ನ್ಯೂಮರಾಲಜಿಲ್ ಎಕ್ಸ್ಪರ್ಟೈಸ್ ಹೊಂದಿದ್ರೆ ಒಂಥರ ಓಕೆ. ಆಸ್ಟ್ರಾಲಜಿಲೂ ನಿಮ್ಮ ಎಕ್ಸ್ಪರ್ಟೈಸ್ ಇದೆ. ಆಸ್ಟ್ರಾಲಜಿಲ್ ಹೇಳೋದು ಅಥವಾ ನ್ಯೂಮರಾಲಜಿಲ್ ಹೇಳೋದು ಒಂದೇ ತರ ಇರುತ್ತಾ ಒಂದು ವಿಷಯದ ಬಗ್ಗೆ, ಅಥವಾ ತುಂಬಾ ಡಿಫ್ರೆನ್ಸ್ ಇರುತ್ತಾ, ಡೈವರ್ಸ್ ಆಗಿರುತ್ತಾ? ಆಸ್ಟ್ರಾಲಜಿಯಲ್ಲಿ ನಾವು ಟೈಮ್ ಆಫ್ ಬರ್ತ್, ಪ್ಲೇಸ್ ಆಫ್ ಬರ್ತ್ ಎಲ್ಲ ನೋಡ್ಬಿಟ್ಟು ಮೂನ್ ಸೈನ್ ಇಂದ ಕ್ಯಾಲ್ಕುಲೇಟ್ ಮಾಡೋದು. ಸೇಮ್ ಆಸ್ಟ್ರಾಲಜಿಯಲ್ಲಿ ಯಾವ ಪ್ಲಾನೆಟ್ಸ್ ಇದೆಯೋ ಅದೇ ಪ್ಲಾನೆಟ್ಸ್ ನ ತಗೊಂಡು ನ್ಯೂಮರಾಲಜಿಗೂ ಹೋಲಿಸಿದ್ದಾರೆ, ಬಟ್ ಕ್ಯಾಲ್ಕುಲೇಷನ್ ಇಸ್ ಡಿಫ್ರೆಂಟ್. 2026 ಪ್ರತಿಯೊಂದು ನಂಬರ್ಸ್ಗೂ ಯಾವ ತರ ಇದೆ ಅಥವಾ ಅದ್ರ ಬಗ್ಗೆ ಡೀಪ್ ಅನಾಲಿಸಿಸ್ ಕೊಡೋದಾದ್ರೆ, ಫಸ್ಟ್ ಆಫ್ ಆಲ್ ನಮ್ ಇಡೀ ನ್ಯೂಮರಾಲಜಿಯಲ್ಲಿ ಸಬ್ಸೆ ಪವರ್ಫುಲ್ ಅಂತಂದ್ರೆ ನಂಬರ್ 1 ಅವರೇ. ಅವ್ರ ಹತ್ರ ಅದ್ ಹೇಳಿದ್ನಲ್ಲ, ಸನ್ ಕ್ವಾಲಿಟಿ ಇರುತ್ತೆ ಅವ್ರ ಹತ್ರ. ಅಷ್ಟು ವೈಬ್ರೆಂಟ್ ಆಗಿರ್ತಾರೆ, ಅಷ್ಟು ಯಾವಾಗ್ಲೂ ಬರ್ನಿಂಗ್ ಓನ್ಲಿ. ನೀವು ಎಷ್ಟು ಜನ ಗವರ್ಮೆಂಟ್ ಜಾಬ್ ಅವ್ರದ್ದು ನೀವು ಡೇಟ್ ಆಫ್ ಬರ್ತ್ ತಗೊಳ್ಳಿ, ಅದೆಲ್ ಬಿ ಇನ್ ದೀಸ್ ಡೇಟ್ಸ್ ಓನ್ಲಿ. ಕಮಿಂಗ್ ಫ್ಯೂ ಇಯರ್ಸ್ ಅಲ್ಲಿ ಲೈಕ್ ನಮ್ಮ ಇದು ಏನ್ ಗ್ಲೋಬಲ್ ಅನಾಲಿಸಿಸ್ ನಾನು ಮಾಡ್ತೀನಿ, ಮಂಡೇನ್ ಅಸ್ಟ್ರಾಲಜಿ ಅದೆಲ್ಲ ಮಾಡ್ತೀನಿ. ಅದ್ರಲ್ಲಿ ಇನ್ನ ಫ್ಯೂ ಇಯರ್ಸ್ ಅಲ್ಲಿ ನಾವು ಸ್ವಲ್ಪ ಪ್ರಾಬ್ಲಮ್ಸ್ ಫೇಸ್ ಮಾಡೋರಿಗೆ. ಸೊ ನಾನು ನನ್ನ ಕ್ಲೈಂಟ್ಸ್ ಎಲ್ಲ ನಾನು ಇವಾಗಲೇ ಹೇಳ್ಬಿಡ್ತೀನಿ, ದಯವಿಟ್ಟು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಕಡೆ ಗಮನ ಕೊಡಿ. ಅದು ನಮ್ಮ ಪರ್ಸನಾಲಿಟಿ ಮೇಲೂ ಹಾಗೆ ರಿಫ್ಲೆಕ್ಟ್ ಮಾಡುತ್ತೆ. ಅಂದ್ರೆ 2 ನಂಬರ್ಸ್ ಅಲ್ಲಿ ಸಿಕ್ಕಾಬಿಟ್ಟು ಪ್ರಶಾಂತವಾಗಿ ಕಾವಾಗಿರ್ತಾರ. ಅವರ ರೂಲಿಂಗ್ ಪ್ಲಾನೆಟ್ ಬಂದ್ಬಿಟ್ಟು ಮೂನ್ ಆಗುತ್ತೆ. ಸೊ ಮೂನ್ ಹೆಂಗಿದೆ ನೋಡಿ, ಎಷ್ಟು ಶಾಂತವಾಗಿ. ಸ್ಪೆಷಲಿ ಡ್ಯೂರಿಂಗ್ ಅಮಾವಾಸ್ಯ ಅಂಡ್ ಫುಲ್ ಮೂನ್ ನೈಟ್ಸ್ ಇರುತ್ತಲ್ಲ, ಆ ಟೈಮ್ ಅವರು ತುಂಬಾ ಕೇರ್ಫುಲ್ ಆಗಿರ್ಬೇಕು. ನಂಬರ್ 2 ಅವರು ಈ ಸೂಸೈಡಲ್ ಥಾಟ್ಸ್ ಎಲ್ಲ ಬರುತ್ತೆ ನೋಡಿ, ಅದೆಲ್ಲ ಅವ್ರಿಗೆ ಬರುತ್ತೆ ಡ್ಯೂರಿಂಗ್ ಅಮಾವಾಸ್ಯ ಅಂಡ್ ಪೌರ್ಣಮಿ. ಫೇಮಸ್ ಪರ್ಸನಾಲಿಟಿ ಲೈಕ್ ರಜನಿಕಾಂತ್ ಇಸ್ ಆಲ್ಸೋ ಪಾಲಿಟಿಕ್ಸ್ ಅಲ್ಲಿ ಅಮಿತ್ ಶಾ ಅವ್ರು ತಗೋಬಹುದು. He's ruled by 4 and how he manages so many things. ಅವ್ರು ಕಾಣಿಸ್ಕೊಳ್ಳೋದಿಲ್ಲ, ಬಟ್ he's there. ಇವಾಗ ಡ್ರಿಂಕಿಂಗ್ ಅಂಡ್ ಡ್ರೈವಿಂಗ್ ಮಾಡಿದ್ರೆ ಅದು ಆಕ್ಚುಲಿ ರಾಹು ರೂಲ್ ಮಾಡುತ್ತೆ. ಅದ್ರ ಜೊತೆ ಮೂನ್ ಎನರ್ಜಿ, ವಾಟರ್ ಕಂಟೆಂಟ್ ಇನ್ ಯೋರ್ ಬಾಡಿ, ಸ್ಪೆಷಲಿ ನೈಟ್ ಟೈಮ್ ಅಲ್ಲಿ. ಅಂಡ್ ಫಾರ್ ಶಾರ್ಟ್ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇದೆ. 14 and 23 ಡೇಟ್ಸ್ ಅಲ್ಲಿ ಹುಟ್ಟಿದಾರೋ ಅವ್ರದೆಲ್ಲ ರೂಲಿಂಗ್ ನಂಬರ್ ಬಂದ್ಬಿಟ್ಟು ವಾಟ್ ಇಸ್ ಹ್ಯಾಪನಿಂಗ್. ಸಿ ನಂದು ಎನರ್ಜಿ ಹಂಗಿದೆ. ನನಗೆ ಈ 14 ನಂಬರ್ ಆದಾಗೆಲ್ಲ ನನಗೆ ಡೊನಾಲ್ಡ್ ಟ್ರಂಪ್ ನೆನಪಾಗ್ತಾರೆ. ದೋ ಹೀಸ್ ಪ್ರೆಸಿಡೆಂಟ್, ಜಸ್ಟ್ ಇಮ್ಯಾಜಿನ್ ಹೀಸ್ ಲೈಕ್ ಫುಲ್ ಆನ್ ಲಾಫಿಂಗ್ ಅಂಡ್ ಎಷ್ಟು ಜಾವಿಯಲ್ ಆಗಿರ್ತಾರೆ. ಅಂದ್ರೆ ನಾರ್ತ್ ನೋಡ್ ಅಂಡ್ ಸೌತ್ ನೋಡ್ ಅಂತೀವಿ. ಆಸ್ಟ್ರಾನಾಮಿಕಲಿ ದೇ ಆರ್ ಶಾಡೋಸ್ ಆಫ್ ಸನ್ ಮತ್ತೆ ಮೂನ್ ಮತ್ತೆ ಅರ್ತ್ ಕಂಜಂಕ್ಷನ್ ಏನಾಗುತ್ತಲ್ಲ, ಅವಾಗ ನಾರ್ತ್ ನೋಡ್ ಅಂಡ್ ಸೌತ್ ನೋಡ್ ಫಾರ್ಮ್ ಆಗುತ್ತೆ. ಅದನ್ನ ನಾವು ರಾಹು ಕೇತು ಪ್ಲಾನೆಟ್ಸ್ ಅಂತ ತಗೊಂಡಿದ್ವಿ. ಲಾರ್ಡ್ ಲೈಕ್ ಐ ಪರ್ಸನಲಿ ಲವ್ ಲಾರ್ಡ್ ಶನಿ. ಹಿ ಗಿವ್ಸ್ ಇಮ್ಮೆನ್ಸ್ ಮನಿ ಫಾರ್ ಪೀಪಲ್. ಸೊ ಶನಿ ಯಾರ್ಯಾರು ಶ್ರದ್ಧೆಯಿಂದ, ನಿಷ್ಠೆಯಿಂದ ಅಂಡ್ ನಿಯತ್ತಾಗಿ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ದುಡ್ಡಿನ ಸುರಿಮಳೆ. ಓಕೆ, ನನಗೊಂದು ಮಲ್ಕೊಳಕ್ ಒಂದು ಬೆಡ್ ಇದೆ, ನನಗೊಂದು ಶೆಲ್ಟರ್ ಇದೆ, ಹೊಚ್ಕೊಳಕ್ ಒಂದು ಬ್ಲಾಂಕೆಟ್ ಇದೆ, ಕುಡಿಯಕ್ ನೀರಿದೆ, ಊಟ ಮಾಡಕ್ ಅನ್ನ ಇದೆ. ಓಕೆ, ನೀನ್ ಹೆಂಗಿದ್ಯಪ್ಪ ಅಂತ ಕೇಳಕ್ ಅಟ್ಲೀಸ್ಟ್ ಒಬ್ರಿದ್ದಾರೆ. ಬೇಸಿಕ್ ಇದೆಯಾ, ಬಿ ಥ್ಯಾಂಕ್ಫುಲ್. ಫಸ್ಟ್ ಥ್ಯಾಂಕ್ಸ್ ಇಂದಾನೆ ಎಲ್ಲ ಬರೋದು ನಮ್ಗೆ. ಒಂಥರ ನಂಗೆ ಯೋಚನೆ ಮಾಡಿದ್ರೇನೆ, ನಾನು ಈ ಫೀಲ್ಡ್ ಅಲ್ಲಿ ಇದ್ರು ನನಗೆ ಐ ಆಮ್ ಮೆಸ್ಮರೈಸ್ಡ್ ಎವ್ರಿ ಟೈಮ್ ಐ ಥಿಂಕ್ ಅಬೌಟ್ ದಿಸ್. ಹಿಂಗೆ ಅಂತ ನನಗೆ ಅನ್ಸುತ್ತೆ ಕೆಲವೊಂದ್ಸತಿ. ಪೈಥಾಗರಸ್ ಹೇಳಿದಾಗೆ ಈ ಇಡೀ ಪ್ರಪಂಚ ಒಂದು ಲೆಕ್ಕಾಚಾರದ ಮೇಲೆ ನಿಂತಿದೆ. ನಮ್ಮ ಲೈಫ್ಗೂ ಈ ನಂಬರ್ಗೂ ಒಂದಲ್ಲ ಒಂದು ಲಿಂಕ್ ಇದೆ. ಇವತ್ತಿನ ಪಾಡ್ಕಾಸ್ಟ್ ಅಲ್ಲಿ ಖ್ಯಾತ ನ್ಯೂಮರಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ಅನಿತಾ ಅವರು ಬಂದಿದ್ರು. ದಿನಾಂಕಗಳು, ನಮ್ಮ ಬರ್ತ್ ಡೇಟ್ಸ್ಗಳು ಹೇಗೆ ವರ್ಕ್ ಆಗುತ್ತೆ, ನಮ್ಮ ಹೆಲ್ತು, ಲವ್ ಲೈಫು, ಫೈನಾನ್ಷಿಯಲ್ ಸ್ಟೇಟಸ್ ಹೇಗಿರುತ್ತೆ, ಎಲ್ಲವನ್ನ ಡೀಟೇಲ್ಡ್ ಆಗಿ ಮಾತಾಡಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಇದು ಕಡಕ್ ಟಾಕ್ಸ್, ಬರೀ ಕತೆ ಅಲ್ಲ, ಹೊಸ ಅಧ್ಯಾಯ. ಹಾಯ್, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಅವ್ಯುಕ್ತ ಅವರೇ. ಹೌ ಆರ್ ಯು? ಐ ಆಮ್ ರಿಯಲಿ ಗುಡ್ ಅಂಡ್ ವೆಲ್ಕಮ್ ಟು ಕಡಕ್ ಟಾಕ್ಸ್. ಥ್ಯಾಂಕ್ ಯು ಸೋ ಮಚ್. ಐ ಲವ್ ದ ನೇಮ್ ಬೈ ದ ವೇ. ಅಂಡ್ ಬೇಸಿಕಲಿ ನ್ಯೂಮರಾಲಜಿ ಬಗ್ಗೆ ಮಾತಾಡ್ತಿದೀವಿ. ಹೇಗಿತ್ತು 2025? 2026 ಹೇಗೆ ಶುರು ಆಗಿದೆ? 2025 ಸ್ವಲ್ಪ ಓಕೆ ಟೈಪಿಶ್ ಇತ್ತು. ಲೈಕ್ ನಾವು ನೋಡಿರೋ ಹಾಗೆ, ಲೈಕ್ ಇವನ್ ವಿ ಸಾ ಸೋ ಮೆನಿ ಡ್ರಾಸ್ಟಿಕ್ ಟ್ರಾಜಿಡೀಸ್ 2025 ಅಲ್ಲಿ. ನಮ್ಗೆಲ್ಲ ಗೊತ್ತಿರೋ ಹಾಗೆ ನ್ಯೂಸ್ ಅಲ್ಲಿ so many things. ಸೊ ನಮ್ಮ ಲೈಫಲ್ಲೇನು, ಪರ್ಸನಲ್ ಲೈಫಲ್ಲಿ ಫಾರ್ ಸೋ ಮೆನಿ ಪೀಪಲ್ ಸ್ವಲ್ಪ ಟ್ರಾಜಿಕ್ ಆಗಿತ್ತು. ಸಿನ್ಸ್ ದೇ ವಾಸ್ ದ್ಯಾಟ್ 9 year ಸೈಕಲ್ ಅಂತಾರಲ್ಲ, ಅದೆಲ್ಲ ಫುಲ್ ಮುಗಿಯೋ ಅಂತ ಇಯರ್ ಇತ್ತದು. ಬಟ್ ನಾವು 2026 ಇಸ್ ಅ ಫ್ರೆಶ್ ಸ್ಟಾರ್ಟ್ ಆ್ಯಂಡ್ ಐ ಹ್ಯಾವ್ ಕಮ್ ವಿತ್ ಅ ಫ್ರೆಶ್ enthusiasm and new vibe. So I'm too excited for 2026. ಓಕೆ, Yeah. ಸೊ ಈಗ ನ್ಯೂಮರಾಲಜಿಲ್ ಎಕ್ಸ್ಪರ್ಟೈಸ್ ಹೊಂದಿದ್ರೆ ಒಂಥರ ಓಕೆ. ಆಸ್ಟ್ರಾಲಜಿಲೂ ನಿಮ್ಮ ಎಕ್ಸ್ಪರ್ಟೈಸ್ ಇದೆ. ಆ್ಯಂಡ್ ಎರಡೂ ವಿಷಯಗಳನ್ನು ತಿಳ್ಕೊಂಡಾದ್ಮೇಲೆ ನಮಗೆ ಹೊರಗಡೆಯಿಂದ ನೋಡಬೇಕಾದ್ರೆ ಎರಡು ಇಂಟರ್ ರಿಲೇಟೆಡ್. ಒಂದು ಅಂದರೆ ಆಸ್ಟ್ರಾಲಜಿಲ್ ಹೇಳೋದು ಅಥವಾ ನ್ಯೂಮರಾಲಜಿಲ್ ಹೇಳೋದು ಒಂದೇ ಥರ ಇರುತ್ತಾ ಒಂದು ವಿಷಯದ ಬಗ್ಗೆ, ಅಥವಾ ತುಂಬ ಡಿಫ್ರೆನ್ಸ್ ಇರುತ್ತಾ, ಡೈವರ್ಸ್ ಆಗಿರುತ್ತಾ?
ಹಾ, ಡಿಫ್ರೆಂಟ್ ಆಗಂತೂ ಡೆಫಿನೆಟ್ಲಿ ಇದೆ. ಬಿಕಾಸ್ ಆಸ್ಟ್ರಾಲಜಿಯಲ್ಲಿ ನಾವು ಟೈಮ್ ಆಫ್ ಬರ್ತ್, ಪ್ಲೇಸ್ ಆಫ್ ಬರ್ತ್ ಎಲ್ಲ ನೋಡ್ಬಿಟ್ಟು ಮೂನ್ ಸೈನ್ ಇಂದ ಕ್ಯಾಲ್ಕುಲೇಟ್ ಮಾಡೋದು. ಅಂಡ್ ಅದರಲ್ಲಿ ದಶಾ ಸಿಸ್ಟಮ್ ಬರುತ್ತೆ, ಭುಕ್ತಿ ಬರುತ್ತೆ, ಅಂಡ್ ಎವ್ರಿ ದಶಾ ಹ್ಯಾಸ್ ಡಿಫ್ರೆಂಟ್ ನಂಬರ್ ಆಫ್ ಇಯರ್ಸ್. ಸೊ ಅದು ಎಂಟೈರ್ಲಿ ಡಿಫ್ರೆಂಟ್ ಇದೆ. ನ್ಯೂಮರಾಲಜಿಯಲ್ಲಿ ಸೇಮ್ ಆಸ್ಟ್ರಾಲಜಿಯಲ್ಲಿ ಯಾವ ಪ್ಲಾನೆಟ್ಸ್ ಇದೆಯೋ ಅದೇ ಪ್ಲಾನೆಟ್ಸ್ನ ತಗೊಂಡು ನ್ಯೂಮರಾಲಜಿಗೂ ಹೋಲಿಸಿದ್ದಾರೆ, ಬಟ್ ಕ್ಯಾಲ್ಕುಲೇಷನ್ ಇಸ್ ಡಿಫ್ರೆಂಟ್. ಓಕೆ. ಸೊ ದ್ಯಾಟ್ ಇಸ್ ದ ಡಿಫ್ರೆನ್ಸ್, ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ ಆಸ್ಟ್ರಾಲಜಿ ಅಂಡ್ ನ್ಯೂಮರಾಲಜಿ. ಬಟ್ ಎರಡೂ ಇಂಪಾರ್ಟೆಂಟ್ ಇದೆ ಅನ್ಸುತ್ತೆ ನನಗೆ. ಯಾಕೆ ಇಂಪಾರ್ಟೆಂಟ್ ಅನ್ಸುತ್ತೆ? ಬಿಕಾಸ್ ನೋಡಿ, ಇವಾಗ ನ್ಯೂಮರಾಲಜಿಯಲ್ಲಿ ಎಷ್ಟು ತುಂಬ ಪವರ್ ಅಂದ್ಕೊಂಡಿದೆ ಅಂತ ಆಲ್ರೆಡಿ ಜನರಿಗೆ ಗೊತ್ತಾಗ್ಬಿಟ್ಟಿದೆ. ಆ್ಯಂಡ್ ಇಟ್ ಇಸ್ ಫಾಸ್ಟ್ ಮೂವಿಂಗ್. ಇದು ಬಂದಿದೆ ತುಂಬ ಹಳೆ ಕಾಲದಿಂದ, ಬಟ್ ಸ್ಟಿಲ್ ಇವನ್ ಮಾಡರ್ನ್ ಟೈಮ್ಸಲ್ಲಿನೂ ಲಾಟ್ ಆಫ್ ಪೀಪಲ್ ಆರ್ ಯೂಸಿಂಗ್ ದಿಸ್. ಯಾಕೆ ಎರಡು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಆಸ್ಟ್ರಾಲಜಿಯಲ್ಲಿ ನಮಗೆ ಮೂನ್ ಸೈನಿಂದನೂ ತುಂಬ ತಿಳ್ಕೊಬೋದು, ಸನ್ ಸೈನಿಂದ ತುಂಬ ತಿಳ್ಕೊಬೋದು, ಲಗ್ನದಿಂದ ತಿಳ್ಕೊಬೋದು. ಆ್ಯಂಡ್ ನ್ಯೂಮರಾಲಜಿಯಲ್ಲಿ ಪ್ರತಿಯೊಂದು ಡೇಟ್, ಅಂದರೆ ಡೇಟಲ್ಲಿರೋ ಪ್ರತಿಯೊಂದು ನಂಬರ್ ಇರುತ್ತಲ್ಲ, ಅದರಿಂದನೂ ನಮ್ಮ ಪರ್ಸ್ನಾಲಿಟಿ ಡಿಕೋಡ್ ಮಾಡ್ಬೋದು. ಸೊ ವೆನ್ ಯು ಮಿಕ್ಸ್ ಬೋತ್, ನಿಮಗೆ ಯು ಹ್ಯಾವ್ ಸೊಲ್ಯೂಷನ್ ಫಾರ್ ಲಾಟ್ ಆಫ್ ಥಿಂಗ್ಸ್ ಇನ್ ಲೈಫ್. ಅದಕ್ಕೆ ಎರಡು ಇಂಪಾರ್ಟೆಂಟ್ ಆಗುತ್ತೆ ಅಂತೆ. ಸೊ ನಿಮ್ಮ ಡೇಟ್ ಆಫ್ ಬರ್ತ್ ಅಲ್ಲಿ 12 ಇದೆ ಅಲ್ವಾ? ಸೊ 1+2 ಅಂದರೆ 3 ಬರುತ್ತೆ. ದಟ್ ಮೀನ್ಸ್ ಯು ಆರ್ ರೂಲ್ಡ್ ಬೈ ಜುಪಿಟರ್, ಅಂದ್ರೆ ಗುರುಗ್ರಹ. ಸೊ ಅದಕ್ಕೆ ನೀವು ಈ ತರ ಪಾಡ್ಕಾಸ್ಟ್ ಮಾಡ್ತಾ ಇದ್ದೀರಾ, ವೇರ್ ಯು ಆರ್ ಶೇರಿಂಗ್ ಯೋರ್ ನಾಲೆಜ್, ಯೋರ್ ವಿಸ್ಡಮ್, ಅಂಡ್ ಸೋ ಮೆನಿ ಪೀಪಲ್ ಆರ್ ಲರ್ನಿಂಗ್ ಫ್ರಮ್ ದಿಸ್. ಲೈಕ್ ನಾನೇನು ಅಷ್ಟೇ, ಲೈಕ್ ನಾನು ಈ ಪಾಡ್ಕಾಸ್ಟಿಗೆ ಬರ್ಬೇಕಂದ್ರೂ ಐ ವಾಸ್ ಲೈಕ್ ಸೋ ಏನಂತಾರೆ, ತುಂಬ ಪಾಸಿಟಿವ್ ವೈಬ್ಸ್ ಬಂತು ನನಗೆ. ಆ್ಯಂಡ್ ನೋಡಿದ್ರೆ ಇವಾಗ ನೀವು 12th ಡೇಟಲ್ಲಿ ಬಾರ್ನ್ ಆಗಿದ್ದೀರಾ, ವಿಚ್ ಇಸ್ ಗುರುಗ್ರಹ, ವಿಚ್ ಇಸ್ ರಿಯಲಿ ಅಮೇಝಿಂಗ್. ಸೊ ಎವ್ರಿ ನಂಬರ್ ಈ ಥರ ಒಂದು ಮೆಸೇಜ್ ಕೊಡುತ್ತೆ, ಒಂದೊಂದು ಸಿಗ್ನಿಫಿಕೆನ್ಸ್ ಇರುತ್ತೆ ಆ ನಂಬರ್ಗೆ. ಇವಾಗ ನೋಡಿ, ನಿಮ್ಮ ಪರ್ಸ್ನಾಲಿಟಿ ಹಿಂಗೆ ಇದೆ, ಇಟ್ಸ್ ಅಬೌಟ್ ವಿಸ್ಡಮ್, ಶೇರಿಂಗ್ ನಾಲೆಜ್. ಸೊ if this continues, your date of birth will be like very ಏನಂತಾರೆ, ತುಂಬ ಫೇವರಬಲ್ ಆಗಿರುತ್ತೆ ನಿಮಗೆ. ಇದೇ ಪ್ರೊಫೆಷನಲ್ ಹೋದ್ರೆ ಅಥವಾ ಇದೇ ಕರಿಯರ್ ಅಲ್ಲಿ ಹೋದ್ರೆ, ಅಫ್ಕೋರ್ಸ್ ಲೈಕ್ 12th ಬಾರ್ನ್ ಅವರು, ಯು ಆರ್ ಅಗೇನ್ ಹ್ಯಾವಿಂಗ್ 1, ಅಂದ್ರೆ ಸನ್ ಕೂಡ ಇದೆ ನಿಮ್ಮ ನಂಬರಲ್ಲಿ, ಮೂನ್ ಕೂಡ ಇದೆ, 2 ಇದೆ. ಸೊ ಆ ಥರನೂ ನೋಡ್ತೀವಿ ನಾವು. ಎಸ್, ಕಾಂಬಿನೇಷನ್ ಇದೆ. ಸೊ ಯು ಆರ್ ಗುರು ಆಲ್ಸೋ, ಯು ಆರ್ ಸನ್ ಆಲ್ಸೋ, ಯು ಆರ್ ಮೂನ್ ಆಲ್ಸೋ. ಸೊ ಎಲ್ಲ ಎನರ್ಜಿನೂ ಇದೆ ನಿಮ್ಮ ಹತ್ರ, ಆ ಥರ. ಸೊ ದಟ್ಸ್ ಹೌ ವಿ ಸಿ ಬರ್ತ್ ಡೇಟ್ ನ. ಈಗ ಇನ್ನೊಂಚೂರು ಡೈಸೆಕ್ಟ್ ಮಾಡಿ, 2026 ಪ್ರತಿಯೊಂದು ನಂಬರ್ಸ್ಗೂ ಯಾವ ತರ ಇದೆ ಅಥವಾ ಅದ್ರ ಬಗ್ಗೆ ಡೀಪ್ ಅನಾಲಿಸಿಸ್ ನ ಕೊಡೋದಾದ್ರೆ, ಸಮ್ವೇರ್ ನಮ್ಮ ಆಡಿಯನ್ಸ್ಗೂ ಕೂಡ ಕನೆಕ್ಟ್ ಆಗುತ್ತೆ ಈ ವರ್ಷ ಅವ್ರಿಗೆ ಹೇಗಿದೆ ಅಂತ. ಹೌದು. ಸೊ 2026 ಅಲ್ಲಿ, ಸೊ ಲೆಟ್ಸ್ ಗೋ ಫ್ರಮ್ ನಂಬರ್ 1, ಆಯ್ತಾ? ಸೊ ಯಾರ್ಯಾರು 1, 10, 19 and 28 ಡೇಟ್ಸ್ ಅಲ್ಲಿ ಹುಟ್ಟಿದಾರೋ, ಯಾವುದೇ ತಿಂಗಳಾಗಿರ್ಬೋದು, ಅವರ ರೂಲಿಂಗ್ ನಂಬರ್ ಬಂದ್ಬಿಟ್ಟು 1 ಬರುತ್ತೆ. ಅವರ ರೂಲಿಂಗ್ ನಂಬರ್ ಅಥವಾ ಅವರ ಬರ್ತ್ ನಂಬರ್ ಈ ತರ ತಗೊಳ್ಬೋದು. ಸೊ ದೇ ಬಿಲಾಂಗ್ ಟು 1. ಸೊ ಇವ್ರಿಗೆ 2026 ತುಂಬಾ ಸಕ್ಕತ್ತಾಗಿರುತ್ತೆ. ಫಸ್ಟ್ ಆಫ್ ಆಲ್, ನಮ್ದು ಇಡೀ ನ್ಯೂಮರಾಲಜಿಯಲ್ಲಿ ಸಬ್ಸೆ ಪವರ್ಫುಲ್ ಅಂತಂದ್ರೆ ನಂಬರ್ 1 ಅವರೇ. ಅವ್ರ ಹತ್ರ ಅದ್ ಹೇಳಿದ್ನಲ್ಲ, ಸನ್ ಕ್ವಾಲಿಟಿ ಇರುತ್ತೆ ಅವ್ರ ಹತ್ರ, ಅಷ್ಟು ವೈಬ್ರೆಂಟ್ ಆಗಿರ್ತಾರೆ, ಅಷ್ಟು ಯಾವಾಗ್ಲೂ ಬರ್ನಿಂಗ್ ಓನ್ಲಿ. ಸೊ ಫುಲ್ ಆನ್ ಫೈರ್ ಅಲ್ಲಿ ಇರ್ತಾರೆ, ಫುಲ್ ಬೆಂಕಿ. ಸೊ ಆ ಥರ ಆಟಿಟ್ಯೂಡ್ ಇರುತ್ತೆ. ಅದಕ್ಕೆ ನೋಡಿ, ತುಂಬ ಜನ ಈ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿದವರು ಪಾಲಿಟಿಷಿಯನ್ಸ್ ಆಗಿರ್ತಾರೆ ಅಥವಾ ಗೌರ್ಮೆಂಟ್ ಜಾಬ್ಸ್ ಅಲ್ಲಿ ಇರ್ತಾರೆ. ನೀವು ಎಷ್ಟು ಜನ ಗೌರ್ಮೆಂಟ್ ಜಾಬ್ ಅವ್ರದ್ದು ನೀವು ಡೇಟ್ ಆಫ್ ಬರ್ತ್ ತಗೊಳ್ಳಿ, ದೆಲ್ ಬಿ ಇನ್ ದೀಸ್ ಡೇಟ್ಸ್ ಓನ್ಲಿ. ಆ್ಯಂಡ್ ಬಿಕಾಸ್ ಅವ್ರ ಹತ್ರ ಆ ಥರ ರೂಲಿಂಗ್ ಪವರ್ ಇರುತ್ತೆ, ಆ್ಯಂಡ್ ದೇ ನ್ಯಾಚುರಲಿ ಬಿಕಮ್ ಅಥಾರಿಟೇಟಿವ್ ವೆನ್ ದೇ ಆರ್ ಬಾರ್ನ್ ಆನ್ ದೀಸ್ ಡೇಟ್ಸ್. ಸೊ ಇವ್ರಿಗೆ 2026 ತುಂಬ ಒಳ್ಳೇದಾಗಿರುತ್ತೆ. ಅವ್ರೇನಾದರೂ ಬಿಸ್ನೆಸ್, ಅದೇ ನ್ಯೂ ವೆಂಚರ್ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂದರೆ ತುಂಬ ಸಖತ್ತಾಗಿರುತ್ತೆ. ಆ್ಯಂಡ್ ಇನ್ನೂ ಈ ವರ್ಷ ಅವ್ರಿಗೆ, ಇಫ್ ಎಟ್ ಆಲ್ ಲೈಕ್ ಅವ್ರಿಗೆ ಲಾಸ್ಟ್ ಪ್ರೀವಿಯಸ್ 9 yearsಇಂದ ಏನೋ ಒಂದು ಬ್ಯಾಡ್ ಏನೋ ನಡೀತಾ ಇತ್ತಪ್ಪ, ಸೋ ಮೆನಿ ಪೀಪಲ್ ಈ ಡೇಟಲ್ಲಿ ಹುಟ್ಟಿದ್ರೂ ಕೂಡ, ಕೆಲವರು ಮೊದಲಿನ ಥರ ಇವಾಗ ಇಲ್ಲ ಜಮಾನ ಆಯ್ತಾ. ಸ್ಲೋಲಿ ಪೀಪಲ್ ಆರ್ ಗೆಟಿಂಗ್ ಕನೆಕ್ಟೆಡ್ ಟು ದ ನೇಚರ್, ಲೈಕ್ ದೇ ಆರ್ ಗೆಟಿಂಗ್ ಅವೇರ್ನೆಸ್ ಇವಾಗ ಅಲ್ವಾ. ಸೊ ಅಟ್ ದ ಸೇಮ್ ಟೈಮ್ ದೇ ಆರ್ ಆಲ್ಸೋ ಫೀಲಿಂಗ್ ಥಿಂಗ್ಸ್ ಆನ್ ಅ ವೆರಿ ಡೀಪರ್ ಲೆವೆಲ್. ಸ್ವಲ್ಪ ಇಮೋಷ್ನಲ್ ಕೂಡ ಆಗ್ತಾ ಇದ್ದಾರೆ ಇವಾಗ ಜನ. ಸೊ ಏನಾಗುತ್ತೆ, ಈ ಅಂದರೆ ಫಸ್ಟ್ ಬಾರ್ನ್ ಅವರು ಈ ಇಯರಲ್ಲಿ ಸ್ವಲ್ಪ ಅವರು
ಇಂಪ್ರೂವ್ ಆಗ್ತಾರೆ. ಲೈಕ್ ಪ್ರೀವಿಯಸ್ 9 ಇಯರ್ಸಲ್ಲಿ ಇಫ್ ದೇ ವರ್ ವೆರಿ ಸ್ಯಾಡ್ ಅಂತ ಹೇಳಿದ್ನಲ್ಲ, ಈ ಇಯರ್ ಅವ್ರಿಗೆ ಒಂದು ನ್ಯೂ ಏನಂತಾರೆ ನ್ಯೂ ಬಿಗಿನಿಂಗ್, ಹ್ಮ್ ಆ ನ್ಯೂ ಫೈರ್ ಬರುತ್ತೆ ಈ ಇಯರ್ ಅವ್ರಿಗೆ. ಓಕೆ ಆ್ಯಂಡ್ ರಿಲೇಷನ್ಶಿಪ್ಪಲ್ಲಿ ನೋಡಿದ್ರೆ ಡೆಫಿನೆಟ್ಲಿ ಮ್ಯಾರೇಜ್ ಅಂದರೆ ಮದುವೆ ಆಗೋ ಚಾನ್ಸಸ್ ಇದೆ ಈ ಇಯರಲ್ಲಿ, ಅಥವಾ ಗರ್ಲ್ ಫ್ರೆಂಡ್ ಸಿಗುವಂಥ ಚಾನ್ಸ್ ಇದೆ, ಹ್ಮ್ ಅಥವಾ ಬಿಸ್ನೆಸ್ ಅಂತೂ ಹೇಳಿದೆ. ಆ್ಯಂಡ್ ಸೋ ಮೆನಿ ಗುಡ್ ಥಿಂಗ್ಸ್ ಆರ್ ಗೋನ್ ಹ್ಯಾಪನ್ ಡೆಫಿನೆಟ್ಲಿ ಫಾರ್ ನಂಬರ್ 1 ಪೀಪಲ್ ಓಕೆ ಈ ಇಯರ್. ಆ್ಯಂಡ್ ದೆಲ್ ಆಲ್ಸೋ ಒಂದು ಟಿಪ್ ಹೇಳಕ್ ನಾನು ಇಷ್ಟಪಡ್ತೀನಿ. ಎಲ್ಲ ಎಲ್ಲ ಡೇಟ್ಸ್ ಒಂದು ಡೇಟ್ ಟಿಪ್ ಹೇಳಿ. ಒಂದು ಆಫ್ಟರ್ ಪಾಸಿಟಿವ್ಸ್ ಯು ಕ್ಯಾನ್ ಆಲ್ಸೋ ಸ್ಪೀಕ್ ಅಬೌಟ್ ನೆಗೆಟಿವ್ಸ್. ಯಾ ಓಕೆ, ಲೆಟ್ಸ್ ಬ್ಯಾಲೆನ್ಸ್ ಅಲ್ವಾ. Yeah. ಕರೆಕ್ಟ್. ಸೊ ನೆಗೆಟಿವ್ಸ್ ಪರ್ಸ್ಪೆಕ್ಟ್ ಅಲ್ಲಿ ನಾನು ಹೇಳಿದ್ನಲ್ವಾ, ಸ್ವಲ್ಪ ಇಮೋಷ್ನಲ್ ಆಗೋ ಚಾನ್ಸ್ ಇದ್ದಾರೆ ಇದೆ ಈ ವರ್ಷ ಅವ್ರಿಗೆ. ಆ್ಯಂಡ್ ಇಫ್ ದೇ ಲೂಸ್, ದೆರ್ ಆರ್ ಚಾನ್ಸಸ್ ದಟ್ ದೇ ಮೈಟ್ ಲೂಸ್ ಎವ್ರಿಥಿಂಗ್ ಆಲ್ಸೋ. ಓಕೆ ಯಾ, ಬಟ್ ಅದಕ್ಕೆ ಸಿ ಇಫ್ ದೇ ನೋ ಅಬೌಟ್ ದಿಸ್, ಸೊ ದೇ ಕ್ಯಾನ್ ಬಿ ಅವೇರ್, ಸ್ವಲ್ಪ ಪ್ಲ್ಯಾನಿಂಗ್ ಮಾಡ್ಕೋಬೋದು. ಎನಿವೇ ನ್ಯಾಚುರಲಿ ಸನ್ ಎನರ್ಜಿ ಅವ್ರಿಗೆ ತುಂಬ ಪ್ಲ್ಯಾನಿಂಗ್ ಆ್ಯಂಡ್ ಪ್ಲಾಟಿಂಗ್ ಮಾಡೋ ಅಂಥ ಫುಲ್ ಸ್ಟ್ರಾಟಜಿ ಅದೆಲ್ಲನೂ ಬರುತ್ತೆ ಈ ಇಯರ್ ಅವ್ರಿಗೆ. ಆ್ಯಂಡ್ ಅವ್ರು ಮಾಡ್ಕೊಳ್ಳೂ ಬೇಕು. ದೇ ಕೆನಾಟ್ ಟೇಕ್ ದಿಸ್ ಇಯರ್ ಲೈಟ್ಲಿ. ಈ ಫಸ್ಟ್ ಬಾರ್ನ್ ಅವರು ಡೆಫಿನೆಟ್ಲಿ ಅವರು ದೇ ಹ್ಯಾವ್ ಟು ಮೇಕ್ ಯೂಸ್ ಆಫ್ ಇಟ್. ಹೊಸ ಪ್ಲ್ಯಾನ್ಸ್ ಮಾಡಲೇಬೇಕು, ಸ್ಪೆಷಲಿ ಫೈನಾನ್ಷಿಯಲ್ ಪ್ಲ್ಯಾನಿಂಗ್. ಯಾಕಂದರೆ ಐ ವುಡ್ ಆಲ್ವೇಸ್ ಟೆಲ್ ಪೀಪಲ್, ಬಿಕಾಸ್ ಇನ್ ದ ಕಮಿಂಗ್ ಫ್ಯೂ ಇಯರ್ಸಲ್ಲಿ ಲೈಕ್ ನಮ್ಮ ಇದು ಏನು ಗ್ಲೋಬಲ್ ಅನಾಲಿಸಿಸ್ ನಾನು ಮಾಡ್ತೀನಿ, ಮಂಡೇನ್ ಅಸ್ಟ್ರಾಲಜಿ ಅದೆಲ್ಲ ಮಾಡ್ತೀನಿ, ಅದರಲ್ಲಿ ಇನ್ನೂ ಫ್ಯೂ ಇಯರ್ಸಲ್ಲಿ ನಾವು ಸ್ವಲ್ಪ ಪ್ರಾಬ್ಲಮ್ಸ್ ಫೇಸ್ ಮಾಡೋರಿದ್ದೀವಿ. ಸೊ ನಾನು ನನ್ನ ಕ್ಲೈಂಟ್ಸ್ಗೆಲ್ಲ ನಾನು ಇವಾಗಲೇ ಹೇಳ್ಬಿಡ್ತೀನಿ, ದಯವಿಟ್ಟು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಕಡೆ ಗಮನ ಕೊಡಿ. ನಾವು ಇಂಡಿಯನ್ಸ್ ಎಸ್, ಇಂಡಿಯನ್ಸ್ ಯಾ, ನಾವು ಅದು ಮಾಡಲೇಬೇಕು. ವಿ ಹ್ಯಾವ್ ಟು ಹ್ಯಾವ್ ಅ ಬ್ಯಾಕಪ್, ಫೈನಾನ್ಸ್ ಬ್ಯಾಕಪ್ ಇರಲೇಬೇಕು. ಹ್ಯಾವ್ ಪ್ಲ್ಯಾನ್ ಎ, ಪ್ಲ್ಯಾನ್ ಬಿ, ಪ್ಲ್ಯಾನ್ ಸಿ, ಪ್ಲ್ಯಾನ್ ಡಿ ವರ್ಗು ಹೋಗಿ. ಪ್ಲ್ಯಾನ್ ಎ ಪ್ಲ್ಯಾನ್ ಬಿ ಅಷ್ಟೇ ವರ್ಕೌಟ್ ಆಗಲ್ಲ. ವಿ ನೀಡ್ 4 ಪ್ಲ್ಯಾನ್ಸ್. ಸೊ ಇಯರ್ಲಿ ಗೋಲ್ಸ್ ಮಾಡ್ಕೋಬೇಕು, 6 ಲೈಕ್ ಕ್ವಾರ್ಟರ್ಲಿ ಗೋಲ್ಸ್, ಅದೆಲ್ಲ ಗೋಲ್ಸ್ ಮಾಡ್ಕೋಬೇಕು. ಆ್ಯಂಡ್ ಸ್ವಲ್ಪ ದುಡ್ಡು ಡೆಫಿನೆಟ್ಲಿ ಏನೋ ಬ್ಯಾಕಪ್ ಆಗಿ ಸೇವಿಂಗ್ಸ್ ಅಂತೂ ಇರಲೇಬೇಕು, ಪ್ಲಸ್ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಆ್ಯಂಡ್ ಈ ಡೇಟ್ ಆಫ್ ಬರ್ತ್ ಲೈಕ್ 1 ಇರೋರಿಗೆ ದಿಸ್ ಇಯರ್ ಇಸ್ ಬೆಸ್ಟ್ ಇಯರ್ ಫಾರ್ ದೆಮ್ ಫಾರ್ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಸ್ಟೆಬಿಲಿಟಿಗೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ತುಂಬ ಒಳ್ಳೆ ಇಯರ್, ಅದನ್ನು ಮಾಡ್ಬೋದು. ಓಕೆ. ಸೊ ಆ್ಯಂಡ್ ದೆನ್ ಒನ್ ಟಿಪ್ ಏನು ಕೊಡ್ಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ಫಾರ್ ದೀಸ್ ಪೀಪಲ್ ಸಿನ್ಸ್ ದೇ ಆರ್ ಆಲ್ರೆಡಿ ಅ ಫೈರ್ ಎನರ್ಜಿಯಲ್ಲಿ ಇರ್ತಾರಲ್ವ, ಸ್ವಲ್ಪ ಈಗೋ ಕಂಟ್ರೋಲ್ ಮಾಡಬೇಕು ಅವರು. ಬಿಕಾಸ್ ಅಷ್ಟೊಂದು ಪವರ್ ಇರುತ್ತಲ್ಲ ಅವ್ರ ಹತ್ರ, ಆ್ಯಂಡ್ ದೇ ವುಡ್ ಹ್ಯಾವ್ ಆಲ್ಸೋ ಅಚೀವ್ಡ್ ಲಾಟ್ ಆಫ್ ಥಿಂಗ್ಸ್ ಅವ್ರ ಲೈಫಲ್ಲಿ. ಈಗಾಗಲೇ ಹಾಂ, ಸೊ ಅಚೀವ್ ಮಾಡಿರ್ತಾರೆ. ಆ್ಯಂಡ್ ಅವರು ಒಂದು ಬಾಸ್ ಥರ ಇರೋಕ್ಕೆ ಇಷ್ಟಪಡ್ತಾರೆ, ಯಾರ ಕೆಳಗಡೆ ಕೆಲಸ ಮಾಡೋಕ್ಕೆ ಇಷ್ಟಪಡಲ್ಲ. ನೀವು ಯಾರದೇ ಡೇಟ್ ಆಫ್ ಬರ್ತಲ್ಲಿ 1 ಇರೋದು ನೋಡಿ, ದೇ ಡೋಂಟ್ ಲೈಕ್ ಸಮ್ಮನ್ ಬಾಸಿಂಗ್ ಅರೌಂಡ್, ಅದೆಲ್ಲ ಅವ್ರಿಗೆ ಇಷ್ಟ ಆಗಲ್ಲ. ಸೊ ಈ ಥರ ನೇಚರ್ ಇರೋದ್ರಿಂದ ಸ್ವಲ್ಪ ಅವ್ರಿಗೆ ಈಗೋ ಕ್ಲಾಶಸ್ ಆಗ್ಬೋದು. ಅವರ ಅಪೋನೆಂಟ್ ಯಾರೇ ಇರ್ಬೋದು, ಲೈಕ್ ಫ್ರೆಂಡ್ ಆಗೂ ಇರ್ಬೋದು, ಅಥವಾ ಸ್ಪೌಸ್ ಆಗಿರ್ಬೋದು, ಬಿಸ್ನೆಸ್ ಪಾರ್ಟ್ನರ್ ಆಗಿರ್ಬೋದು. ಸೊ ಅವ್ರ ಜೊತೆ ಸ್ವಲ್ಪ ಕ್ಲಾಶಸ್ ಆಗೋ ಸಾಧ್ಯತೆ ಇದೆ. ಸೊ ಅದನ್ನು ಅವರು ಕಂಟ್ರೋಲ್ ಮಾಡ್ಕೋಬೇಕು. ಆ್ಯಂಡ್ ಆ್ಯಂಗರ್ ಇಶ್ಯೂಸ್ ರೆಡ್ಯೂಸ್ ಮಾಡ್ಕೋಬೇಕು. ಈ ವರ್ಷ ತುಂಬ ಜಾಸ್ತಿ ಔಟ್ಬರ್ಸ್ಟ್ ಆಗಿ ಲೈಕ್ ಸಂಬಂಧಗಳು ಕಳ್ಕೊಳ್ಳೋ ಅಂಥ ಚಾನ್ಸಸ್ ಇದೆ ಈ ಇಯರ್. ಅವರು ಹೆಂಗೆ ಅವರು ಲೈಕ್ ಒಂದು ನ್ಯೂ ರಿಲೇಷನ್ಶಿಪ್ಪಿಗೆ ಬರೋ ಸಾಧ್ಯತೆ ಇದೆ, ಹಾಗೆ ಕಳ್ಕೊಳ್ಳೋ ಸಾಧ್ಯತೆಯೂ ಇದೆ. ಸೊ ದೇ ಹ್ಯಾವ್ ಟು ಬಿ ಅವೇರ್ ಆಫ್ ದ್ಯಾಟ್. ಆ್ಯಂಡ್ ಹೆಲ್ತಲ್ಲಿ ಅವರು ಎದ್ದ ತಕ್ಷಣವೇ ಸೂರ್ಯಗೆ ನಮಸ್ಕಾರ ಮಾಡಬೇಕು. ಸೂರ್ಯ ನಮಸ್ಕಾರ ಕಂಪಲ್ಸರಿ ಮಾಡಲೇಬೇಕು ಇವರು, ಬಿಕಾಸ್ ದೇ ಆರ್ ಬಾರ್ನ್ ವಿತ್ ಸನ್ ಎನರ್ಜಿ. ಸೊ ಇಟ್ಸ್ ಲೈಕ್ ಅ ಫಾದರ್ ಟು ದೆಮ್. ಅವ್ರ ತಂದೆ ಸಮಾನ ನೋಡಿ ಅವ್ರಿಗೆ ಎವ್ರಿ ಡೇ ಒಂದು ಸೂರ್ಯ ನಮಸ್ಕಾರ, ಅಥವಾ ಅಟ್ಲೀಸ್ಟ್ ಸುಮ್ಮನೆ ನೋಡಬೇಕು ಒಂದು 5 minutes ಅಟ್ಲೀಸ್ಟ್ ಸನ್ ಗೇಸಿಂಗ್ ಬೆಳಗ್ಗೆ. ಆ್ಯಂಡ್ ಇನ್ನೊಂದೇನಂದ್ರೆ, ಇವಾಗೆಲ್ಲ ಸ್ವಲ್ಪ ಲೇಟಾಗಿ ಎದ್ದೇಳ್ತಿದ್ದಾರೆ ಜನ ಅಲ್ವಾ, ಅದನ್ನ ಸ್ವಲ್ಪ ಕಟ್ ಡೌನ್ ಮಾಡಬೇಕು, ಸ್ಪೆಷಲಿ ನಂಬರ್ 1 ಅವರು. ಯಾ, ಆ್ಯಂಡ್ ಇಫ್ ದೇ ವೇಕ್ ಅಪ್ ಅರ್ಲಿ ಆ್ಯಂಡ್ ಪ್ಲಾನ್ ದೇರ್ ಡೇ ಅರ್ಲಿ ಅಲ್ವಾ, they'll achieve a lot of things this year. So that is a tip. Yes. Yeah. Next number, please. Yeah. So next is number 2. So ಯಾರ್ಯಾರು 2, 11, 20th and 29th ಡೇಟ್ಸ್ ಅಲ್ಲಿ ಬಾರ್ನ್ ಆಗಿದ್ದಾರೋ, ಯಾವುದೇ ತಿಂಗಳಾಗಿರ್ಬೋದು, ಅವರ ರೂಲಿಂಗ್ ಪ್ಲಾನೆಟ್ ಬಂದ್ಬಿಟ್ಟು ಮೂನ್ ಆಗುತ್ತೆ. ಆಯ್ತಾ? ಸೊ ಮೂನ್ ಹೆಂಗಿದೆ ನೋಡಿ, ಎಷ್ಟು ಶಾಂತವಾಗಿದೆ. ಮೂನ್ ಇಸ್ ಸೋ ಕೂಲ್, ಸೋ ಕಾಮ್.
ಆ್ಯಂಡ್ ಆ್ಯಂಡ್ ಇಟ್ ರೂಲ್ಸ್ ಅವರ್ ಇಮೋಷನ್ಸ್. ಓಕೆ, ಇವಾಗ ನಂಬರ್ 1 ಹೆಂಗೆ ಪರ್ಸ್ನಾಲಿಟಿ ಅದ್ ನಮ್ಮ ಪರ್ಸನಾಲಿಟಿ ಮೇಲೂ ಹಾಗೆ ರಿಫ್ಲೆಕ್ಟ್ ಮಾಡುತ್ತಾ? ಅಂದ್ರೆ 2 numbers ಎಲ್ಲರೂ ಸಿಕ್ಕಾಪಟ್ಟೆ ಪ್ರಶಾಂತವಾಗಿ ಕಾಮ್ ಆಗಿರ್ತಾರ, ಅಂಡ್ 1 ತುಂಬಾ ಫೈರ್ ಅಂಡ್ ಅಗ್ರೆಸಿವ್. ಹೌದು. ಓಕೆ, ಡೆಫಿನೆಟ್ಲಿ ಅವ್ರ ಪರ್ಸ್ನಾಲಿಟಿ ಮೇಲೆ ಇದು ಪ್ರಭಾವ ಬಿದ್ದೇ ಬೀರಿರುತ್ತೆ. ಓಕೆ. ಸೊ ನಂಬರ್ 2 ಅವರು ಅದೇ ಮೂನ್ ಎನರ್ಜಿ ಥರನೇ ಶಾಂತವಾಗಿರ್ತಾರೆ, ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಇರ್ತಾರೆ, ಕೇರಿಂಗ್ ನೇಚರ್ ಇರುತ್ತೆ. ಆ್ಯಂಡ್ ಬೇರೆಯವರು ಒಂದು ಲೆವೆಲಲ್ಲಿ ಅರ್ಥ ಮಾಡ್ಕೊಂಡ್ರೆ ಇವರು ಇಮೋಷ್ನಲ್ ಲೆವೆಲಲ್ಲಿ ಅರ್ಥ ಮಾಡ್ಕೋತಾರೆ. ಆ್ಯಂಡ್ ತುಂಬ ನರ್ಚರಿಂಗ್ ಆಗಿರ್ತಾರೆ, ಕೇರ್ ಮಾಡ್ತಾರೆ, ಕರುಣೆ ಅಂತೂ ಎಲ್ರಿಗೂ ತೋರಿಸ್ತಾರೆ, ಆ್ಯಂಡ್ ಅಪಾರ ಪ್ರೀತಿ ಹೊಂದಿರ್ತಾರೆ ಇವರು, ಆಯಿತಾ. ಸೊ ಆ ಥರ ಸೆಕೆಂಡ್ ಬಾರ್ನ್ ಅವರು. ಆ್ಯಂಡ್ ಆಲ್ಸೋ ಈ ಇಯರ್ ಅಂದರೆ 2026 ಅವ್ರಿಗೆ ಹೆಂಗಿರುತ್ತಂದರೆ, ಫಸ್ಟ್ ಆಫ್ ಆಲ್ ಅವರು ಸೆಕೆಂಡ್ ಬಾರ್ನ್, ಆಯಿತಾ. ಅದರಲ್ಲಿ 2026 2 ಇದೆ ಅಂದರೆ ತೀರಾ ಇಮೋಷ್ನಲ್ ಆಗ್ತಾರೆ. ಸೊ ದೇ ಆರ್ ಗೋಯಿಂಗ್ ಟು ಗೆಟ್ ಇನ್ ಟು, ನಾನು ಹೇಳ್ದಂಗೆ ತುಂಬ ಇಮೋಷ್ನಲ್ ಆಗಿ ದೆರ್ ಆರ್ ಚಾನ್ಸಸ್ ಸ್ವಲ್ಪ ಡಿಪ್ರೆಸ್ಡ್ ಫೀಲ್ ಆಗೋದು, ಯಾಕೋ ನನ್ನ ಲೈಫಲ್ಲಿ ಏನೂ ಆಗ್ತಾನೆ ಇಲ್ವಲ್ಲ, ಇಟ್ಸ್ ಸೋ ಸ್ಲೋ ಮೂವಿಂಗ್. ಈಗ ಹೆಂಗೆ ಮೂನ್ ನೋಡಿ ಬರೀ ಅರ್ತ್ ಸುತ್ತಮುತ್ತ ಅಷ್ಟೇ ಸುತ್ತುತ್ತದು. ಇಟ್ ಹ್ಯಾಸ್ ಒನ್ ರೂಟೀನ್, ಒನ್ ಪ್ಯಾಟರ್ನ್ ಅದಕ್ಕೆ. ಸೊ ನಾನು ಬರೀ ಇದೇ ಆಗೋಯ್ತಾ ನನ್ನ ಲೈಫಲ್ಲಿ, ವೈ ದೇರ್ ಆರ್ ನೋ ಮಚ್ ಬಿಗ್ ಚೇಂಜಸ್ ಅಂತ ಆ ಥರ ಯೂಶಲಿ ಅವರು ಡಾಮಿನೇಷನ್ಗೆ ಒಳಗಾಗ್ತಾರ, ಅಂದ್ರೆ ಆಗ್ತಾರೆ, ಅದನ್ನು ಆಗ್ತಾರೆ ಡೆಫಿನೆಟ್ಲಿ. ಆ್ಯಂಡ್ ಆ ಥರ ಸಾಧ್ಯತೆ ಇದೆ. ಬಟ್ ಅವ್ರಿಗೆ ಈ ಇಯರ್ ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ. ದೋ ದೇ ವಿಲ್ ಗೆಟ್ ಇಮೋಷ್ನಲ್, ಬಟ್ ಅವ್ರಿಗೆ ಅಪಾರ್ಚುನಿಟಿ ಜಾಸ್ತಿ ಸಿಗುತ್ತೆ. ಓಕೆ, ಬಿಕಾಸ್ 2026 2 ಇದೆ ಅಲ್ವಾ. ಸ್ಪೆಷಲಿ ಇಫ್ ದರ್ ಆರ್ ಆ್ಯಕ್ಟರ್ಸ್ ಅಥವಾ ಸಿಂಗರ್ಸ್, ಎನಿಬಡಿ ಹೂ ಇಸ್ ಇನ್ ಟು ಆರ್ಟ್ ಫೀಲ್ಡ್ ಅಲ್ವಾ, ಅವ್ರಿಗೆ ಎಕ್ಸಲೆಂಟ್ ಇಯರ್ ಇದು. ಆ್ಯಂಡ್ ಸ್ಪೆಷಲಿ ಫಾರ್ ಸಮ್ಮನ್ ಹೂ ಗೆಟ್ ರೋಲ್ಸ್ ಲೈಕ್ ಇಮೋಷ್ನಲ್ ರೋಲ್ಸ್ ಎಲ್ಲ ಸಿಗುತ್ತೆ ನೋಡಿ, ಅವ್ರಿಗಂತೂ ಫುಲ್ ಬಂಪರ್ ಲಾಟ್ರಿ ಅನ್ಕೊಳ್ಳಿ ಇಯರ್ ಅಂತೂ. ಇಟ್ಸ್ ಗೋಯಿಂಗ್ ಟು ಬಿ ರಿಯಲಿ ನೈಸ್. ಆ್ಯಂಡ್ ಆಲ್ಸೋ ರಿಲೇಷನ್ಶಿಪ್ಪಲ್ಲಿ ಅಗೇನ್ ಇವ್ರಿಗೂ ಅಷ್ಟೇ ನ್ಯೂ ಬಿಗಿನಿಂಗ್ಸ್ ಇನ್ ರಿಲೇಷನ್ಶಿಪ್ಸ್ ಆಗೋ ಸಾಧ್ಯತೆ ಇದೆ. ಒಳ್ಳೆ ಪಾರ್ಟ್ನರ್ ಸಿಗ್ತಾರೆ, ಆ್ಯಂಡ್ ಇವ್ರಿಗೆ ಅರ್ಥ ಮಾಡ್ಕೊಳ್ಳೋ ಅಂಥ ಪಾರ್ಟ್ನರ್ ಸಿಗ್ತಾರೆ ಈ ಇಯರು, ಡೆಫಿನೆಟ್ಲಿ ಅದು ಸಾಧ್ಯತೆ ಇದೆ. ಆ್ಯಂಡ್ ಬಟ್ ಇವ್ರಿಗೆ ಫೈನಾನ್ಷಿಯಲ್ ಡ್ರೈನೇಜ್ ಐ ಕ್ಯಾನ್ ಸಿ. ಸೊ ಬಿಕಾಸ್ ಅವರು ಇಮೋಷ್ನಲಿ ಹರ್ಟ್ ಆಗ್ತಾರಲ್ವಾ, ಸೊ ದೇ ವಿಲ್ ಓವರ್ ಸ್ಪೆಂಡ್ ಇಯರ್. ಅವರು ಮ್ಯಾನೇಜ್ ಮಾಡೋಕ್ಕಾಗಲ್ಲ ಫೈನಾನ್ಸಸ್ಸು, ಅಂಟಿಲ್ ಅಂಡ್ ಅನ್ಲೆಸ್ ಅವ್ರಿಗೆ ಒಂದು ಪಾರ್ಟ್ನರ್ ಇದ್ರೆ ಅಥವಾ ಫ್ರೆಂಡ್ ಇದ್ರೆ ಹೂ ವಿಲ್ ಅಡ್ವೈಸ್ ದೆಮ್, ಬೇಡ ಈ ಥರ ಎಲ್ಲ ಮಾಡಬೇಡ ಅನ್ನೋರು ಇದ್ರು ಅಂದರೆ ಓಕೆ ಫೈನ್. ಬಟ್ ಯೂಶಲಿ ಮೂನ್ ಪೀಪಲ್ ಏನು ಗೊತ್ತಾ, ಸ್ವಲ್ಪ ಮೂಡಿ ಆಗಿರ್ತಾರೆ, ಯಾರು ಮತ್ತು ಜಲ್ದಿ ಕೇಳಲ್ಲ ಅವರು. ಸೊ ಹಾಗೆ ಸ್ಪೆಂಡ್ ಮಾಡ್ತಾ ಇರ್ತಾರೆ, ಅದು ಒಂದು ಸಾಧ್ಯತೆ ಇದೆ. So they just have to take care of their emotions, their relationships, their finance and their health also. Okay. So moon energy ಹೇಳಿದ್ನಲ್ಲ, ಇಮೋಷನಲ್ ಇಂಬ್ಯಾಲೆನ್ಸ್ ಆಗಿರೋದ್ರಿಂದ ಅವ್ರಿಗೆ ಡಿಹೈಡ್ರೇಷನ್ ಆಗೋದು ಅಥವಾ ಜಾಸ್ತಿ ನೀರು ಅಂಶನೂ ಮೈಯಲ್ಲಿ ಜಾಸ್ತಿ ಆದ್ರೂ ಅದು ಎಫೆಕ್ಟ್ ಆಗುತ್ತೆ, ಆ ಥರನೂ ಆಗುತ್ತೆ. ಪ್ಲಸ್ ಸ್ಪೆಷಲಿ ಡ್ಯೂರಿಂಗ್ ಅಮಾವಾಸ್ಯ ಆ್ಯಂಡ್ ಫುಲ್ ಮೂನ್ ನೈಟ್ಸ್ ಇರುತ್ತಲ್ಲ, ಆ ಟೈಮ್ ಅವರು ತುಂಬ ಕೇರ್ಫುಲ್ ಆಗಿರಬೇಕು. ನಂಬರ್ 2 ಅವರು, ಬಿಕಾಸ್ ತೀರಾ ಏನಂತಾರೆ, ಅವ್ರಿಗೆ ಹೆಂಗಾಗುತ್ತಂದ್ರೆ ಈ ಟೈಮಲ್ಲಿ ನೀವು ಎದುರುಗಡೆ ನೀವು ಏನೇ ಹೇಳಿ ಅವರು ಅರ್ಥ ಮಾಡ್ಕೊಳ್ಳಲ್ಲ. ಐ ಹ್ಯಾವ್ ಸೀನ್ ಸೋ ಮೆನಿ ಕೇಸಸ್, ಅಂದರೆ ಈ ಸೂಸೈಡಲ್ ಥಾಟ್ಸ್ ಎಲ್ಲ ಬರುತ್ತೆ ನೋಡಿ, ಅದೆಲ್ಲ ಅವ್ರಿಗೆ ಬರುತ್ತೆ ಡ್ಯೂರಿಂಗ್ ಅಮಾವಾಸ್ಯ ಆ್ಯಂಡ್ ಪೌರ್ಣಮಿ ದಿವಸ. ಬಿಕಾಸ್ ಆಸ್ ದ ಮೂನ್ ವಿಲ್ ಬಿ ಮೂವಿಂಗ್ ಅಲ್ಲ, ನಮ್ಮ ಇಮೋಷನ್ಸ್ ಮೇಲೆ ಎವ್ರಿ ಡೇ, ಇದು ಎಲ್ರಿಗೂ ಆಗುತ್ತೆ ಆನ್ ಜನರಲ್ ಪರ್ಸ್ಪೆಕ್ಟಿವ್, ಬಟ್ ಮೂನ್ ಅವ್ರಿಗೆ ಇನ್ನೂ ಜಾಸ್ತಿ ಆಗುತ್ತೆ. ಅಗೇನ್ ನಾವು ಇದೆಲ್ಲ ಅನ್ಕೋತೀವಿ, ಯಾಕೆ ಅವ್ರಿಗೆ ಹಿಯರ್ ಹೌ ದ ನ್ಯೂಮರಾಲಜಿ ಪ್ಲೇಸ್ ರೋಲ್. ಯಾಕೆ ಇವ್ರಿಗೆ ನಂಬರ್ 2 ಅವ್ರಿಗೇನೆ ಹಿಂಗಾಗುತ್ತೆ, ನಮ್ಗೆ ಯಾಕಾಗಲ್ಲ? ನಮಗೆ ಅಂತೂ ಆಗುತ್ತೆ, ಬಟ್ ಸ್ಟಿಲ್ ಅವ್ರಿಗೆ ಜಾಸ್ತಿ ಇದು. ಅಂಡ್ ಈವನ್ ಅವರು ಎಮೋಷನಲಿ ಸ್ವಲ್ಪ ವೀಕ್ ಇರೋದ್ರಿಂದ ಸೊ ಆ ಥರ. ಸೊ ದೇ ಹ್ಯಾವ್ ಟು ಟೇಕ್ ಕೇರ್ ಆಫ್ ದೇರ್ ಹೆಲ್ತ್, ದೇರ್ ಮೈಂಡ್, ಅದೆಲ್ಲನೂ ಡೆಫಿನೆಟ್ಲಿ ಇದು ಒಂದು ಟಿಪ್ ಅವ್ರಿಗೆ ಹೆಲ್ತಲ್ಲಿ. ಆ್ಯಂಡ್ ಈವನ್ ಫೈನಾನ್ಸಸ್ ಅಲ್ಲಿ ಕೂಡ ದೇ ಹ್ಯಾವ್ ಟು ಟೇಕ್ ಕೇರ್. ಬಟ್ ಓವರ್ ಆಲ್ ಗುಡ್ ಇಯರ್. ಗುಡ್ ಇಯರ್, ಡೆಫಿನೆಟ್ಲಿ ಗುಡ್ ಇಯರ್. ನೆಕ್ಸ್ಟ್ 3 ನಂಬರ್ 3 ಯಾರ್ಯಾರು 3, 12, 21 and 30th ಡೇಟಲ್ಲಿ ಹುಟ್ಟಿದಾರೋ, ಯಾವುದೇ ತಿಂಗಳಾಗಿರ್ಬೋದು, ಅವರ ರೂಲಿಂಗ್ ನಂಬರ್ ಬಂದ್ಬಿಟ್ಟು 3 ಆಗುತ್ತೆ. ಆ್ಯಂಡ್ ಅವರ ರೂಲಿಂಗ್ ಪ್ಲಾನೆಟ್ ಬಂದ್ಬಿಟ್ಟು ಗುರುಗ್ರಹ. ಲೈಕ್ ಯು ಆರ್ ಆಲ್ಸೋ ಇನ್ ದಿಸ್ ನಂಬರ್. ಆ್ಯಂಡ್ ಈವನ್ ಲೈಕ್ ಲಾಟ್ ಆಫ್ ಫೇಮಸ್ ಪರ್ಸನಾಲಿಟಿ ಲೈಕ್ ರಜನಿಕಾಂತ್ ಇಸ್ ಆಲ್ಸೋ 12th. ಸೊ ಇವ್ರು ಅಷ್ಟೇ
ಲೈಕ್ ಇವ್ರ ಪರ್ಸ್ನಾಲಿಟಿ ಹೆಂಗಿರುತ್ತಂದ್ರೆ ತುಂಬಾ ಏನೋ ನಾಲೆಜ್ ಗೇನ್ ಮಾಡಬೇಕು ಹ್ಮ್ ಆ್ಯಂಡ್ ದೀಸ್ ಪೀಪಲ್ ವಿಲ್ ಬಿ ಲೈಕ್ ಒನ್ ಗೈಡ್ ಆ್ಯಂಡ್ ಒನ್ ಟೀಚರ್ ಥರ. ಹ್ಮ್ ಇವ್ರ ಹತ್ರ ಏನೇ ಬಂದು ಕೇಳಿದ್ರು ಅವರು ಸರಿ ನೀನು ಇದು ಮಾಡು ಅದು ಮಾಡು, ಇದು ಕರೆಕ್ಟ್ ಇರುತ್ತೆ ಅದು ಕರೆಕ್ಟ್ ಇರುತ್ತೆ ಅಂತ ಒಂದು ಒಳ್ಳೆ ರೀತಿಯಲ್ಲಿ ನಿಮಗೆ ಗೈಡ್ ಮಾಡ್ತಾರೆ. ದಿಸ್ ಈಸ್ ಅ ವೆರಿ ಗುಡ್ ಟ್ರೈಟ್ ಆಫ್ ನಂಬರ್ 3 ಪೀಪಲ್. ಆ್ಯಂಡ್ 2026 ಇವರು ತುಂಬ ಒಂದು ರೆವಲ್ಯೂಷನರಿ ಏನೋ ಮಾಡೋರಿದ್ದಾರೆ 2026. ಆ್ಯಸ್ ಐ ಟೋಲ್ಡ್, ಲೈಕ್ ಗುರು ಆ್ಯಂಡ್ ಸನ್ ಜೊತೆಲಿದ್ರೆ ಸಮಥಿಂಗ್ ಬಿಗ್ ಇಸ್ ಗೋನ್ ಹ್ಯಾಪನ್ ಡೆಫಿನೆಟ್ಲಿ ಇನ್ 2026. ಲೈಕ್ ಮೇಜರ್ ಆಗೋದಿದೆ. ವಾಟ್ ಐ ಕ್ಯಾನ್ ಸೇ ಈಸ್, ಯಾರಾದರೂ ಲೈಕ್ ಪಾಲಿಟಿಕ್ಸಲ್ಲಿದ್ದರೆ ಅಥವಾ ಒಂದು ಹೈಯರ್ ಅಥಾರಿಟೇಟಿವ್ ಪವರ್ ಪೊಸಿಷನಲ್ಲಿದ್ದರೆ ಅಥವಾ ಒಂದು ದೊಡ್ಡ ಏನಂತಾರೆ ಬಿಸ್ನೆಸಸ್ ಇರುತ್ತಲ್ಲ, ವಿಚ್ ವಿಲ್ ಆ್ಯಕ್ಚುಲಿ ಲೈಕ್ ಆನ್ ಅ ಡೈಲಿ ಬೇಸಿಸ್ ನಮಗೆ ಹ್ಯುಮ್ಯಾನಿಟಿಗೆ ಹೆಲ್ಪ್ ಆಗೋವಂಥ ದೊಡ್ಡ ಬಿಸ್ನೆಸ್. ಫಾರ್ ಎಕ್ಸಾಂಪಲ್ ವಿ ಕ್ಯಾನ್ ಟೇಕ್ ಲೈಕ್ ಹೌ ನಮಗೆ ವಾಟರ್, ಆಯಿಲ್, ಪೆಟ್ರೋಲ್ ಇದೆಲ್ಲ ನಮಗೆ ಬೇಕಲ್ವಾ ಎವ್ರಿ ಡೇ. ಸೊ ಆ ಥರ ದೊಡ್ಡ ಕಂಪನೀಸ್ ಅವರು ಏನೋ ಒಂದು ರೆವಲ್ಯೂಷನರಿ ಡೆಫಿನೆಟ್ಲಿ ಮಾಡೋರಿದ್ದಾರೆ ಈ ಇಯರ್. ಆ್ಯಂಡ್ ನ್ಯೂ ಐಡಿಯಾಸ್ ಆರ್ ಗೋನ ಕಮ್ ಬಿಕಾಸ್ ಗುರು ಆಲ್ಸೋ ಗಿವ್ಸ್ ಯು ಐಡಿಯಾಸ್ ಆ್ಯಂಡ್ ಇಟ್ ಕ್ರಿಯೇಟ್ಸ್. ಹೀ ಈಸ್ ಅ ಕ್ರಿಯೇಟರ್. ಸೊ ಹೊಸ ಏನಂತಾರೆ ನ್ಯೂ ವೆಂಚರ್ಸ್ ಅದೆಲ್ಲನೂ ಆಗುತ್ತೆ 2026. ಆ್ಯಂಡ್ ಇವ್ರಿಗೂ ಕೂಡ ತುಂಬ ಒಳ್ಳೆ ಇಯರ್ ಇಫ್ ದೇ ವಾಂಟ್ ಟು ಯಾರಿಗಾದ್ರೂ ಹಿಂಗೆ ಇರುತ್ತಲ್ವ ಟೀಚರ್ ಆಗೋದು ಅಥವಾ ಸಮ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ಓಪನ್ ಮಾಡೋದು ಅಥವಾ ಲೈಕ್ ಪಾಡ್ಕಾಸ್ಟೇ ಆಗಿರ್ಬೋದು ಅಥವಾ ಎನಿಥಿಂಗ್ ವಿಚ್ ಇಸ್ ರಿಲೇಟೆಡ್ ಟು ಶೇರಿಂಗ್ ನಾಲೆಜ್, ದೇ ಕ್ಯಾನ್ ಡೆಫಿನೆಟ್ಲಿ ಗೋ ಫಾರ್ ಇಟ್. 2026 is the best year for them to open it, launch it. ಅದು ಮಾಡ್ಬೋದು. ಆ್ಯಂಡ್ ಮತ್ತು ಈ ಕೆಲವ್ರಿಗೆ ಬರೀ ಐಡಿಯಾಸ್ ಶೇರ್ ಮಾಡಿದ್ರೇ ದೇ ಅರ್ನ್, ಲೈಕ್ ಅಡ್ವೈಸರ್ಸ್, ಫೈನಾನ್ಷಿಯಲ್ ಅಡ್ವೈಸರ್ಸ್ ತಗೊಳ್ಬೋದು, ಬಿಸ್ನೆಸ್ ಅನಾಲಿಸ್ಟ್, ಇವ್ರಿಗೆಲ್ಲ ತುಂಬ ಒಳ್ಳೆ ಇಯರ್ ಇದು. ದೇ ಕ್ಯಾನ್ ಶೇರ್ ಇವನ್ ಮೋರ್ ನಾಲೆಜ್ ಆ್ಯಂಡ್ ಅರ್ನ್ ಮೋರ್. ದಿಸ್ ಇಸ್ ದ ಬೆಸ್ಟ್ ಇಯರ್ ಫಾರ್ ದೆಮ್. ಅಥವಾ ಅವ್ರದ್ದು ಏನಾದರೂ ಪ್ರೀವಿಯಸ್ಲಿ ಒಂದು ಸೆಟ್ ಆಫ್ ಸ್ಕಿಲ್ಸ್ ಇತ್ತು ಅಂದರೆ ಆ ಸ್ಕಿಲ್ಸ್ನ ಇನ್ನು ಎನ್ಹ್ಯಾನ್ಸ್ ಮಾಡೋ ಅಂತ ಒಂದು ಇಯರ್ ಇದು. ಸೊ ನ್ಯೂ ಸೆಟ್ ಆಫ್ ಸ್ಕಿಲ್ಸ್ ಕಲಿಬೋದು, ನ್ಯೂ ಕೋರ್ಸಸ್ ತಗೊಳ್ಬೋದು. ಡೆಫಿನೆಟ್ಲಿ ಇಟ್ಸ್ ಅನ್ ಅಮೇಸಿಂಗ್ ಇಯರ್ ಫಾರ್ ದೆಮ್. And they're gonna see lot of money coming in also. So yeah, I was about to ask financial planning, investments la hegide ee varsha anta. Yeah, ಮಾಡಲೇಬೇಕು ಇನ್ವೆಸ್ಟ್ಮೆಂಟ್ ಅವ್ರಿಗೂ ಕೂಡ. And by default sun will give you money in 2026 ಅಲ್ಲಿ. ಆ್ಯಂಡ್ ಸೊ ಅಷ್ಟೊಂದೇನು ಪ್ರಾಬ್ಲಮ್ ಆಗಲ್ಲ. ಬಟ್ ಸ್ಟಿಲ್ ಲೈಕ್ ಐ ಆಲ್ವೇಸ್ ಟೆಲ್, ಯಾರಿಗೆ ಆಗಲಿ ಫೈನಾನ್ಷಿಯಲ್ ಪ್ಲಾನಿಂಗ್ ಇರಲೇಬೇಕು ಆ್ಯಂಡ್ ಫೈನಾನ್ಷಿಯಲ್ ಬ್ಯಾಕಪ್ ಇರಲೇಬೇಕು. ಸೇವ್ ಮಾಡಿ ಇಟ್ಕೊಂಡಿರ್ಬೇಕು 2026 ಬಿಕಾಸ್ ಲೈಕ್ ಐ ಟೋಲ್ಡ್, ಎನಿ ಟ್ರಾಜಿಕ್ ಥಿಂಗ್ ಮೈಟ್ ಹ್ಯಾಪನ್ 2026 ಅಂದ್ರೆ ಈ ಕೋವಿಡ್ ತರ ಇಲ್ಲ ವಾರ್ಸ್ ಇಂದ ಎಫೆಕ್ಟ್ ಆಗೋ ತರದ್ದು ಏನೋ ಆ ತರ. ಯಾ, ವಿ ಡೋಂಟ್ ನೋ, ಲೈಕ್ ಲಾಟ್ ಆಫ್ ಆಕ್ಸಿಡೆಂಟ್ಸ್ ಮೈಟ್ ಹ್ಯಾಪನ್. ಸೊ ಎನಿ ಡೇ ಎನಿಥಿಂಗ್ ಕುಡ್ ಹ್ಯಾಪನ್ ಅಲ್ಲ. ಇವಾಗ ನಮ್ಗೇನು ಗ್ಯಾರಂಟಿ ಇಲ್ಲ. ಆ್ಯಂಡ್ ಇದು ಫೈರ್ ಎನರ್ಜಿ ಬೇರೆ, ಫೈರ್ ಅಲ್ಲಿ ಏನಾದರೂ ಸಿಕ್ಕಾಕೊಳ್ಬೋದು ಅಥವಾ ಎನಿಥಿಂಗ್ ಕುಡ್ ಹ್ಯಾಪನ್ ಅಲ್ವಾ. ಸೊ ನಾವು ನಮ್ಮನ್ನ ಪ್ರೊಟೆಕ್ಟ್ ಆಗಿ ಇಟ್ಕೋಬೇಕು, ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಕೂಡ ಪ್ರೊಟೆಕ್ಟಿವ್ ಆಗಿ ಇಟ್ಕೋಬೇಕು. ಸೊ ದಟ್ಸ್ ವೈ ಯಾವಾಗಲೂ ಇದು ಬ್ಯಾಕಪ್ ಇರಲೇಬೇಕು. ಓಕೆ, ಹೌ ಇಸ್ ಲವ್ ಲೈಫ್? Love life will be amazing for number 3 people. And definitely like married ಆಗಿದ್ರೆ ಅವ್ರಿಗೆ ಏನೋ ಹೊಸ ನ್ಯೂ ಮೆಂಬರ್ನ ವೆಲ್ಕಮ್ ಮಾಡ್ಬೋದು. ಅಥವಾ ಆಲ್ರೆಡಿ 2 kids ಇದ್ದಾರೆ ಅಂತಂದ್ರೆ ಇನ್ನೊಂದು ಕಿಡ್ ಆಗೋ ಪಾಸಿಬಿಲಿಟಿ ಇದೆ ಈ ಇಯರ್ ಅವ್ರಿಗೆ. ಯಾ, ಆ ಥರ. ಆಮೇಲೆ ಸಿಂಗಲ್ಸ್ ಇದ್ರೆ ಡೆಫಿನೆಟ್ಲಿ ಅವ್ರಿಗೂ ಒಳ್ಳೆ ಏನೋ ತುಂಬ ಚಾನ್ಸಸ್ ಇದೆ ಒಂದು ಒಳ್ಳೆ ಪಾರ್ಟ್ನರ್ನ ಪಡೆಯೋ ಅಂಥದ್ದು. ಆ್ಯಂಡ್ ಈ ಇಯರ್ ಜಾಸ್ತಿ ಯಾವ ಥರ ಪಾರ್ಟ್ನರ್ ಸಿಗ್ತಾರೆ ಗೊತ್ತಾ? someone who is authoritative, who is good at communicating, who is good at taking control of things, who can bear responsibilities. ಸೊ ಈ ಥರ ಪರ್ಸನಾಲಿಟಿದವರು ಜಾಸ್ತಿ ಇವಾಲ್ವ್ ಆಗ್ತಾರೆ ಇವಾಗ, ಈ ಇಯರಲ್ಲಿ ಕಾಣಿಸ್ಕೊಳ್ತಾರೆ ಕೂಡ. ಹಾ, ಸೊ ನಂಬರ್ 3 ಅವ್ರಿಗೆ ಆ ಥರ ಜನನೂ ಮೀಟ್ ಆಗೋವಂಥ ಚಾನ್ಸಸ್ಸು ಜಾಸ್ತಿ ಇದೆ. ಆ್ಯಂಡ್ ಸೊ ಇದು ಲವ್ ಅಲ್ಲಿ ಅಂತೂ ತುಂಬ ಚೆನ್ನಾಗಿರುತ್ತೆ, ಲವ್ ಲೈಫ್, ಮ್ಯಾರೇಜ್ ಲೈಫು ಚೆನ್ನಾಗಿರುತ್ತೆ, ಬಿಸ್ನೆಸ್ ಅಂತೂ ಸೂಪರ್ ಆಗಿರುತ್ತೆ ಅವ್ರಿಗೆ ಈ ಇಯರ್. ಆ್ಯಂಡ್ ಇವನ್ ಇನ್ ಎಕನಾಮಿಕಲ್ ಲೆವೆಲ್, ಗ್ಲೋಬಲ್ ಲೆವೆಲಲ್ಲಿ ತುಂಬ ಚೆನ್ನಾಗಿರುತ್ತೆ. ಯಾ, ಹೆಲ್ತಲ್ಲಿ ಸೊ ದೇರ್ ಆರ್ ಚಾನ್ಸಸ್ ಅವ್ರಿಗೆ ಸ್ವಲ್ಪ ವೇಟ್ ಗೇನ್ ಆಗೋ ಚಾನ್ಸಸ್ ಇದೆ. ಸೊ ಗುರುಗ್ರಹ ಅವ್ರಿಗೆ, ಯಾರ್ಯಾರು ಗುರುಗ್ರಹದಿಂದ ರೂಲ್ ಆಗಿರ್ತಾರಲ್ವ ಅವ್ರಿಗೆ ಸ್ವಲ್ಪ ವೇಟ್ ಫ್ಲಕ್ಚುಯೇಷನ್ಸ್ ಆಗೋ ಸಾಧ್ಯತೆ ಇದೆ. ಅಗೇನ್ 100% ಆಗೋ ಅಂಥದ್ದು ಹೇಳೋಕ್ಕಾಗಲ್ಲ ಬರೀ ನ್ಯೂಮರಾಲಜಿಯಲ್ಲಿ. ನಾವು ಅದನ್ನು ಐ ಆಲ್ಸೋ ಸಿ ಅಸ್ಟ್ರಾಲಜಿ ಅಲ್ಲ, ಅಸ್ಟ್ರಾಲಜಿಯಲ್ಲಿ ಅವ್ರೇನಾದರೂ ಗುರು ದಶಾಲಿದ್ದಾರೆ, ಗುರು ಭುಕ್ತಿಯಲ್ಲಿ ಇದ್ದಾರೆ ಅಂದರೆ ಡೆಫಿನೆಟ್ಲಿ ವೇಟಲ್ಲಿ ಏರುಪೇರು ಇರುತ್ತೆ. ಸೊ ಅವರು ದೇ ಹ್ಯಾವ್ ಟು ಟೇಕ್ ಕಂಟ್ರೋಲ್ ಆಫ್ ದೇರ್ ವೇಟ್
ಆ್ಯಂಡ್ ಗೆಟ್ ಇನ್ ಟು ಫಿಟ್ನೆಸ್ ಹ್ಮ್ ಆ್ಯಂಡ್ ಸ್ವಲ್ಪ ಗೋಲ್ಸ್ ಎಲ್ಲ ಬರೆದಿಟ್ಕೋಬೇಕು ಈ ಇಯರ್. ಓಕೆ ಎಷ್ಟೇ ಲೇಟ್ ಆದ್ರೂ ಪರವಾಗಿಲ್ಲ, ಬಟ್ 2026 ಈಸ್ ಮೈ ಇಯರ್ ಅಂತ ಅವರು ಒಂದು ಸೆಟ್ ಆಫ್ ಗೋಲ್ಸ್ ಮಾಡ್ಕೋಬೇಕು ಆ್ಯಂಡ್ ಡೆಫಿನೆಟ್ಲಿ ದೆಲ್ ಅಚೀವ್. ತುಂಬಾ ಚೆನ್ನಾಗಿರುತ್ತೆ. ಇವನ್ ಹೆಲ್ತ್ ಆಲ್ಸೋ ವಿಲ್ ಬಿ ರಿಯಲಿ ನೈಸ್ ಫಾರ್ ದೆಮ್. ಏನೇ ಟಿಪ್ ಅಂದರೆ, ಸೊ ಫಾರ್ ದೀಸ್ ಪೀಪಲ್ ಕಾಪರ್ ಆ್ಯಕ್ಚುಲಿ ಜಾಸ್ತಿ ಯೂಸ್ ಮಾಡ್ಬೇಕು ಈ ಇಯರ್. ಓಕೆ ಸೊ ದ ಸನ್ ಎನರ್ಜಿ ಆ್ಯಂಡ್ ಜುಪಿಟರ್ ಇಂದ ರೂಲ್ ಆಗ್ತಿರೋರು ಕಾಪರ್ ಯೂಸ್ ಮಾಡಿದ್ರೆ ಅದೆರಡು ಮಿಕ್ಸ್ ಆಗಿ ಒಂದು ಒಳ್ಳೆ ಪವರ್ ಕೊಡುತ್ತೆ ಅವ್ರಿಗೆ. ಲೈಕ್ ಹೆಲ್ತಲ್ಲಿ ಎಲ್ಲ, ಲೈಕ್ ಇವನ್ ಮೈಂಡ್ ಸೆಟ್ ಅಲ್ಲಿನೂ ಅಷ್ಟೇ. ಎವ್ರಿ ಡೇ ಅವ್ರು ಕಾಪರ್ ಗ್ಲಾಸಲ್ಲಿ ನೀರು ಕುಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ದಟ್ ಈಸ್ ವೆರಿ ನೈಸ್. ನೆಕ್ಸ್ಟ್ 4th ಬಾರ್ನ್ ಅವ್ರಿಗೆ ಯಾರ್ಯಾರು 4, 13 ಆ್ಯಂಡ್ 22nd ಆ್ಯಂಡ್ 31st ಡೇಟ್ಸಲ್ಲಿ ಬಾರ್ನ್ ಆಗಿದ್ದಾರೋ, ಯಾವುದೇ ತಿಂಗಳಾಗಿರ್ಬೋದು, ದೀಸ್ ಗೈಸ್ ಆರ್ ರೂಲ್ಡ್ ಬೈ ನಂಬರ್ 4. ಅಂದರೆ ಇವರು ನಂಬರ್ ಬಂದ್ಬಿಟ್ಟು 4 ಆ್ಯಂಡ್ ರೂಲಿಂಗ್ ಪ್ಲಾನೆಟ್ ಬಂದ್ಬಿಟ್ಟು ರಾಹು. ನಮ್ಮದು ಬೇರೆ ಲೈಕ್ ಫಾರಿನ್ ಕಂಟ್ರೀಸಲ್ಲಿ ರಾಹು ಅಂತ ತಗೊಳ್ಳಲ್ಲ. ಇದು ನಮ್ಮ ಇಂಡಿಯನ್ ನ್ಯೂಮರಾಲಜಿಯಲ್ಲಿ ರಾಹು ಅಂತ ತಗೊಳ್ತೀವಿ ನಾವು 4 ನಂಬರ್ಗೆ. ಆ್ಯಂಡ್ ರಾಹು ಈಸ್ ಪ್ಲಾನೆಟ್ ಆಫ್ ಇಲ್ಯೂಷನ್ಸ್ ಆಯ್ತಾ. ಹೀಸ್ ಏನಂತಾರೆ ಮಾಸ್ಟರ್ ಇನ್ ಮ್ಯಾನಿಪುಲೇಟಿಂಗ್ ಯು. ಹೀಸ್ ಲೈಕ್ ದ್ಯಾಟ್. ಸೊ ಬಟ್ ತುಂಬ ನಿಮಗೆ ಡಿಸೈರ್ಸ್ ಎಲ್ಲ ಕೊಡ್ತಾರೆ. ಸೊ 4 ನಂಬರ್ದವ್ರಿಗೆ 2026 ತುಂಬ ಡಿಸೈರ್ಸ್ ಜಾಸ್ತಿ ಮಾಡಿಸುತ್ತೆ. ನಾನು ಅದು ಮಾಡಬೇಕು, ಇದು ಮಾಡಬೇಕು, ಲೈಕ್ ಫುಲ್ ಬಿಗ್ ಅಂದರೆ ಅನ್ಕನ್ವೆನ್ಷನಲ್ ವೇಸ್ ಅಲ್ಲಿನೂ ಹೋಗುವಂಥ ಸಾಧ್ಯತೆ ಇದೆ. ಲೈಕ್ ಬೈ ಹುಕ್ ಆರ್ ಕ್ರೂಕ್ ಐ ಹ್ಯಾವ್ ಟು ಡೂ ದ್ಯಾಟ್. ಬೀಟ್ ಅದು ಹೆಂಗೆ ಇರಲಿ ಅದು ದಾರಿ, ನಾನು ಅಲ್ಲಿ ಹೋಗಬೇಕು, ಆ ಡೆಸ್ಟಿನಿ ತಲುಪಬೇಕು ನಾನು. ಸೊ ಈ ಥರ ಒಂದು ಅವ್ರಿಗೆ ಜಾಸ್ತಿ ಆಸೆಗಳು, ಆಕಾಂಕ್ಷೆಗಳು ಎಲ್ಲ ಬರುತ್ತೆ ಈ ಇಯರಲ್ಲಿ. ಆ್ಯಂಡ್ ಸನ್ ಎನರ್ಜಿನ ಅವ್ರಿಗೆ ಜಾಸ್ತಿ ಪುಷ್ ಕೂಡ ಮಾಡುತ್ತೆ. ಆ್ಯಂಡ್ ಇವರು ಆಲ್ಸೋ ಲೈಕ್ ನಂಬರ್ 3 ಥರನೇ ಇವರು ಕೂಡ ತುಂಬ ರೆವಲ್ಯೂಷನರಿ ಐಡಿಯಾಸ್ ತರುವಂಥ ಸಾಧ್ಯತೆ ಇದೆ. ದೀಸ್ ಪೀಪಲ್ ಮೇಕ್ ಲಾಟ್ ಆಫ್ ಅಮೆಂಡ್ಮೆಂಟ್ಸ್. ಲೈಕ್ ಫಾರ್ ಎಕ್ಸಾಂಪಲ್ ನಾವು ಪಾಲಿಟಿಕ್ಸಲ್ಲಿ ಅಮಿತ್ ಶಾ ಅವ್ರು ತೊಗೋಬೋದು. ಹಿ ಈಸ್ ರೂಲ್ಡ್ ಬೈ 4 ಆ್ಯಂಡ್ ಹೌ ಹಿ ಮ್ಯಾನೇಜಸ್ ಸೋ ಮೆನಿ ಥಿಂಗ್ಸ್. ಅವ್ರು ಕಾಣಿಸ್ಕೊಳ್ಳೋದಿಲ್ಲ, ಬಟ್ ಹಿ ಈಸ್ ದೇರ್. ಸೊ ಅದೇ ಥರ ಇವರು ಕೂಡ ದೇ ವಿಲ್ ಬಿ ಮ್ಯಾನೇಜಿಂಗ್ ಲಾಟ್ ಆಫ್ ಥಿಂಗ್ಸ್. ಸ್ಪೆಷಲಿ ಅವ್ರ ನೇಚರಲ್ಲಿ ಇರುತ್ತೆ, ಡಿಸಿಪ್ಲಿನ್ ಅನ್ನೋದಿರುತ್ತೆ, ತುಂಬ ಆರ್ಗನೈಸೇಷನಲ್ ಸ್ಕಿಲ್ಸ್ ಇರುತ್ತೆ ಇವ್ರ ಹತ್ರ, ಅದೆಲ್ಲ ಇರುತ್ತೆ. ಅದ್ರ ಜೊತೆ ಸಣ್ಣದು ಪವರ್ ಆ್ಯಡ್ ಮಾಡಿದ್ರೆ ಇವರು ಅದೆಲ್ಲ ಅಚೀವ್ ಅ ಲಾಟ್ ಆಫ್ ಥಿಂಗ್ಸ್. ದಿಸ್ ಇಯರ್ ಇಸ್ ವೆರಿ ಗುಡ್ ಫಾರ್ ದೆಮ್. ತುಂಬ ಒಳ್ಳೆ ಪಾಸಿಟಿವ್ 100% ಅಚೀವ್ನೂ ಮಾಡ್ತಾರೆ ಇವರು. ಆ ಥರನೂ ಇದೆ. ಆನ್ ದ ಫ್ಲಿಪ್ ಸೈಡ್ ದೇ ಕ್ಯಾನ್ ಆಲ್ಸೋ ಡೂ ಲಾಟ್ ಆಫ್ ಬ್ಯಾಡ್ ಥಿಂಗ್ಸ್. ದೇ ಕುಡ್ ಡೂ ಬ್ಯಾಡ್ ಥಿಂಗ್ಸ್ ಇನ್ ದ ಸೆನ್ಸ್ ಲೈಕ್ ಗೋಯಿಂಗ್ ಇನ್ ದ ರಾಂಗ್ ಡೈರೆಕ್ಷನ್. ಅಂದರೆ ಆ ವೇ ಹೋಗೋ ಪಾತ್ ಸರಿ ಇಲ್ಲ, ಬಟ್ ಸ್ಟಿಲ್ ಹೋಗ್ತಾರೆ. ಬಿಕಾಸ್ ಅವರು ತುಂಬ ಬೇಗ ಮ್ಯಾನಿಪುಲೇಟ್ ಆಗ್ತಾರೆ ಈ ರಾಹು ಎನರ್ಜಿಯಿಂದ. ಅಥವಾ ಬೇರೆ ಯಾವುದೇ ಎಕ್ಸ್ಟರ್ನಲ್ ಫೋರ್ಸ್ ಇರಲಿ, ಅವ್ರು ತುಂಬ ಅದ್ರ ಒಳಗಡೆ ಹೋಗಿ ಅವ್ರು ಏನೂ ಥಿಂಕ್ ಮಾಡಲ್ಲ, ಇದು ಸರಿನಾ ತಪ್ಪಾ ಅಂತ ತಪ್ಪು ಮಾಡ್ತಾರೆ. ಆ ಥರದ್ದೆಲ್ಲ ಆಗೋ ಸಾಧ್ಯತೆ ಇದೆ. ಸೊ ದೇ ಹ್ಯಾವ್ ಟು ಬಿ ಲಿಟಲ್ ಬಿಟ್ ಕೇರ್ಫುಲ್. ಲಿಟಲ್ ಬಿಟ್ ಅಲ್ಲ, ಐ ವುಡ್ ಸೇ ಸ್ವಲ್ಪ ಜಾಸ್ತಿನೇ ಕೇರ್ಫುಲ್ ಆಗಿರ್ಬೇಕು ಈ ಇಯರ್. ಬಿಕಾಸ್ ದೆರ್ ಆರ್ ಪಾಸಿಬಿಲಿಟೀಸ್ ಪೀಪಲ್ ಮೈಟ್ ಏನಂತಾರೆ ಅವ್ರಿಗೆ ಅದೇ ಮ್ಯಾನಿಪುಲೇಟ್ ಮಾಡೋದು, ಅದೆಲ್ಲ ಮಾಡೋದು ಸಾಧ್ಯತೆ ಅಂತೂ ಡೆಫಿನೆಟ್ಲಿ ಇದೆ. ಕೇರ್ಫುಲ್ ಆಗಿರ್ಬೇಕು ಅವರು. ಬಿಕಾಸ್ ಅವ್ರಿಗೆ ಗೊತ್ತಾಗಲ್ಲ ಯಾರು ಹೆಂಗಿದ್ದಾರೆ. ದೋ ಗೊತ್ತಾದ್ರೂ ನಾವು ಯು ನೆವರ್ ನೋ ಹೌ, ಯಾವ ರೀತಿಯಲ್ಲಿ ಜನ ಮ್ಯಾನಿಪುಲೇಟ್ ಮಾಡ್ತಾರಂತಲ್ವಾ. ಸೊ ಇವರು ತುಂಬ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಪ್ಲಸ್ ಈ ರಾಹು ಆಲ್ರೆಡಿ ಅವ್ರಿಗೆ ರೂಲ್ ಮಾಡ್ತಿರೋದ್ರಿಂದ ಇವರು ಸ್ವಲ್ಪ ಕೆಟ್ಟ ಕೆಲಸ ಮಾಡೋದು ಬಿಡಬೇಕು. ಕೆಟ್ಟ ಕೆಲಸ ಇನ್ ದ ಸೆನ್ಸ್ ಐ ಆಮ್ ಟಾಕಿಂಗ್ ಅಬೌಟ್ ಆಲ್ಕೋಹಾಲ್, ಇದು ಡ್ರಿಂಕಿಂಗ್ ಹ್ಯಾಬಿಟ್ಸ್ ಇದ್ರೆ ದಯವಿಟ್ಟು ಅವಾಯ್ಡ್ ಮಾಡಬೇಕು. ಆಮೇಲೆ ಫಾರ್ ಸಮ್ ಪೀಪಲ್ ಇವನ್ ಅಗೇನ್ ಈಟಿಂಗ್ ನಾನ್ ವೆಜ್ ಅಂಡ್ ಆಲ್ ಇಸ್ ದೇರ್ ಚಾಯ್ಸ್. ಬಟ್ ಫಾರ್ ಸಮ್ ಪೀಪಲ್ ಇಟ್ ಕುಡ್ ಆಲ್ಸೋ ಪುಟ್ ದೆಮ್ ಇನ್ ರಾಂಗ್ ಪೊಸಿಷನ್. ಅಂದರೆ ಹೆಂಗೆ ಎಕ್ಸ್ಪ್ಲೇನ್ ಮಾಡಲಿ, ಇವಾಗ ನಾನ್ ವೆಜ್ ತಿಂದಮೇಲೆ ಓಕೆ ಡ್ರಿಂಕಿಂಗ್ ಆ್ಯಂಡ್ ಡ್ರೈವಿಂಗ್ ತೊಗೊಳ್ತೀನಿ ನಾನು ಎಕ್ಸಾಂಪಲ್. ಇವಾಗ ಡ್ರಿಂಕಿಂಗ್ ಆ್ಯಂಡ್ ಡ್ರೈವಿಂಗ್ ಮಾಡಿದ್ರೆ ಅದು ಆ್ಯಕ್ಚುಲಿ ರಾಹು ರೂಲ್ ಮಾಡುತ್ತೆ, ಡ್ರಿಂಕಿಂಗ್ ಆ್ಯಂಡ್ ಡ್ರೈವಿಂಗ್. ಆ್ಯಂಡ್ ದೆನ್ ಅದ್ರ ಜೊತೆ ಮೂನ್ ಎನರ್ಜಿ, ದ ವಾಟರ್ ಕಂಟೆಂಟ್ ಇನ್ ಯೋರ್ ಬಾಡಿ, ಸ್ಪೆಷಲಿ ನೈಟ್ ಟೈಮಲ್ಲಿ. ಆ್ಯಂಡ್ ಫಾರ್ ಶಾರ್ಟ್ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇದೆ. ಸೊ ಅದನ್ನು ಅವ್ರು ಅವಾಯ್ಡ್ ಮಾಡಬೇಕು, ಸ್ಪೆಷಲಿ 4 ಬಾರ್ನ್ ಅವರು. ಪ್ಲೀಸ್ ಡೋಂಟ್ ಡ್ರಿಂಕ್ ದಿಸ್ ಇಯರ್. ಅದೊಂದು ರೆಸೊಲ್ಯೂಷನ್ ಮಾಡ್ಕೊಂಡ್ಬಿಟ್ರೆ ಬೆಸ್ಟ್ ಅವರು. ಅಫ್ಕೋರ್ಸ್ ಇವನ್ ಇಫ್ ದೇ ಆರ್ ಡೂಯಿಂಗ್ ಇಟ್ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿರಬೇಕು. ಅಥವಾ ಮನೆಯಲ್ಲಿ ಅಥವಾ ಎಲ್ಲಾದರೂ ಸೇಫ್ ಎನ್ವೈರನ್ಮೆಂಟಲ್ಲಿ ಇಫ್ ದೇ ಡೂ ಇಟ್, ಇಟ್ಸ್ ಬೆಟರ್.
ಫಾರ್ ದೆಮ್. ಆ್ಯಂಡ್ ಸೊ ರಿಲೇಷನ್ಶಿಪ್ಪಲ್ಲಿ ಚೆನ್ನಾಗಿರುತ್ತೆ ಆಯಿತಾ. ದಿಸ್ ಇಯರ್ ವಿಲ್ ಬಿ ಗುಡ್ ಫಾರ್ ದೆಮ್, ಫಾರ್ ಪೀಪಲ್. ಬಟ್ ಅವ್ರು ಏನು ಮಾಡ್ತಾರಂದರೆ ಈ ಇಯರ್ ದೇ ವಿಲ್ ಆಲ್ವೇಸ್ ಥಿಂಕ್ ಅಬೌಟ್ ದ ಪಾಸ್ಟ್. ಈ 9 yearsಲ್ಲಿ ಹಿಂಗಾಯ್ತು, ನಾನು ಇಷ್ಟೆಲ್ಲ ಮಾಡಿದೆ, ಸೋ ಮಚ್ ಐ ಗೇವ್ ಟು ದ ಪಾರ್ಟ್ನರ್ ಆರ್ ಫಾರ್ ದ ಫ್ರೆಂಡ್ಶಿಪ್, ನನ್ನ ಕೆಲಸಕ್ಕೂ ಕೂಡ ಎಷ್ಟೆಲ್ಲ ಮಾಡಿದ್ದೀನಿ, ಐ ಆಮ್ ನಾಟ್ ಗೆಟಿಂಗ್ ರಿವಾರ್ಡ್ಸ್ ಅಂತ ಕೆಲವರು ಥಿಂಕ್ ಮಾಡ್ಬೋದು ಈ ಇಯರ್. ಬಟ್ ಸ್ಟಾರ್ಟಿಂಗ್ ಫ್ಯೂ ಮಂತ್ಸ್ ಆಫ್ ದ ಇಯರ್ ವಿಲ್ ಬಿ ಬಿಟ್ ಡಿಫಿಕಲ್ಟ್ ಫಾರ್ ದೆಮ್, ಬಟ್ ಅದಾದಮೇಲೆ ಇಟ್ ವಿಲ್ ಬಿಕಮ್ ಬೆಟರ್. 4 ನಂಬರ್ದವ್ರಿಗೆ. ಸೊ ಅದೊಂದು. ಆ್ಯಂಡ್ ಇವ್ರಿಗೆ ಟಿಪ್ ಅದೇ ಹೇಳಿದ್ನಲ್ಲ, ದೇ ಶುಡ್ ಅವಾಯ್ಡ್ ಡ್ರಿಂಕಿಂಗ್ ಆ್ಯಂಡ್ ಆಲ್ ಆಫ್ ದ್ಯಾಟ್, ಅದು ಅವಾಯ್ಡ್ ಮಾಡಬೇಕು. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ಅಗೇನ್ ವೆನ್ ಐ ಕಮ್ ಟು ದಿಸ್ ಫೈನಾನ್ಸ್ ಟಾಪಿಕ್, ಡೆಫಿನೆಟ್ಲಿ ಹ್ಯಾವ್ ಅ ಬ್ಯಾಕಪ್ ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಫ್ಯಾಮಿಲಿ ಮೆಂಬರ್ಸ್. ಈ ಇಯರ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ನ ತುಂಬ ಕೇರ್ ಮಾಡಬೇಕು. ಆ್ಯಂಡ್ ಸ್ವಲ್ಪ ಏರ್ಬೋರ್ನ್ ರಿಲೇಟೆಡ್ ಇಶ್ಯೂಸ್ ಬರೋ ಸಾಧ್ಯತೆ ಇದೆ, ಹೆಲ್ತ್ ಇಶ್ಯೂಸು, ಸಮ್ ವೈರಲ್ ಇನ್ಫೆಕ್ಷನ್ ಅಥವಾ ವೈರಲ್ ಫೀವರ್ ಅದೆಲ್ಲ ಬರೋದಂತೂ ಡೆಫಿನೆಟ್ಲಿ ಇದೆ ಈ ಇಯರ್. ಆ್ಯಂಡ್ ಆಲ್ಸೋ ಇದು ನಾನು ಕೊಡುವಂಥ ಟಿಪ್ ಏನಂದರೆ, ರಾಹುದವ್ರಿಗೆ ಸ್ಪೆಷಲಿ, ಇವಾಗ ರಾಹು ಅವ್ರದ್ದು ರೂಲಿಂಗ್ ಪ್ಲಾನೆಟ್ ಅಲ್ವಾ. ಸೊ ರಾಹು ಗಿವ್ಸ್ ಯು ಇಲ್ಯೂಷನ್ಸ್ ಆ್ಯಂಡ್ ಈ ಥರ ಡಿಸೈರ್ಸ್, ಆ್ಯಂಡ್ ಅದು ತಲೆ ಮೇಲೆ ಸುತ್ತಾ ಇರುತ್ತೆ ಆ ಎನರ್ಜಿ. ಸೊ ಇವರು ಸ್ಪೆಷಲಿ ಮಧ್ಯಾಹ್ನ ಟೈಮಲ್ಲಿ, ಅಂದರೆ 12 o'clock ಮಧ್ಯಾಹ್ನ ಇರುತ್ತಲ್ವ, ಆ ಟೈಮಲ್ಲಿ ಲೈಕ್ ತಲೆ ಮೇಲೆ ಏನಾದರೂ ಕ್ಯಾಪ್ ಆಗಲಿ, ಹುಡುಗರಾದರೆ ಕ್ಯಾಪ್ ಹಾಕೊಳ್ಬೋದು, ಹುಡುಗಿರಾದರೆ ಸ್ವಲ್ಪ ಏನೋ ದುಪಟ್ಟಾನೋ ಅಥವಾ ಸಮ್ ಕರ್ಚೇಫ್ ಅಥವಾ ಹ್ಯಾಟ್ ಕ್ಯಾಪ್ ಹಾಕೊಳ್ಬೋದು. ಬಿಕಾಸ್ ಅದರಿಂದ ರಾಹು ಎನರ್ಜಿಯಿಂದ ಇವ್ರು ಸ್ವಲ್ಪ ಪ್ರೊಟೆಕ್ಟಿವ್ ಆಗಿರ್ತಾರೆ. ಪ್ಲಸ್ ಏನಂತಾರೆ, ಈ ನೆಗೆಟಿವ್ ಎನರ್ಜೀಸ್ ಇರುತ್ತಲ್ವಾ, ಆ ಟೈಮಲ್ಲಿ ಕೆಲವೊಂದು ನೆಗೆಟಿವ್ ಎನರ್ಜೀಸ್ ಇವರಿಗೆ ಅಟ್ಯಾಕ್ ಮಾಡುವಂತ ಚಾನ್ಸಸ್ ಇರುತ್ತೆ, ಸ್ಪೆಷಲಿ ರಾಹು ರೂಲಿಂಗ್ ಅವ್ರಿಗೆ, ವಿಚ್ ವಿಲ್ ಮೇಕ್ ದೆಮ್ ಥಿಂಕ್ ಇನ್ ಅ ಡಿಫ್ರೆಂಟ್ ವೇ. ಲೈಕ್ ಸಡನ್ ಆಗಿ ನೋಡಿ, ಇವಾಗ ಏನಾದರೂ ಕೇಳ್ತಿರ್ಬೇಕಾದ್ರೆ ಆಲ್ ಆಫ್ ಸಡನ್ ಲೈಕ್ ಹೌದಾ ಇದು ಹೇಳ್ತಿದ್ದ, ಸೊ ಅವರು ಝೋನ್ ಔಟ್ ಆಗಿಬಿಡ್ತಾರೆ. ಅದು ಆಗಬಾರ್ದು, ದೇ ಶುಡ್ ಬಿ ಇನ್ ದರ್ ಸೆನ್ಸಸ್ ಅಂತಂದರೆ ಇದು ಸ್ವಲ್ಪ ಅವಾಯ್ಡ್ ಮಾಡಬೇಕು ಅವರು. ಮಧ್ಯಾಹ್ನ ಹೊರಗಡೆ ಹೋಗೋದಾಗ್ಲಿ, ಇಫ್ ದೇ ಕ್ಯಾನ್ ಅವಾಯ್ಡ್ ಗೋಯಿಂಗ್ ಔಟ್ ಬೆಸ್ಟ್ ಅದು. ಇಲ್ಲ ಅಂದರೆ ಏನಾದರೂ ಒಂದು ಕ್ಯಾಪು ಹ್ಯಾಟು ಅದು ಹಾಕ್ಕೊಂಡು ಹೋಗಬೇಕು ಇವರು. ದ್ಯಾಟ್ ಈಸ್ 4th ನಂಬರ್ ಅವ್ರಿಗೆ ಟಿಪ್. ಓಕೆ. ಆ್ಯಂಡ್ ಆಲ್ಸೋ ನಾನು ಹೇಳಿದ್ನಲ್ಲ, ನೋ ಡ್ರಿಂಕಿಂಗ್, ನೋ ಡ್ರೈವಿಂಗ್, ಅದೆಲ್ಲ ಏನೂ ಮಾಡಬಾರ್ದು. ಆ್ಯಂಡ್ ಮತ್ತು ಇವ್ರಿಗೆ ಇನ್ನೊಂದು ಟಿಪ್ ಏನು ಹೇಳ್ಬೋದಂದರೆ, ಸ್ವಲ್ಪ ಹೇಸ್ಟಿ ಡಿಸಿಷನ್ಸ್ ತೊಗೊಳ್ಬಾರ್ದು ಈ ಇಯರ್. ತುಂಬ ಸಡನ್ ಆಗಿ ನಂಗೆ ಇದು ಇಷ್ಟ ಇಲ್ಲ, ನಾನು ಇದು ಮಾಡಲ್ಲ ಅಂತಂದ್ಬಿಟ್ಟು ಏನೋ ಒಂದು ಕ್ವಿಟ್ ಮಾಡೋವಂಥ ಸಾಧ್ಯತೆ ಇದೆ. ಸೊ ದ್ಯಾಟ್ ಅಂದರೆ ಸಡನ್ ಆಗಿ ಡಿಸಿಷನ್ಸ್ ತೊಗೊಳೋದನ್ನ ಅವಾಯ್ಡ್ ಮಾಡಬೇಕು ಈ ಇಯರ್ ಅವರು. ದೀಸ್ ಆರ್ ದ ಟಿಪ್ಸ್ ಫಾರ್ 4th born people. ನೆಕ್ಸ್ಟ್ ನಂಬರ್. ಸೊ ನೆಕ್ಸ್ಟ್ ಇಸ್ 5 born people ಅವ್ರದ್ದು. ಸೊ ಯಾರ್ಯಾರು 5, 14, 23 ಮತ್ತು ಇಷ್ಟೇ. ಸೊ 5, 14 ಆ್ಯಂಡ್ 23 ಡೇಟ್ಸಲ್ಲಿ ಹುಟ್ಟಿದಾರೋ ಅವ್ರದ್ದೆಲ್ಲ ರೂಲಿಂಗ್ ನಂಬರ್ ಬಂದ್ಬಿಟ್ಟು ವಾಟ್ ಇಸ್ ಆಗಲ್ಲ. ಸಿ ನಂದು ಎನರ್ಜಿ ಹಂಗಿದೆ. ನನ್ನ ಜೊತೆ ನನ್ನ ಫ್ರೆಂಡ್ಸ್ ಬಂದಿದ್ದಾರೆ, ಸ್ಪಿರಿಟ್ ಏಂಜಲ್ಸ್. ಸೊ 5, 14, 23 ಡೇಟ್ಸಲ್ಲಿ ಬಾರ್ನ್ ಆಗಿರೋರಿಗೆ ಮರ್ಕರಿ ವಿಲ್ ಬಿ ದ ರೂಲಿಂಗ್ ಪ್ಲಾನೆಟ್ ಆ್ಯಂಡ್ ಇವರ ಬರ್ತ್ ನಂಬರ್ 5 ಆಗಿರುತ್ತೆ, ಆಯಿತಾ. ಆ್ಯಂಡ್ ಮರ್ಕರಿ ಈಸ್ ಆಲ್ ಅಬೌಟ್ ಕಮ್ಯುನಿಕೇಷನ್ ಆ್ಯಂಡ್ ಏನಂತಾರೆ, ಒಂದು ಫ್ರೀ ಸ್ಪಿರಿಟ್ ಆಗಿರ್ತಾರೆ ಇವರು. ಹೆಂಗಂದರೆ ಇವ್ರದ್ದು ನೇಚರ್ ಸ್ವಲ್ಪ ದೇ ಲವ್ ಫ್ರೀಡಮ್, ದೇ ಲವ್ ಟಾಕಿಂಗ್, ತುಂಬ ಸಕ್ಕದಾಗಿ ಮಾತಾಡ್ತಾರೆ, ಏನು ಸ್ಕಿಲ್ಸ್ ಇರುತ್ತೆ. ಆ್ಯಂಡ್ ದೇ ಆರ್ ಲೈಕ್ ಫ್ರೀ ಬರ್ಡ್. ಹಿಂಗೆ ತುಂಬ ಓವರ್ ಸೀರಿಯಸ್ ಆಗೋದು ಇಷ್ಟ ಆಗಂಗಿಲ್ಲ. ಯಾವುದೇ ಪೊಸಿಷನ್ ಇರಲಿ ಅವರು, ಬಟ್ ದೆಲ್ ಬಿ ಲೈಕ್ ಸ್ವಲ್ಪ ಬಿಂದಾಸ್ ಟೈಪ್. ಆ್ಯಂಡ್ ಅವ್ರ ಜೊತೆ ಇರೋರು ಸ್ವಲ್ಪ ಅದೇ ಥರ ಇರಬೇಕು ಅಂತ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ್ಯಂಡ್ ತುಂಬ ವೆರಿ ಲವ್ವಿಂಗ್ ಎನರ್ಜಿ, ತುಂಬ ಪಾಸಿಟಿವ್ ಎನರ್ಜಿ ದೇ ಹ್ಯಾವ್, ಆಯಿತಾ. ಇವಾಗ ನನಗೆ ಈ 14 ನಂಬರ್ ಆದಾಗೆಲ್ಲ ನನಗೆ ಡೊನಾಲ್ಡ್ ಟ್ರಂಪ್ ನೆನಪಾಗ್ತಾರೆ. ದೋ ಹೀಸ್ ಪ್ರೆಸಿಡೆಂಟ್, ಜಸ್ಟ್ ಇಮ್ಯಾಜಿನ್ ಹೀಸ್ ಲೈಕ್ ಫುಲ್ ಆನ್ ಲಾಫಿಂಗ್ ಆ್ಯಂಡ್ ಎಷ್ಟು ಜಾವಿಯಲ್ ಆಗಿರ್ತಾರೆ, ಬಿಂದಾಸ್ ಆಗಿರ್ತಾರಲ್ಲ. ಸೊ ಆ ಥರನೇ ಇವರು ಇರೋದು. ಆ್ಯಂಡ್ ಬುಧ ಗ್ರಹ ಇವ್ರಿಗೆ ರೂಲ್ ಆಗ್ತಿರುತ್ತೆ, ಅಂದರೆ ಬುದ್ಧಿಶಕ್ತಿ ಇವ್ರ ಹತ್ರ ಜಾಸ್ತಿ ಇರುತ್ತೆ. ಅಂದರೆ ಕ್ಯಾಲ್ಕುಲೇಷನ್ ಮಾಡೋದಾಗಲಿ ಅಥವಾ ಪ್ಲ್ಯಾನಿಂಗ್ ಅದೆಲ್ಲನೂ ತುಂಬ ಚೆನ್ನಾಗಿ ಮಾಡ್ತಾರೆ. ಅಥವಾ ಇವ್ರ ನಂಬರ್ ಎಷ್ಟು ಒಳ್ಳೆ ನಂಬರ್, ಇಡೀ ಎಂಟೈರ್ ನ್ಯೂಮರಾಲಜಿಯಲ್ಲಿ 5 ಇಸ್ ಕನ್ಸಿಡರ್ಡ್ ಆಸ್ ದ ನ್ಯೂಟ್ರಲ್ ನಂಬರ್ ಆ್ಯಂಡ್ ಒನ್ ಆಫ್ ದ ಲಕ್ಕಿ ನಂಬರ್ಸ್. ಯಾಕಂದರೆ ಇವ್ರಿಗೆ ಫಸ್ಟ್ ಆಫ್ ಆಲ್ ಇವ್ರಿಗೆ ದೇವರೆಲ್ಲ ಸ್ಕಿಲ್ಸ್ ಕೊಟ್ಬಿಟ್ಟಿರ್ತಾರೆ. ಕಮ್ಯುನಿಕೇಷನ್ ಸ್ಕಿಲ್ ಇದೆ ಅಂದರೆ ಇನ್ನೇನು ಬೇಕು ಇವಾಗಿನ ಜಮಾನದಲ್ಲಿ ಅಲ್ವಾ, ಅದೆಲ್ಲ ಸ್ಕಿಲ್ ಕೊಟ್ಟಿರ್ತಾರೆ. ಮತ್ತು ರೂಲಿಂಗ್ ಎನರ್ಜಿ ಕೂಡ ಇರುತ್ತೆ ಇವ್ರ ಹತ್ರ. ಪ್ಲಸ್
ಇವ್ರ ನಂಬರ್ ಎಷ್ಟು ಅಟ್ರಾಕ್ಟಿವ್ ಆಗಿದೆ ಅಂದರೆ ಬೇರೆ ಎಲ್ಲ ನಂಬರ್ಸ್ ಇವ್ರಿಗೆ ಸಪೋರ್ಟ್ ಮಾಡ್ತಾರೆ, ಆ ಥರ ಇರುತ್ತೆ ಇವ್ರ ನಂಬರ್. ಈ ಕಡೆ 1 ಇಂದ 4 ಅವರು ಇವ್ರಿಗೆ ಸಪೋರ್ಟ್ ಮಾಡ್ತಾರೆ, 6 ಇಂದ 9 ಇವ್ರಿಗೆ ಸಪೋರ್ಟ್ ಮಾಡ್ತಾರೆ. ಈಸ್ ಲೈಕ್ ದ ಸೆಂಟರ್ ಆಫ್ ಅಟ್ರಾಕ್ಷನ್. ಸೊ 5 ನಂಬರ್ದವ್ರಿಗೆ ಇವನ್ ನಾವು ಪ್ರಿನ್ಸ್ ಅಂತೀವಿ, ಈಗ ರಾಜ್ಕುಮಾರ್ ಥರ ಇವರು ಇರ್ತಾರೆ. ಈ ಎನರ್ಜಿ ಇವ್ರಿಗಂತೂ ಇದು ಎಕ್ಸಲೆಂಟ್ ಇಯರ್ ಇದು. ಸ್ಪೆಷಲಿ ಲೈಕ್ ಯಾರ್ಯಾರಿಗೆ ಲಾಸ್ಟ್ ಇಯರ್ ಚೆನ್ನಾಗಿರ್ಲಿಲ್ವೋ ಇಯರ್ ಅವರು ಚೇಂಜಸ್ ನೋಡ್ತಾರೆ. ಆ್ಯಂಡ್ ಇವರು ಸ್ವಲ್ಪ ಬೇಗ ಕ್ವಿಕ್ ಲರ್ನರ್ಸ್ ಕೂಡ. ತುಂಬ ಬೇಗ ಲೈಫಲ್ಲಿ ಏನೇ ಸ್ಯಾಡ್ ಆಗಿದ್ರೆ ಅಥವಾ ಡಿಪ್ರೆಸ್ ಆಗಿದ್ರೆ ಅದರಿಂದ ಸ್ವಲ್ಪ ಹೊರಗಡೆ ಬರ್ತಾರೆ. ಬಿಕಾಸ್ ಅವ್ರ ಬುದ್ಧಿಶಕ್ತಿಗೆ ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಆ್ಯಂಡ್ ದೇ ಅಂಡರ್ಸ್ಟ್ಯಾಂಡ್ ಹೌ ಇಮೋಷನ್ಸ್ ವರ್ಕ್ ಆ್ಯಂಡ್ ಆಲ್, ಅದೂ ಎಲ್ಲ ಇರುತ್ತೆ. ಸೊ ದಿಸ್ ಇಯರ್ ಈಸ್ ಗೋಯಿಂಗ್ ಟು ಬಿ ಅಮೇಝಿಂಗ್ ಫಾರ್ ದೆಮ್ ಆಲ್ಸೋ. ಆ್ಯಂಡ್ ನ್ಯೂ ವೆಂಚರ್ ಸ್ಟಾರ್ಟ್ ಮಾಡ್ಬೋದು, ನ್ಯೂ ಬಿಸ್ನೆಸ್. ದೀಸ್ ಪೀಪಲ್ ಆರ್ ಬಾರ್ನ್ ಫಾರ್ ಬಿಸ್ನೆಸ್. ಓಕೆ, ಅವ್ರು ಯಾವ್ದು ಬೇಕು ಆ ಬಿಸ್ನೆಸ್ ಮಾಡ್ಬೋದು, ಆ ಥರ ನಂಬರ್ ಇದು. ರಾದರ್ ದೆನ್ ಸ್ಟೇಬಲ್ ಜಾಬ್ಸ್, ಬಿಸ್ನೆಸ್ ಇವ್ರಿಗೆ ಚೆನ್ನಾಗಿ ಕೈ ಹಿಡಿಯುತ್ತೆ. ಹಾ ಬಿಸ್ನೆಸ್ ಇವ್ರಿಗೆ ಹೇಳಿ ಮಾಡಿಸಿರೋ ಅಂತ ಪ್ರೊಫೆಷನ್ ಇದು ಬಿಸ್ನೆಸ್, ಡೆಫಿನೆಟ್ಲಿ. ಬಿಕಾಸ್ ಬಿಸ್ನೆಸ್ ಅಲ್ಲಿ ಅದೇ ಬುದ್ಧಿ ಬೇಕಲ್ವಾ ಜಾಸ್ತಿ, ಬುದ್ಧಿ ಬೇಕು, ಕಮ್ಯುನಿಕೇಶನ್ ಬೇಕು. ಕಮ್ಯುನಿಕೇಶನ್ ಬೇಕು. ಆ್ಯಂಡ್ ಡೆಫಿನೆಟ್ಲಿ ಇವರು ಕೆಲವ್ರು ಹೆಂಗಿರ್ತಾರೆ ಅಂದರೆ ಅವರು ಸ್ವಂತ ಬಿಸ್ನೆಸ್ ಇಲ್ಲ ಅಂದ್ರೂ ದೆಲ್ ಬಿ ಗಿವಿಂಗ್ ಐಡಿಯಾಸ್ ಆಫ್ ಬಿಸ್ನೆಸ್ ಟು ಅದರ್ಸ್. ಆ್ಯಂಡ್ ಇಲ್ಲಾಂದರೆ ಸೋ ಮೆನಿ ಪೀಪಲ್ ವಿಲ್ ಬಿ ಲೈಕ್ ಆಲ್ರೆಡಿ ವೆಲ್ ಆಫ್ ಫ್ಯಾಮಿಲಿಯಿಂದ ಇರ್ತಾರೆ. ಆ್ಯಂಡ್ ಅವ್ರ ಹತ್ರ ಲೈಕ್ ಭಗವಂತ ಎಲ್ಲ ಕೊಟ್ಟಿರ್ತಾರೆ, ಆರಾಮಾಗಿರ್ತಾರೆ ಅವರು. ಸೊ ಈ ಥರನೂ ಇರ್ತಾರೆ. ಸೊ ದಿಸ್ ಇಯರ್ ಈಸ್ ಗೋಯಿಂಗ್ ಟು ಬಿ ವೆರಿ ಗುಡ್. ಆ್ಯಂಡ್ ಈವನ್ ರಿಲೇಷನ್ಶಿಪ್ಪಲ್ಲಿ ಅವ್ರು ತುಂಬ ಇವಾಲ್ವ್ ಆಗ್ತಾರೆ ಈ ಇಯರ್. ಆ್ಯಂಡ್ ಏನೋ ಒಂದು ಇವಾಗ ಸೇಮ್ ರಿಲೇಷನ್ಶಿಪ್ಪಲ್ಲಿ ಇದ್ರೂ ಕೂಡ ಈ ಇಯರ್ ಸ್ಪೆಷಲಿ ಅವ್ರು ದೆಲ್ ಡೂ ಸಮಥಿಂಗ್ ಡಿಫ್ರೆಂಟ್. ಇಟ್ಸ್ ಲೈಕ್ ಲೆಟ್ ಸ್ಟಾರ್ಟ್ ಫ್ರೆಶ್. ಓಕೆ, ಇಷ್ಟು ಇಯರ್ಸ್ ನಾವು ಈ ಥರ ಇದ್ವಲ್ವಾ, ಸೊ ಇವಾಗಿಂದ ಏನಾದರೂ ಒಂದು ಬೇರೆ ಟೈಪ್ ಇರೋಣ. ನಾಟ್ ಲೈಕ್ ಎಂಟೈರ್ಲಿ ಡಿಫ್ರೆಂಟ್, ಬಟ್ ಒಂದು ಹೊಸ ಚಾಪ್ಟರ್ ಓಪನ್ ಮಾಡೋಣ, ಏನೋ ಒಂದು ಹೊಸ, ಅಥವಾ ಒಂದು ಎಲ್ಲೂ ಹೋಗಿಲ್ಲಪ್ಪ, ಲೈಕ್ ಫಾರಿನ್ಗೆ ಎಲ್ಲೂ ಹೋಗಿಲ್ಲ ಅನ್ಕೊಳ್ಳಿ, ಫಾರಿನ್ಗೆ ಹೋಗೋಣ ಈ ವರ್ಷ. ಎಸ್, ಹೊಸ ಡೈಮೆನ್ಷನ್. ಯಾ, ಡೆಫಿನೆಟ್ಲಿ ಒಂದು ಡೆಫಿನೆಟ್ಲಿ ನ್ಯೂ ಬಿಗಿನಿಂಗ್ ಈಸ್ ದೇರ್ ಫಾರ್ ನಂಬರ್ 5 ಪೀಪಲ್ ಈ ಇಯರ್. ಆ್ಯಂಡ್ ಇವ್ರಿಗೇನು ಜಾಸ್ತಿ ನೆಗೆಟಿವ್ ಇಲ್ಲ, ಆಯಿತಾ. ಆ್ಯಂಡ್ ನೆಗೆಟಿವ್ನು ಏನೂ ಅಷ್ಟು ಆಗಲ್ಲ. ಎಕ್ಸ್ಪೆಕ್ಟ್ ಫಾರ್ ಏನಂತಾರೆ, ಎಕ್ಸೆಪ್ಟ್ ಫಾರ್ ಪೀಪಲ್ ಹೂ ಆರ್ ಇನ್ ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಏನಂತಾರೆ, ಈಗ ಯಾರಾದರೂ ಅವ್ರ ಜೊತೆ ಡಾಮಿನೇಟಿಂಗ್ ಪಾರ್ಟ್ನರ್ ಇದ್ದರೆ ಸ್ವಲ್ಪ ಇವರು ಸ್ಯಾಡ್ ಆಗೋ ಚಾನ್ಸಸ್ ಇದೆ. ಅಂದರೆ ಸ್ವಲ್ಪ ತುಂಬ ಜಾಸ್ತಿನೇ ಇಮೋಷ್ನಲ್ ಆಗ್ತಾರೆ ಇವರು. ಬಟ್ ಇಫ್ ದ ಸ್ಪೌಸ್ ಇಸ್ ಫೈನ್, ಅವ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರೆ ಅಂತಂದರೆ ಬ್ಯೂಟಿಫುಲ್ ರಿಲೇಷನ್ಶಿಪ್ಪಲ್ಲಿ ಈ ಇಯರ್ ಇವ್ರದ್ದು ಕನ್ವರ್ಟ್ ಆಗುತ್ತೆ. ಬ್ಯಾಡ್ ಇದ್ದಿದ್ದು ಡೆಫಿನೆಟ್ಲಿ ಗುಡ್ ಆಗುತ್ತೆ ಅದು. ಆ್ಯಂಡ್ ಫೈನಾನ್ಸಸಲ್ಲಿ ಅಂತೂ ಇವರು ದೇ ಆರ್ ವೆರಿ ವೆರಿ ಗುಡ್ ಆ್ಯಕ್ಚುಲಿ, ನ್ಯಾಚುರಲಿ ಆಲ್ಸೋ. ಇವರು ತುಂಬ ಚೆನ್ನಾಗಿ ಫೈನಾನ್ಸಸ್ ಎಲ್ಲ ಪ್ಲ್ಯಾನ್ ಮಾಡ್ಕೋತಾರೆ ಈ ಇಯರ್. ಆ್ಯಂಡ್ ದೇ ವಿಲ್ ಬಿ ಸಮ್ ಸಿಚುವೇಶನ್ಸ್ ವೇರ್ ಇವ್ರಿಗೆ ಅದು ಪ್ಲ್ಯಾನಿಂಗಲ್ಲಿ ಮಾಡಬೇಕು ಅಂತ ಅನಿಸುತ್ತೆ ಕೂಡ. ಆ ಸಿಚುವೇಶನ್ಸ್ ಬರುತ್ತೆ ಇವ್ರಿಗೆ ಲೈಫಲ್ಲಿ. ಲೈಕ್ ಫಾರ್ ಎಕ್ಸಾಂಪಲ್, ನಾನು ಹೇಳಿದ್ನಲ್ಲ, ಅದೇ ಹೊಸ ಚಾಪ್ಟರ್ ಓಪನ್ ಮಾಡ್ಬೇಕು ಅಂದ್ಕೊಂಡಿದ್ದಾರೆ. ಸೊ ದೇ ಮೈಟ್ ಬಿ ಸಮ್ ಪ್ಲ್ಯಾನ್ಸ್, ನಾವು ಅಬ್ರಾಡ್ಗೆ ಹೋಗೋಣ ಅಥವಾ ಬೇರೆ ಕಡೆ ಸೆಟ್ಲ್ ಆಗೋಣ, ಈ ಥರದ್ದೆಲ್ಲ ಬರುತ್ತೆ. ಸೊ ಅದಕ್ಕೆ ಖರ್ಚಾಗುತ್ತಲ್ವಾ. ಸೊ ಆ ಥರ ಖರ್ಚು ಅಂತೂ ಡೆಫಿನೆಟ್ಲಿ ಬರುತ್ತೆ ಇವ್ರಿಗೆ. ಜಾಸ್ತಿ ಖರ್ಚು ಮಾಡ್ತಾರೆ ಈ ಇಯರ್. ಸೊ ಅವ್ರು ಸ್ವಲ್ಪ ಫೈನಾನ್ಸ್ ಎಕ್ಸ್ಪೆಂಡಿಚರ್ಲಿ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು, ಅದು ಮಾಡಬೇಕು. ಆ್ಯಂಡ್ ನಥಿಂಗ್ ಮಚ್ ಲೈಕ್ ಅಂದರೆ ನೆಗೆಟಿವ್ ಸೈಡಲ್ಲಿ ಏನೂ ಜಾಸ್ತಿ ಇಲ್ಲ. ಜಸ್ಟ್ ದೇ ಹ್ಯಾವ್ ಟು ಟೇಕ್ ಕೇರ್ ಆಫ್ ದರ್ ಹೆಲ್ತ್. ಆ್ಯಂಡ್ ಇವರು ಅಷ್ಟೇ ಸ್ವಲ್ಪ ಕೋಲ್ಡ್ ನೇಚರ್ ಆಗೋ ಚಾನ್ಸಸ್ ಇದೆ. ಲೈಕ್ ಏನಂತಾರೆ, ಟೆಂಪರ್ಮೆಂಟಲ್ಲಿ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್. ಲೈಕ್ ಸನ್ ಎನರ್ಜಿ, ಬುಧಗ್ರಹ ಸ್ವಲ್ಪ ಏನೋ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ಅಷ್ಟೇ. ಅದು ಬಿಟ್ಟರೆ ಎವ್ರಿಥಿಂಗ್ ವಿಲ್ ಬಿ ಫೈನ್. ಆ್ಯಂಡ್ ಇವರು ಅವರ ಹೆಲ್ತ್ ಕಡೆ ಹೆಂಗೆ ಟೇಕ್ ಕೇರ್ ಮಾಡ್ಕೋಬೋದು ಅಂತಂದರೆ, ದೇ ಹ್ಯಾವ್ ಟು ಡ್ರಿಂಕ್ ಲಾಟ್ಸ್ ಆಫ್ ವಾಟರ್. ಆ್ಯಂಡ್ ಸ್ವಲ್ಪ ಜಾಸ್ತಿ ಮೂವ್ಮೆಂಟ್ ಇರುತ್ತೆ ಇವ್ರ ಲೈಫಲ್ಲೂ ಕೂಡ. ಆ್ಯಂಡ್ ಹೌ ಬುಧಗ್ರಹ ನೋಡಿ, ಇಟ್ಸ್ ದ ಕ್ಲೋಸೆಸ್ಟ್ ಟು ದ ಸನ್. ಆ್ಯಂಡ್ ಇಟ್ ವಿಲ್ ಬಿ ಆಲ್ಸೋ ವೆರಿ ಫೇವರಬಲ್, ಸನ್ಗೆ ತುಂಬ ಫೇವರಬಲ್ ಆಗಿರುತ್ತೆ. ಆ್ಯಂಡ್ ಜಾಸ್ತಿ ಮೂಮೆಂಟ್ಸ್ ಮಾಡ್ತಾರೆ ತುಂಬ. ಎಷ್ಟು ಲೈಕ್ ಬೇಗನೂ ಸನ್ ಸುತ್ತ ಲೈಕ್ ರಿವಾಲ್ವ್ ಆಗುತ್ತಲ್ಲ, ಸೇಮ್ ಅದೇ ಥರನೇ ಇವರು ಕೂಡ. ನ್ಯೂ ಪ್ಲ್ಯಾನಿಂಗ್ಸ್, ಬೇಗ ಬೇಗ ಎಲ್ಲ ಮಾಡೋದು, ಅದೆಲ್ಲ ಮಾಡ್ತಾರೆ. ಬಟ್ ಸೊ ಬಿಕಾಸ್ ಆಫ್ ದ್ಯಾಟ್ ದೇ ಶುಡಂಟ್ ಡೂ ಈ ಹಡಿಬಿಡಿ ಎಲ್ಲ ಗಡಿಬಿಡಿ ಮಾಡ್ತಾರಲ್ಲ, ಅದು ಮಾಡಬಾರ್ದು. ಆ್ಯಂಡ್ ಹೇಸ್ಟಿ ಡಿಸಿಷನ್ಸ್ ತೊಗೊಳ್ಬಾರ್ದು. ಆ್ಯಂಡ್ ಹೆಲ್ತ್ ಕಡೆ ಗಮನ ಕೊಡಬೇಕು. ಪ್ಲಸ್ ರಿಲೇಷನ್ಶಿಪ್ಪಲ್ಲಿ ಡೆಫಿನೆಟ್ಲಿ ಹ್ಯಾವ್ ಗುಡ್ ಹೋಪ್. ಇವರು ಏನು ಮಾಡ್ತಾರಂದರೆ
ಆಗುತ್ತೋ ಇಲ್ವಾ ಡೌಟಲ್ಲಿ ಇರಬಾರ್ದು ಇವರು ಇಯರ್. ದೇ ಹ್ಯಾವ್ ಟು ಓಪನ್ ದೇರ್ ಹಾರ್ಟ್, ಓಪನ್ ದೇರ್ ಆರ್ಮ್ಸ್ ಫಾರ್ ನ್ಯೂ ರಿಲೇಷನ್ಶಿಪ್ಸ್. ಇಫ್ ದೇ ಆರ್ ಸಿಂಗಲ್, ಡೆಫಿನೆಟ್ಲಿ ಒಂದು ಹೋಪ್ ಇಟ್ಕೋಬೇಕು ಈ ಇಯರ್ ಅವರು, ಆಯಿತಾ. ಅದು ಮತ್ತು ದೇ ಹ್ಯಾವ್ ಟು ವೇರ್ ಲಾಡ್ ಆಫ್ ಲೈಟ್ ಕಲರ್ಸ್. ಅವರು ಸ್ವಲ್ಪ ಡಾರ್ಕ್ ಕಲರ್ಸ್ ಅವಾಯ್ಡ್ ಮಾಡಬೇಕು. ಓಕೆ. ಯಾ, ಅವ್ರು ಎಷ್ಟು ಲೈಟ್ ಕಲರ್ ಹಾಕೋತಾರಲ್ಲ ಅಷ್ಟು ಅವ್ರಿಗೆ ಪಾಸಿಟಿವ್ ಎನರ್ಜಿ ಬರುತ್ತೆ ಅವ್ರ ಲೈಫಲ್ಲಿ. ಅದು. ಸೊ ದೀಸ್ ಆರ್ ದ ಟಿಪ್ಸ್ ಫಾರ್ ನಂಬರ್ 5 ಪೀಪಲ್. ನೆಕ್ಸ್ಟ್ ನಂಬರ್ 6. ಎಸ್, ನೆಕ್ಸ್ಟ್ ಇಸ್ ನಂಬರ್ 6. ಆ್ಯಂಡ್ 6, 15 ಆ್ಯಂಡ್ 24 ಡೇಟ್ಸಲ್ಲಿ ಯಾರ್ಯಾರು ಹುಟ್ಟಿದಾರೋ, ಯಾವುದೇ ತಿಂಗಳಾಗಿರ್ಬೋದು, ಅವರ ನಂಬರ್ ಬಂದ್ಬಿಟ್ಟು 6 ಆಗುತ್ತೆ. ಆ್ಯಂಡ್ ರೂಲಿಂಗ್ ಪ್ಲಾನೆಟ್ ಬಂದ್ಬಿಟ್ಟು ವೀನಸ್ ಆಗುತ್ತೆ. ಆ್ಯಂಡ್ ದಿಸ್ ನಂಬರ್ ಇಸ್ ಲೈಕ್ ಮೈ ಪರ್ಸನಲ್ ಫೇವ್ರೇಟ್ ಆಲ್ಸೋ. ಯಾಕಂದರೆ 6 ಇಸ್ ಕನ್ಸಿಡರ್ಡ್ ಆಸ್ ದ ಅ ಪ್ಲಾನೆಟ್. ಅಂದರೆ ಈ ವೀನಸ್ ಇಸ್ ಕನ್ಸಿಡರ್ಡ್ ಅ ಪ್ಲಾನೆಟ್ ಆಫ್ ಬ್ಯೂಟಿ, ಲಕ್ಸುರಿ, ಲವ್, ರೊಮ್ಯಾನ್ಸ್ ಆ್ಯಂಡ್ ರಿಲೇಷನ್ಶಿಪ್ಸ್ ಮತ್ತು ಲಕ್ಸುರಿ, ಈ ಥರದೆಲ್ಲ ರೆಪ್ರೆಸೆಂಟ್ ಮಾಡುತ್ತೆ. ಆಲ್ ದೀಸ್ ಥಿಂಗ್ಸ್ ನಾನು ಏನೇನು ಮೆನ್ಷನ್ ಮಾಡಿದ್ದೀನಿ ಎಲ್ಲ ಎಷ್ಟು ವಾವ್ ಥರ ಇದೆ ಅಲ್ವಾ, ಎಲ್ರಿಗೂ ಬೇಕು ಇದು. ಫ್ಯಾಂಟಸಿ ವರ್ಲ್ಡ್. ಫ್ಯಾಂಟಸಿ ವರ್ಲ್ಡ್. ಸೊ ಈ ಎನರ್ಜಿ ಇವ್ರು ಕೊಡ್ತಾರೆ. ಇಫ್ ಯು ಹ್ಯಾವ್ ಯಾರಿಗಾದ್ರೂ ಲೈಕ್ 6 ಬಾರ್ನಲ್ಲಿ ಫ್ರೆಂಡ್ಸ್ ಇದ್ದರೆ ಅಥವಾ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಇದ್ದರೆ, ದೇ ಗಿವ್ ದ್ಯಾಟ್ ಲವ್ ಎನರ್ಜಿ. ತುಂಬ ಲವಿಂಗ್ ಪೀಪಲ್ ಇವರು, ತುಂಬ ಅಂದರೆ ತುಂಬ ಎಕ್ಸ್ಟ್ರೀಮ್ ಲವ್ ಮಾಡ್ತಾರೆ. ಆ್ಯಂಡ್ ಈಗ ನಾವು ಅದು ಮೂವಿಯಲ್ಲಿ ನೋಡಿದ್ವಿ, ಯಾವ ಮೂವಿ ಅದು, ಉಪೇಂದ್ರ ಅವರು ತಗೊಳ್ಳೆ ಅಂತ ಅಷ್ಟು ಲೈಕ್ ಆ ಥರ ಡೀಪ್ ಲವ್ ಮಾಡೋ ಅಂಥವ್ರು ಇವರು, ಆಯಿತಾ. ಬಿಕಾಸ್ ಇವ್ರಿಗೆ ಲವ್ ಮಾಡೋ ವ್ಯಕ್ತಿ ಒಬ್ರು ಬಿಟ್ರೆ ಬೇರೆ ಯಾರು ಕಾಣಿಸಲ್ಲ at some point of time when they are in that zone, in that phase of life ಅಲ್ಲ. ಸೊ ತುಂಬ ಇವರು ಆ್ಯಂಡ್ ಬಿಕಾಸ್ ಆಫ್ ದಿಸ್ ನೇಚರ್ ಓನ್ಲಿ ಸ್ವಲ್ಪ ಅವರು ಏನಂತಾರೆ, ಕೆಲವರು ಫ್ಯಾಮ್ಲಿ ಕಡೆ ಅಷ್ಟು ಗಮನ ಕೊಡಲ್ಲ, ಬರೀ ಒಂದು ಪಾರ್ಟ್ನರ್ ಮೇಲೇ ಅಷ್ಟು ಗಮನ ಕೊಡ್ತಾರೆ. ಅವ್ರ ಸೆಲ್ಫ್ ಮೇಲೆ ಅವ್ರು ಗಮನ ಕೊಡಲ್ಲ. ಸೆಲ್ಫ್ ಲವ್ ಅನ್ನೋದು ಮರ್ತೇ ಹೋಗ್ಬಿಡ್ತಾರೆ. ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಮರ್ತು ಹೋಗ್ತಾರೆ. ಕೆಲವೊಂದ್ಸತಿ ತುಂಬ ಇನ್ವಾಲ್ವ್ ಆಗಿಬಿಡ್ತಾರೆ ಅವರ ಪಾರ್ಟ್ನರ್ನ ಡ್ರೀಮ್ಸ್ನ ಫುಲ್ಫಿಲ್ ಮಾಡೋಕ್ಕೆ. ಅವ್ರ ಡ್ರೀಮ್ಸ್ ಮರ್ತೋಗ್ಬಿಡ್ತಾರೆ ಇವರು. ಸೊ ದೇ ಆರ್ ಫುಲ್ಲಿ ಇಂಟು ಲೈಕ್ ನಾನು ನನ್ನ ಫ್ಯಾಮ್ಲಿಗೆ ಏನಾದರೂ ಮಾಡಬೇಕು, ನನ್ನ ಪಾರ್ಟ್ನರ್ಗೆ ಏನಾದರೂ ಮಾಡಬೇಕು, ಅಥವಾ ನಮ್ಮ ತಂದೆ ತಾಯಿಗೆ, ಲೈಕ್ ದೇ ಲವ್ ಎನಿಬಡಿ, ಯಾರೇ ಆಗಲಿ. ಸಿಂಗಲ್ ಆಗಿದ್ರೆ ತಂದೆ ತಾಯಿನ ತುಂಬ ಇಷ್ಟಪಡ್ತಾರೆ, ಇಲ್ಲಾಂದರೆ ಅಕ್ಕ ತಂಗಿನೂ ಇಷ್ಟಪಡ್ತಾರೆ, ತುಂಬ ಅಂದರೆ ತುಂಬ. ಆ್ಯಂಡ್ ದೇ ಆರ್ ಎಕ್ಸ್ಟ್ರೀಮಿಸ್ಟ್ ಇದರಲ್ಲಿ. ಆ್ಯಂಡ್ ಇವರು, ನಾನು ಹೇಳ್ದಂಗೆ ಇವ್ರಿಗೆ ಹೆಂಗಂದರೆ ಈ ಲಕ್ಸುರಿ ಇಷ್ಟ, ಸಿಂಪಲ್ ಆಗಿರೋದು ಇಷ್ಟ ಇಲ್ಲ. ಎಲ್ಲೇ ಹೋದ್ರೂ ಅದು ಎಷ್ಟೇ ಮಾಮೂಲಿ ಅಥವಾ ಒಂದು ನಾರ್ಮಲ್ ಪ್ಲೇಸೇ ಆಗಿರ್ಲಿ, ಸುಮ್ಮನೆ ರೋಡ್ ಮೇಲೆ ಹೋಗಿ ತರಕಾರಿ ತರೋದೇ ಆಗಿರ್ಲಿ, ಇವ್ರು ರೆಡಿಯಾಗಿ ಹೋಗ್ತಾರೆ ಇವರು ಆ ಥರ. ಬಿಕಾಸ್ ಅವ್ರಿಗೆ ಆ ಥರ ಕಾಣಿಸೋದು ಇಷ್ಟ. ಆ್ಯಂಡ್ ದೇ ರೂಲ್ ಬೈ ವೀನಸ್ ಅಲ್ಲ, ಈ ವೀನಸ್ ಹಂಗೆ ಮಾಡಿಸುತ್ತೆ ಅವ್ರಿಗೆ. ಆ್ಯಂಡ್ ಈ ಆರ್ಡಿನರಿ ಜಾಬ್ಸ್ ಮಾಡೋದು ಇಷ್ಟ ಇಲ್ಲ ಇವ್ರಿಗೆ. ಮಾಡ್ತಾರೆ, ಅದ್ರಲ್ಲೂ ಒಂದು ಒಳ್ಳೆ ಡೆಸ್ಕ್ ಇರಬೇಕು, ಒಂದು ಸಕ್ಕದಾಗಿರೋ ಒಂದು ಕಪ್ ಇರಬೇಕು. ಆ್ಯಂಡ್ ಪ್ರತಿಯೊಂದೂ ಪರ್ಫೆಕ್ಟ್ ಆಗಿ ಒಂಥರ ದಟ್ ಕ್ವಾಲಿಟಿ. ಡೆಫಿನೆಟ್ಲಿ ಆ ಕ್ವಾಲಿಟಿ ಹೊಂದಿರ್ತಾರೆ ಇವರಲ್ಲಿ, ಡೆಫಿನೆಟ್ಲಿ ಇರುತ್ತೆ. ಆ್ಯಂಡ್ ತುಂಬ ಆರ್ಟ್ ಲವಿಂಗ್ ಆಗಿರ್ತಾರೆ, ಆರ್ಟಿಸ್ಟ್ ಆಗಿರ್ತಾರೆ, ಅಥವಾ ಮ್ಯೂಸಿಕ್ ಲವರ್ಸ್ ಆಗಿರ್ತಾರೆ, ಮ್ಯೂಸಿಷಿಯನ್ಸ್ ಆಗಿರ್ತಾರೆ. ತುಂಬ ಇದು ಈ ನಾರ್ಮಲ್ ಥಿಂಗ್ಸ್ ಬಿಟ್ಟು ಲೈಕ್ ಎಕ್ಸ್ಟ್ರಾ ಏನೇನಿದೆ ಅಲ್ವಾ ನಮ್ಮ ವರ್ಲ್ಡಲ್ಲಿ, ಅದೆಲ್ಲ ತುಂಬ ಜಾಸ್ತಿ ಇಷ್ಟಪಡ್ತಾರೆ. ನಾರ್ಮಲ್ ಏನೂ ಇಷ್ಟಪಡಲ್ಲ ಆ ಥರ. ಸೊ ಆ್ಯಂಡ್ ಆಲ್ಸೋ ದೇ ಕ್ಯಾರಿ ದಿಸ್ ಒನ್ ಆರಾ, ಲೈಕ್ ಒಂದು ಪಾಸಿಟಿವ್ ವೀನಸ್ ಎನರ್ಜಿನೇ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅವ್ರು ಎಲ್ಲ ಕಡೆ. ದೇ ಆಲ್ವೇಸ್ ಸ್ಪ್ರೆಡ್ ಲವ್. ಅವ್ರಿಗೆ ಅಂದರೆ ಹೇಟ್ರೆಡ್ ತುಂಬ ಕಮ್ಮಿ ಅವ್ರಿಗೆ. ಯಾರೇ ಧೋಕಾ ಮಾಡಿದ್ರು ಅವ್ರಿಗೆ ಹೇಟ್ ಮಾಡಲ್ಲ, ಆ ಥರ ಪರ್ಸ್ನಾಲಿಟಿ ಇವರು. ಸೊ ವಿಚ್ ಇಸ್ ವೆರಿ ನೈಸ್. ಆ್ಯಂಡ್ ತುಂಬ ಜನರಿಗೆ ಮೋಸ್ಟ್ ಫೇವ್ರೇಟ್ ನಂಬರ್ ಆ್ಯಂಡ್ ಲಕ್ಕಿ ನಂಬರ್ ಆಗಿರುತ್ತಿದ್ದು. ಈಗ ನೋಡಿ, ನ್ಯೂಮರಾಲಜಿಯಲ್ಲಿ ಎಷ್ಟೋ ಜನ 6ದವರೇ ಬೇಕು ಅಂತ ಹೇಳ್ತಾರೆ, 6 ನಂಬರೇ ಬೇಕು ಅಂತ ಹೇಳ್ತಾರೆ. ಸೊ ಇವರೇ ಅವರು ವೀನಸ್ ಎನರ್ಜಿ, ಅಂದರೆ ಲಕ್ಷ್ಮಿ ರೂಪ ಅಂತಂತಾರೆ. ಇವ್ರು ಯಾವುದೇ ಕಡೆ ಹೋದ್ರು, ಬಿಸ್ನೆಸ್ಗೆ ಹೋಗ್ಲಿ, ಎಲ್ಲೇ ಅಂಗಡಿಗೆ ಹೋಗ್ಲಿ, ಅವರು ಒಂಥರ ಆ ಎನರ್ಜಿ ತೊಗೊಂಡು ಬರ್ತಾರೆ. ಬಿಸ್ನೆಸ್ ಫುಲ್ ಬೂಮ್ ಅಂದ್ಕೊಳ್ಳಿ ಆ ಥರ. ಸೊ ದ್ಯಾಟ್ಸ್ ಹೌ ಇವನ್ ನಾವು ನ್ಯೂಮರಾಲಜಿಯಲ್ಲಿ ಅವ್ರಿಗೆ ಆ ಥರ ನೋಡ್ತೀವಿ. ಸೊ ಇವ್ರಿಗೆ ಇಯರ್ ತುಂಬ ಚೆನ್ನಾಗಿರುತ್ತೆ. ಯಾರ್ಯಾರು ಆ್ಯಕ್ಟಿಂಗಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ರು, ಅಥವಾ ಏನಂತಾರೆ ಮ್ಯೂಸಿಕಲ್ಲಿ, ಅವ್ರಿಗೆಲ್ಲ ತುಂಬ ಒಳ್ಳೆ ಅಪಾರ್ಚುನಿಟೀಸ್ ಸಿಗುತ್ತೆ ಇಯರ್. ಆ್ಯಂಡ್ ಇಷ್ಟು ಇಯರ್ಸ್ ಮೇ ಬಿ ಅವ್ರು ಏನೋ ಒಂದು ಬ್ಲಾಕೇಜಲ್ಲಿದ್ದರು, ಅಥವಾ ಒಂದು ಫೇಸ್ ವೇರ್ ಅವ್ರಿಗೆ ನ್ಯೂ ಅಪಾರ್ಚುನಿಟೀಸ್ ಬರ್ತಿಲ್ಲ ಅಂದರೆ, ಇಯರ್ ಅವ್ರಿಗೆ ತುಂಬ ಅಪಾರ್ಚುನಿಟೀಸ್ ಬರುತ್ತೆ.
ಆ್ಯಂಡ್ ತುಂಬ ಹೊಸ ಹೊಸ ಇನ್ವೆನ್ಷನ್ಸ್ ಅಂದರೆ ಲೈಕ್ ಮ್ಯೂಸಿಕ್ ಅವರಾಗಿದ್ರೆ ಲೈಕ್ ಕ್ರಿಯೇಟ್ ಮಾಡ್ತಾರೆ ಏನಾದರೂ ಒಂದು ಹೊಸ ಹಾಡೋ ಅಥವಾ ಆ ಥರದ್ದೆಲ್ಲ ಮಾಡ್ತಾರೆ. ಆ್ಯಕ್ಟರ್ಸು ಅಷ್ಟೇ, ಅಥವಾ ಸ್ಕ್ರಿಪ್ಟ್ ರೈಟರ್ಸ್, ಇವರೆಲ್ಲ ಒಳ್ಳೆ ಸ್ಕ್ರಿಪ್ಟ್ ರೈಟರ್ಸು ಆಗಿರ್ತಾರೆ, ಒಳ್ಳೆ ಸ್ಟೋರಿ ತರ್ಬೋದು. ಆ್ಯಂಡ್ ತುಂಬ ವೆರಿ ನ್ಯೂ ಬಿಗಿನಿಂಗ್ಸ್ ಫಾರ್ ದೀಸ್ ಪೀಪಲ್. ಪ್ರೊಫೆಷ್ನಲಿ ಅಂತೂ ತುಂಬ ಸಖತ್ತಾಗಿರುತ್ತೆ. ಆ್ಯಂಡ್ ಪರ್ಸ್ನಲ್ ಲೈಫಲ್ಲಿ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಆಯಿತಾ, ಬಿಕಾಸ್ ಯುವರ್ ಆಲ್ರೆಡಿ ಲವ್ ಪೀಪಲ್ ಆಯಿತಾ. ಅವ್ರಿಗೆ ಇನ್ನೂ ಜಾಸ್ತಿ ಲವ್ ಸಿಗುತ್ತೆ ಈ ಇಯರು. ಅವ್ರ ಪಾರ್ಟ್ನರ್ ಕಡೆಯಿಂದ, ಅವ್ರ ಫ್ಯಾಮ್ಲಿ ಕಡೆಯಿಂದ, ಎಲ್ಲರ ಕಡೆಯಿಂದ ಲವ್ ಸಿಗುತ್ತೆ. ಆ್ಯಂಡ್ ಮತ್ತು ಇವ್ರು ಹೆಂಗಂದರೆ, ಸೊ ಲೈಕ್ ಐ ಟೋಲ್ಡ್, ಲೈಕ್ ವೆರ್ ಎವರ್ ದೇ ಗೋ ದೆ ಸ್ಪ್ರೆಡ್ ಲವ್ ಅಲ್ವಾ, ಅದರಿಂದ ಇವ್ರಿಗೆ ಸ್ವಲ್ಪ ನೆಗೆಟಿವ್ ಕೂಡ ಆಗ್ಬೋದು. ಲೈಕ್ ಜನರಲಿ ಇವ್ರಿಗೆ ನೆಗೆಟಿವ್ ಆಗಲ್ಲ, ಬಟ್ ಲೈಕ್ ಐ ಆಮ್ ಅ ಫರ್ಮ್ ಬಿಲೀವರ್ ಆಫ್ ಯು ನೆವರ್ ನೋ ವಾಟ್ ಹ್ಯಾಪನ್ಸ್, ರೈಟ್? ಸೊ ನೆಗೆಟಿವ್ ಅಂದರೆ ದೇ ವಿಲ್ ಫರ್ಗೆಟ್ ದೆಮ್ಸೆಲ್ವ್ಸ್. ಅವರು ಸೆಲ್ಫ್ ಲವ್ ಕೊಡಲ್ಲ, ಅವ್ರ ಹೆಲ್ತ್ ಹಾಳಾಗುತ್ತೆ, ಅವ್ರದ್ದು ಕರಿಯರ್ ಕಡೆ ಅಷ್ಟು ಗಮನ ಕೊಡಲ್ಲ. ಸೊ ಈ ಇಯರ್ ಏನು ಮಾಡಬೇಕು, ಸ್ಪೆಷಲಿ ಅಪಾರ್ಚುನಿಟೀಸ್ ಬಂದರೆ ದಯವಿಟ್ಟು ಅವ್ರು ತಗೊಳ್ಬೇಕು. ಗೋ ಫಾರ್ ಇಟ್. ಡೋಂಟ್ ಥಿಂಕ್ ನನ್ನ ಫ್ಯಾಮ್ಲಿಗೆ ನಾನು ಟೈಮ್ ಸ್ಪೆಂಡ್ ಮಾಡಬೇಕು ಫ್ಯಾಮ್ಲಿ ಜೊತೆ, ಅಥವಾ ಇಲ್ಲಿ ಹೋಗೋದಿತ್ತು ಅಲ್ಲಿ ಹೋಗೋದಿತ್ತು ಅಂತ ಬೇರೆಯವ್ರ ಬಗ್ಗೆ ಥಿಂಕ್ ಮಾಡಬಾರ್ದು. ಡೂ ಇಟ್ ಫಾರ್ ಯುವರ್ ಸೆಲ್ಫ್. ಸೊ ದಿಸ್ ಇಯರ್ ಇಸ್ ಫಾರ್ ದೆಮ್. ಸೊ ಡೆಫಿನೆಟ್ಲಿ ಒಳ್ಳೆ ಅಪಾರ್ಚುನಿಟೀಸ್. ಆ್ಯಂಡ್ ಹೆಲ್ತಲ್ಲಿ ಇವ್ರಿಗೆ ಸ್ವಲ್ಪ ಏನಂತಾರೆ, ಸ್ವಲ್ಪ ಸ್ಟಮಕ್ ರಿಲೇಟೆಡ್ ಇಶ್ಯೂಸ್ ಬರ್ಬೋದು, ಅಥವಾ ಹುಡುಗಿರಿಗೆ ಹೀಗೆ ಮೆನ್ಸ್ಟ್ರುಯಲ್ ಸೈಕಲ್ ರಿಲೇಟೆಡ್ ಇಶ್ಯೂಸ್ ಅದೆಲ್ಲ ಬರೋ ಸಾಧ್ಯತೆ ಇದೆ. ಸಿನ್ಸ್ ದೀಸ್ ಪೀಪಲ್ ಆರ್ ರೂಲ್ಡ್ ಬೈ ವೀನಸ್ ಅಂತ ಹೇಳಿದ್ನಲ್ಲ, ಇವ್ರಿಗೆ ಸ್ವಲ್ಪ ವೀನಸ್ ಆಲ್ಸೋ ಇಸ್ ಲೈಕ್ ಶುಕ್ರ, ಅಂದರೆ ವಿಚ್ ಇಸ್ ರಿಲೇಟೆಡ್ ಟು ರಿಪ್ರೊಡಕ್ಟಿವ್ ಸಿಸ್ಟಮ್. ಸೊ ಇಶ್ಯೂಸ್ ಬಂದರೆ ಅಲ್ಲಿ ಇಶ್ಯೂಸ್ ಬರ್ಬೋದು. ಅಥವಾ ಆನ್ ಅ ಪಾಸಿಟಿವ್ ಸೈಡ್ ಅದೇ ಲೈಕ್ ನ್ಯೂ ಫ್ಯಾಮಿಲಿ ಮೆಂಬರ್ ಬರುವಂಥ ಚಾನ್ಸಸ್ ಇದೆ. They can welcome a new baby if they are married. This is the beautiful year. Lot of romance, lot of ಏನಂತಾರೆ opportunities to go out. ಅದೆಲ್ಲನೂ ಇದೆ ಈ ವರ್ಷ ಅವ್ರಿಗೆ. ಸೊ ಪ್ಲೀಸ್ ಮೇಕ್ ಯೂಸ್ ಆಫ್ ದಿಸ್ ಇಯರ್ ಆ್ಯಂಡ್ ಪ್ಲ್ಯಾನ್ ವೆಲ್. ಆ್ಯಂಡ್ ಗಾಡ್ ಅಂತೂ ಇವ್ರಿಗೆ ತುಂಬ ಚೆನ್ನಾಗಿಟ್ಟಿದ್ದಾರೆ ಈ ಇಯರ್ ಅಂತೂ, ದ್ಯಾಟ್ ಈಸ್ ಫಾರ್ ಶೋರ್. ಆ್ಯಂಡ್ ಹೆಲ್ತಲ್ಲಿ ನಾನು ಹೇಳಿರೋ ಹಾಗೆ ದೇ ಹ್ಯಾವ್ ಟು ಟೇಕ್ ಕೇರ್ ಆಫ್ ದೇರ್ ಸೈಕಲ್ ಡ್ಯೂರಿಂಗ್ ಮೆನ್ಸ್ಟ್ರುಯಲ್ ಸೈಕಲ್. ಆ್ಯಂಡ್ ಬ್ಲಡ್ ರಿಲೇಟೆಡ್ ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಆಗ್ಬೋದು, ಸೊ ಅದರದ್ದು ದೇ ಹ್ಯಾವ್ ಟು ಟೇಕ್ ಕೇರ್. ಆ್ಯಂಡ್ ಇವ್ರದ್ದು ವೀನಸ್ ಎನರ್ಜಿ ಇರೋದ್ರಿಂದ ಈವನ್ ಫೇಸಲ್ಲಿ ಲೈಕ್ ಫಾರ್ ಗರ್ಲ್ಸ್ ಸಮ್ ಆ್ಯಕ್ನೆ ಇಶ್ಯೂಸ್ ಅದು ಎಲ್ಲ ಬರೋ ಚಾನ್ಸಸ್ ಇದೆ, ಅದನ್ನು ದೇ ಹ್ಯಾವ್ ಟು ಟೇಕ್ ಕೇರ್. ಫಸ್ಟಿಂದನೇ ಇಫ್ ದೇ ಸ್ಟಾರ್ಟ್ ಟೇಕಿಂಗ್ ಕೇರ್ ಅಲ್ಲ, ದೆನ್ ಇಟ್ ವಿಲ್ ಬಿ ಬೆಟರ್. ಇಲ್ಲಾಂದರೆ ವೀನಸ್ ಹೇಳಿದ್ನಲ್ಲ, ಲಕ್ಸುರಿ ಆರಾಮಾಗಿ ಇದ್ಬಿಡ್ತಾರೆ, ದೇ ವಿಲ್ ನಾಟ್ ಕೇರ್ ಅಬೌಟ್ ದೆಮ್ಸೆಲ್ವ್ಸ್ ಆ್ಯಂಡ್ ದೆನ್ ಲೇಟರ್ ದೇ ವಿಲ್ ಸಿಟ್ ಆ್ಯಂಡ್ ಕ್ರೈ. ಸೊ ಆ ಥರ ಆಗಬಾರ್ದು. ಸೊ ಟೇಕ್ ಕೇರ್ ಆಫ್ ದೆಮ್ಸೆಲ್ವ್ಸ್. ಆ್ಯಂಡ್ ಇನ್ನೊಂದು ಫೈನಾನ್ಸಸ್. ದೀಸ್ ಪೀಪಲ್ ಆರ್ ವೆರಿ ಗುಡ್ ಅಟ್ ಫೈನಾನ್ಸಸ್. ಇವ್ರು ಹೆಂಗಂದರೆ ಇದರ್ ದೇ ಕಮ್ ಫ್ರಮ್ ಅ ಗುಡ್ ಫ್ಯಾಮ್ಲಿ, ಎಲ್ಲಿ ಅವ್ರಿಗೆ ಇದು ನಾಲೆಜ್ ಇರುತ್ತೆ ಫೈನಾನ್ಸ್ದು, ಹೆಂಗೆ ಮ್ಯಾನೇಜ್ ಮಾಡಬೇಕು ಅದೆಲ್ಲ ಗೊತ್ತಿರುತ್ತೆ. ಇಲ್ಲ ಅಂದರೆ ಅವರು ಬರ್ತಾ ಲೈಫಲ್ಲಿ ಇವ್ರು ಕಲಿತಾ ಹೋಗ್ತಾರೆ ಫೈನಾನ್ಸಸ್ ಬಗ್ಗೆ. ಬಿಕಾಸ್ ವೀನಸ್ ಅಂದ್ರೇ ಒಂದು ದುಡ್ಡಿನ ಎನರ್ಜಿ. ದುಡ್ಡು ಇವ್ರ ಆಜು ಬಾಜು ಇರುತ್ತೆ, ಇಲ್ಲಾಂದರೆ ಅದೇ ಹೇಳಿದ್ನಲ್ಲ ಕಲಿತಾ ಇರ್ತಾರೆ. ಸೊ ಇವ್ರಿಗೆ ಆಲ್ರೆಡಿ ಪ್ಲಾನಿಂಗ್ ಇರುತ್ತೆ. 2026 ಒಳ್ಳೆ ಪ್ಲಾನಿಂಗ್ ಮಾಡ್ತಾರೆ ಫೈನಾನ್ಸ್ದೆಲ್ಲ. ಬಟ್ ಇಫ್ ಯು ಆರ್ ನಾಟ್ ಪ್ಲಾನಿಂಗ್ ಫಾರ್ 6 born ಪೀಪಲ್, ದಿಸ್ ಇಸ್ ದ ಬೆಸ್ಟ್ ಇಯರ್ ಫಾರ್ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡೋದು. ಯಾಕಂದರೆ ತುಂಬ ಚೇಂಜಸ್ ಬರುತ್ತೆ ಈ ಇಯರಿಂದ. ನೆಕ್ಸ್ಟ್ ಒಂದು 5-6 yearsವರೆಗೂ ತುಂಬ ಚೆನ್ನಾಗಿದೆ ಇವ್ರಿಗೆ. ಆ್ಯಂಡ್ ಸ್ಪೆಷಲಿ ಇಫ್ ಯಾರಾದರೂ 24 to 35 ಏಜ್ ಅವರಿದ್ದರೆ ಅವ್ರಿಗೆ ಸ್ವಲ್ಪ ಸ್ಲೋ ಮೂವಿಂಗ್ ಇರುತ್ತೆ. 35+ ಅವ್ರಿಗೆ ತುಂಬ ಫಾಸ್ಟಾಗಿ ಹೋಗುತ್ತೆ ಈ ಇಯರು, ಅದು ಒಂದಿದೆ. ಸೊ ದೇ ಹ್ಯಾವ್ ಟು ಫೈನಾನ್ಷಿಯಲ್ ಪ್ಲಾನಿಂಗ್, ಹೆಲ್ತ್ ನೋಡ್ಕೋಬೇಕು, ಆ್ಯಂಡ್ ವೇರ್ ಲಾಡ್ ಆಫ್ ಲೈಟ್ ಕಲರ್ಸ್. ಅಗೇನ್ ವೀನಸ್ ಸ್ವಲ್ಪ ಪಿಂಕಿಶ್ ಅಥವಾ ಬ್ಲೂ, ವೈಟ್, ಸಿಲ್ವರ್ ಈ ಥರ ಶೈನಿ ಕಲರ್ಸ್ ಆ ಥರ ಎಲ್ಲ ಹಾಕೋಬೇಕು. ಆ್ಯಂಡ್ ಇನ್ನೊಂದು ಟಿಪ್ ಏನು ಕೊಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾರಾದರೂ ಸ್ವಲ್ಪ ಸ್ಯಾಡ್ ಆಗಿದ್ದಾರೆ, ಡಿಪ್ರೆಸ್ ಆಗಿದ್ದಾರೆ, ಬಿಕಾಸ್ ಐ ಸಿ ಲಾಡ್ ಆಫ್ ಪೀಪಲ್ ದೇ ಕಮ್ ಟು ಮೀ who are literally feeling sad about some other thing, be it education ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು. ದೇ ಆರ್ ಆನ್ ಅ ವೆರಿ ನೆಗೆಟಿವ್ ಸೈಡಲ್ಲಿ ಮಾತಾಡ್ತಾರೆ, ಆ್ಯಸ್ ಇಫ್ ಲೈಕ್ ಪಾಪ ಅವ್ರಿಗೆ ಮುಂದೆ ಏನೋ ಲೈಫ್ ಇಲ್ಲ ಏನೋ ಅನ್ನೋ ಥರ ಫೀಲಿಂಗಲ್ಲಿ ಇರ್ತಾರೆ. ಸೊ ಈ 6 born ಅವ್ರೂ ಅಷ್ಟೇ ತುಂಬ ಸೆನ್ಸಿಟಿವ್ ಆಗಿರ್ತಾರೆ. ಸೊ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಂದು ಜರ್ನಲಿಂಗ್ ಮಾಡಿ, ನಿಮ್ಮ ಫೀಲಿಂಗ್ಸ್ನ ಯಾರ ಹತ್ರ ಆದರೂ ಹೇಳ್ಕೊಳ್ಳಿ. ಪ್ಲೀಸ್ ಟಾಕ್ ಟು ಸಂಬಡಿ. ದೆರ್ ಇಸ್ ಆಲ್ವೇಸ್ ಅ ಫ್ರೆಂಡ್ ಅಲ್ವಾ, ಯಾರಾದರೂ ಒಬ್ಬರು ಫ್ರೆಂಡ್ ಇದ್ದೇ ಇರ್ತಾರೆ. ಯಾರೂ ಇಲ್ವಾ ಈ ಟೈಮಲ್ಲಿ, ಕೆಲವರು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದೇ ಕಮ್ಮಿ ಅನಿಸುತ್ತೆ. ಯಾರೂ ಇಲ್ಲ ಅಂದ್ರೂ ಸೆಲ್ಫ್ ಟಾಕಿಂಗ್,
ಟಾಕ್ ಇನ್ ಫ್ರಂಟ್ ಆಫ್ ದ ಮಿರರ್. ಎಷ್ಟು ಚೆನ್ನಾಗಿ ಅನಿಸುತ್ತೆ ಮಿರರ್ ಮುಂದೆ ಮಾತಾಡ್ಕೊಂಡ್ರೆ, ಅಷ್ಟೇ ಅದು ಮಾಡಿ. ಸೊ ಮೆಂಟಲ್ ಹೆಲ್ತ್ ಕಡೆ ಗಮನ ಕೊಡ್ಬೇಕು ಇವರು ಡೆಫಿನೆಟ್ಲಿ ದಿಸ್ ಇಯರ್. ಆ್ಯಂಡ್ ಸೊ ವೇರ್ ಲಾಟ್ ಆಫ್ ಲೈಟ್ ಕಲರ್ಸ್, ಡಾರ್ಕ್ ಕಲರ್ಸ್ ಹಾಕೋಬಾರ್ದು, ಅದರಿಂದ ಇವ್ರ ಎನರ್ಜಿ ಡ್ರೈನ್ ಆಗುತ್ತೆ. ಅಂದರೆ ದೀಸ್ ಪೀಪಲ್ ಗಿವ್ ಲಾಡ್ ಎಮಿಟ್ ಎನರ್ಜಿ ಅಲ್ವಾ, ಅದು ಸ್ವಲ್ಪ ಡೌನ್ ಆಗುತ್ತೆ. ಸೊ ಅದರಲ್ಲಿ ಸ್ವಲ್ಪ ಟೇಕ್ ಕೇರ್ ಮಾಡ್ಕೋಬೇಕು. ಓಕೆ, ಸೊ ನೆಕ್ಸ್ಟ್ ನಂಬರ್ ಈಸ್ 7. ಎಸ್, ಸೊ ಯಾರ್ಯಾರು 7, 25 ಅಥವಾ 16 ಡೇಟ್ಸಲ್ಲಿ ಹುಟ್ಟಿದಾರೋ, ಯಾವುದೇ ತಿಂಗಳಾಗಿರ್ಬೋದು, ದೇ ಆರ್ ರೂಲ್ಡ್ ಬೈ ನಂಬರ್ 7. ಅವ್ರದ್ದು ರೂಲಿಂಗ್ ನಂಬರ್ 7 ಆಗುತ್ತೆ. ಆ್ಯಂಡ್ ಅವ್ರ ರೂಲಿಂಗ್ ಗ್ರಹ ಬಂದ್ಬಿಟ್ಟು ಕೇತು ಆಗುತ್ತೆ. ಸೊ ನಾನು 4 ಅವ್ರಿಗೆ ರಾಹು ಅಂತ ಹೇಳಿದ್ನಲ್ವಾ. ಸೊ ನಮ್ಮ ಇಂಡಿಯನ್ ಪ್ರಕಾರ ರಾಹು ಹ್ಯಾಸ್ ಓನ್ಲಿ ಹೆಡ್, ಅವರಿಗೆ ತಲೆ ಮಾತ್ರ ಇದೆ. ಆ್ಯಂಡ್ ರಾಹು ಆ್ಯಂಡ್ ಕೇತು ಬಂದ್ಬಿಟ್ಟು ನಮಗೆ ಶ್ಯಾಡೋ ಪ್ಲಾನೆಟ್ಸ್, ಅಂದರೆ ನಾರ್ತ್ ನೋಡ್ ಆ್ಯಂಡ್ ಸೌತ್ ನೋಡ್ ಅಂತೀವಿ. ಆಸ್ಟ್ರಾನಾಮಿಕಲಿ ದೇ ಆರ್ ಶ್ಯಾಡೋಸ್ ಆಫ್ ಸನ್ ಮತ್ತು ಮೂನ್ ಮತ್ತು ಅರ್ತ್ ಕಂಜಂಕ್ಷನ್ ಏನಾಗುತ್ತಲ್ಲ, ಆವಾಗ ನಾರ್ತ್ ನೋಡ್ ಆ್ಯಂಡ್ ಸೌತ್ ನೋಡ್ ಫಾರ್ಮ್ ಆಗುತ್ತೆ. ಅದನ್ನು ನಾವು ರಾಹು ಕೇತು ಪ್ಲಾನೆಟ್ಸ್ ಅಂತ ತೊಗೊಂಡಿದ್ದೀವಿ, ಆಯಿತಾ. ಸೊ ರಾಹುಗೆ ಹೆಡ್ ಇದೆ ಆ್ಯಂಡ್ ಕೇತುಗೆ ಬಾಡಿ ಇದೆ. ಸೊ ಇವಾಗ ಈ ನಂಬರ್ಸ್ ಏನಿದಾರಲ್ಲ 7, 16 ಆ್ಯಂಡ್ 25 ಅವರು, ಇವರು ತುಂಬ ಸ್ಪಿರಿಚುವಾಲಿಟಿ ಕಡೆ ಇರ್ತಾರೆ. ಕೇತು ಸಿಗ್ನಿಫೈಸ್ ಸ್ಪಿರಿಚುವಾಲಿಟಿ ಇನ್ ನ್ಯೂಮರಾಲಜಿ, ಆಯಿತಾ. ಆ್ಯಂಡ್ ಈವನ್ ಇನ್ ಅಸ್ಟ್ರಾಲಜಿಯಲ್ಲೂ ಕೂಡ ಕೇತು ಎಲ್ಲೆಲ್ಲಿರುತ್ತೋ ಅಲ್ಲಿ ಸ್ವಲ್ಪ ತುಂಬ ಜನ ಸ್ಪಿರಿಚುವಾಲಿಟಿ ಕಡೆ ಹೋಗ್ತಾರೆ ಅಥವಾ ಐಸೋಲೇಟೆಡ್ ಆಗಿರ್ತಾರೆ. ಸ್ವಲ್ಪ ತುಂಬ ಡೀಪ್ ಥಿಂಕರ್ಸ್ ಇವರೆಲ್ಲ, ತುಂಬ ಆಧ್ಯಾತ್ಮಿಕ ಕಡೆ ಅಂದರೆ ಒಲವು ಜಾಸ್ತಿ. ಆ್ಯಂಡ್ ಏನೇ ಒಂದು ಸಬ್ಜೆಕ್ಟ್ ಓದಬೇಕಂದ್ರೂ ಅದು ತುಂಬ ಆಳವಾಗಿ ಅದನ್ನು ಸ್ಟಡಿ ಮಾಡ್ತಾರೆ. ಅಥವಾ ನೀವು ನೋಡಿ ಯಾರಾದರೂ ಸೈಂಟಿಸ್ಟ್ ಅಥವಾ ರಿಸರ್ಚರ್ಸ್ ಇರ್ತಾರಲ್ಲ, ಅವರೆಲ್ಲ ಈ ಡೇಟ್ ಆಫ್ ಬರ್ತಲ್ಲಿ ಇರ್ತಾರೆ. ಅವ್ರಿಗೆ ತುಂಬ ಲೈಕ್ ಮೈನ್ಯೂಟ್ ಆಗಿ ಇದು ಹೆಂಗೆ ಬಂದಿರುತ್ತೆ ಸ್ಟಡಿ ಮಾಡೋದು ತುಂಬ ಇಷ್ಟ ಅವ್ರಿಗೆ. ಸೊ ಇದು ಆ್ಯಂಡ್ ಆಲ್ಸೋ ದೇ ಲೈಕ್ ಸ್ವಲ್ಪ ಐಸೋಲೇಷನ್ ಅಂತ ಹೇಳಿದ್ನಲ್ಲ, ಸ್ವಲ್ಪ ಒಬ್ಬರೇ ಇರೋಕ್ಕೆ ಇಷ್ಟಪಡ್ತಾರೆ. ಆ್ಯಂಡ್ ಅವ್ರಿಗೆ ಜಾಸ್ತಿ ಇದು ಕೇಯಾಸ್, ಟು ಮಚ್ ನಾಯ್ಸ್ ಇದೆಲ್ಲ ಇಷ್ಟ ಆಗಲ್ಲ. ಶಾಂತವಾಗಿರಬೇಕು. ಆ್ಯಂಡ್ ನಾನಾಯಿತು, ನನ್ನ ಬುಕ್ಸ್ ಆಯಿತು, ಅಥವಾ ನನ್ನ ರಿಸರ್ಚ್ ಆಯಿತು, ಅಥವಾ ನನ್ನ ಕೆಲಸ ಆಯಿತು, ಆ ಥರ ಅವ್ರ ಲೈಫು. ಆ್ಯಂಡ್ ಸೊ ಸಿನ್ಸ್ ದಿಸ್ ಪೀಪಲ್ ಆರ್ ಇನ್ ಟು ಸ್ಪಿರಿಚುವಾಲಿಟಿ, ಇವರು ಈ ಇಯರ್ ಇವ್ರಿಗೆ ಅದನ್ನು ಇನ್ನೂ ಸ್ಟ್ರಾಂಗ್ ಮಾಡುತ್ತೆ. ಒಂದು ಅಲ್ಪ ಸ್ವಲ್ಪ ಏನು ಬಿಲೀವ್ ಮಾಡ್ತಿದ್ರೋ, ಬೀಟ್ ಲೈಕ್ ಅಸ್ಟ್ರಾಲಜಿ, ನ್ಯೂಮರಾಲಜಿ ಅಥವಾ ಎನಿ ಆಕಲ್ಟ್ ಸೈನ್ಸ್, ಈ ಇಯರ್ ಅವ್ರು ಇನ್ನೂ ಜಾಸ್ತಿ ತಿಳ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕೇತು ಅವರು. ಆ್ಯಂಡ್ ಇದರಲ್ಲಿ ಮೋಸ್ಟ್ ಪ್ರೊಬಬ್ಲಿ ಸಮ್ ಪೀಪಲ್ ವುಡ್ ಗೆಟ್ ಇನ್ ಟು ಲರ್ನಿಂಗ್ ಆಲ್ಸೋ, ಅಂದರೆ ಲೈಕ್ ಪ್ರೊಫೆಷ್ನಲಿನೂ ಅದನ್ನು ತಗೊಳ್ಳೋ ಸಾಧ್ಯತೆಯೂ ಇದೆ. ಡೆಫಿನೆಟ್ಲಿ ಒಂದು ಕರಿಯರ್ ಆಗಿ ಅವ್ರು ಚೂಸ್ ಮಾಡ್ಬೋದು. ಆ್ಯಂಡ್ ಬೀಟ್ ಅವ್ರದ್ದು ಅದೇ ಬರ್ತ್ ನಂಬರ್ ಆಗಲಿ ಡೆಸ್ಟಿನಿ ನಂಬರ್ ಆಗಲಿ 7 ಅವ್ರಿಗೆ ತುಂಬ ಒಳ್ಳೆ ಇಯರ್ ಇದು. ಆ್ಯಂಡ್ ತುಂಬ ಸ್ಪಿರಿಚುವಲ್ ಗ್ರೋತ್, ಲೈಕ್ ಇನ್ನರ್ ಪೀಸ್ಗೋಸ್ಕರನೂ ಇವರು ತುಂಬ ಈ ಯೋಗ ಮಾಡೋದಾಗಲಿ, ಮೆಡಿಟೇಷನ್ ಮಾಡೋದಾಗಲಿ, ಈ ಥರ ಮಾಡಬೇಕು ಅನ್ನೋದನ್ನು ಬಯಕೆ ಈ ಇಯರ್ ತುಂಬ ಜಾಸ್ತಿ ಬರುತ್ತೆ ಇವ್ರಿಗೆ. ಆ್ಯಂಡ್ ಸೊ ವಾಟ್ ದಿಸ್ ಪೀಪಲ್ ಹ್ಯಾವ್ ಟು ಡೂ ಅಂದರೆ, ಲೈಕ್ ಅದೇ ನ್ಯೂ ಪ್ಲ್ಯಾನ್ ಮಾಡಿಕೊಂಡು ಈ ಇಯರ್ಗೆ ಅವರು ಜಾಸ್ತಿ ಈ ಆಧ್ಯಾತ್ಮ ಅಂದರೆ ಈ ಸ್ಪಿರಿಚುವಾಲಿಟಿ ಕಡೆ ಎಷ್ಟು ಹೋಗ್ತಾರೋ ಸ್ವಲ್ಪ ಅದರಲ್ಲಿ ಹಿಡಿತ ಕೂಡ ಇರಬೇಕು. ಸಮ್ ಪೀಪಲ್ ಗೆಟ್ ಟೂ ಇನ್ವಾಲ್ವ್ಡ್, ತುಂಬ ಅತಿಯಾಗಿ ಅದರಲ್ಲಿ ಹೋಗಿ ದೇ ಡೋಂಟ್ ನೋ ವೆನ್ ಟು ಕಮ್ ಬ್ಯಾಕ್. ಅಂದರೆ ಬೇರೆದು ಅಂದರೆ ಲೈಫ್ ಇರುತ್ತಲ್ವಾ, ಲೈಕ್ ಸಮ್ ಪೀಪಲ್ ವರ್ಕ್ ಹೋಗ್ತಾ ಇರ್ತಾರೆ, ಅಥವಾ ಬೇರೆ ಎಲ್ಲೋ ಕೆಲಸ ಮಾಡ್ತಿರ್ತಾರೆ, ಅಥವಾ ಡ್ರೈವರ್ಸ್ ಆಗಿರ್ತಾರೆ, ಹೋಟೆಲಲ್ಲಿ ಕೆಲಸ ಮಾಡ್ತಾರೆ, ಬಿಸ್ನೆಸ್ ಪೀಪಲ್. ಅದೆಲ್ಲ ಮಾಡ್ಕೊಂಡು ಸೈಡ್ಗೆ ಈ ಸ್ಪಿರಿಚುವಾಲಿಟಿ ಕಡೆನೂ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ. ಬಟ್ ಟೂ ಮಚ್ ಈ ಕಡೆ ಹೋಗಬಾರ್ದು ಅವರು. ದ್ಯಾಟ್ ಈಸ್ ಒನ್ ಥಿಂಗ್ ವಿಚ್ ದೇ ಹ್ಯಾವ್ ಟು ಟೇಕ್ ಕಂಟ್ರೋಲ್ ಆಫ್, ಆಯಿತಾ. ದೇ ಶುಡ್ ನೋ, ಆಯಿತು ಸಾಕು, ಇವತ್ತಿಗೆ ಇಷ್ಟು ನಾಲೆಜ್ ತೊಗೊಂಡಿದ್ದು ಸಾಕು, ನೆಕ್ಸ್ಟ್ ಡೇ ಅಥವಾ ನೆಕ್ಸ್ಟ್ ವೀಕ್ ಓದೋಣ ಇದ್ರ ಬಗ್ಗೆ ಅಂತ. ಬಟ್ ಆ್ಯಸ್ ಐ ಟೋಲ್ಡ್ ಬಿಫೋರ್, ತುಂಬ ಜನ ಇದರಲ್ಲಿ ಹೊಸ ಕರಿಯರ್ ಕೂಡ ಮಾಡುವಂಥ ಸಾಧ್ಯತೆ ಇದೆ. ಆ್ಯಂಡ್ ಇವರು ಏನು ಹೇಳ್ಬೋದು ಅಂದರೆ, ಇವರು ಜಾಸ್ತಿ ಐಸೋಲೇಟೆಡ್ ಆಗಿ ಇರಬಾರ್ದು. ಅಂದರೆ ಸ್ವಲ್ಪ ಫ್ರೆಂಡ್ಸಿಂದ ಸ್ವಲ್ಪ ದೂರ ಆಗ್ತಾರೆ ಕೆಲವರು. ಆ್ಯಂಡ್ ಅಂದರೆ ಸ್ವಲ್ಪ ಒಬ್ಬರೇ ಇರೋಕ್ಕೆ ಇಷ್ಟಪಡ್ತಾರೆ ಅನ್ನಲ್ವಾ. ಯಾರೇ ಏನೇ ಪ್ಲ್ಯಾನ್ ಮಾಡ್ತಾರೆ, ಲೈಕ್ ನಡಿ ಹೋಗೋಣ ಗೋವಾ ಅಥವಾ ಅಲ್ಲಿ ಎಲ್ಲಾದರೂ ಹೋಗಿ ಬರೋಣ, ಒಂದು ಟೀ ಕುಡಿಯೋಕ್ಕೆ ಹೋಗೋಣ ಅಂದರೆ ಬೇಡಪ್ಪ ನನಗೆ ಮೂಡಿಲ್ಲ ಅಂತ ತುಂಬ ಏನಂತಾರೆ, ಲೈಕ್ ಮಾನಸಿಕವಾಗಿ ಅವರು ತುಂಬ ಇನ್ವಾಲ್ವ್ ಆಗಿಬಿಡ್ತಾರೆ ಆನ್ ದೇರ್ ಓನ್. ಆ ಥರ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಬಟ್ ಅದೇ ಕಂಟ್ರೋಲ್ ಮಾಡ್ಕೋಬೇಕು ಸ್ವಲ್ಪ. ಸೊ ಯಾರಾದರೂ ಕರೆದ್ರೆ, ಇನ್ವೈಟ್ ಮಾಡಿದ್ರೆ ಪಾರ್ಟಿಗಾಗಲಿ ಅಥವಾ ಏನಾದರೂ ಫಂಕ್ಷನ್ಗೆ ಹೋಗಬೇಕು ಅಂತಂದರೆ ದಯವಿಟ್ಟು ಇವ್ರು ಹೋಗಬೇಕು. ದೇ ಹ್ಯಾವ್ ಟು ಡೆವಲಪ್ ಆ್ಯಂಡ್ ಹ್ಯಾವ್ ಒನ್ ನ್ಯೂ ಸೆಟ್ ಆಫ್ ಫ್ರೆಂಡ್ಸ್ ಇಯರ್. ಐ ವುಡ್ ಅಡ್ವೈಸ್ ಡೆಫಿನೆಟ್ಲಿ 7 ಪೀಪಲ್ ಅವ್ರಿಗೆ ನ್ಯೂ ಫ್ರೆಂಡ್ಸ್ ಮಾಡ್ಕೊಳ್ಬೇಕು. ಮತ್ತು ನ್ಯೂ ವರ್ಕ್ ಪ್ಲೇಸಲ್ಲಿ ಹೋದರೆ ನ್ಯೂ ಜಾಬ್ ಅಪಾರ್ಚುನಿಟೀಸ್ ಡೆಫಿನೆಟ್ಲಿ ಇವ್ರಿಗಿದೆ. ಅಲ್ಲಿ ಹೋದರೆ ನ್ಯೂ ಫ್ರೆಂಡ್ಸ್ ಮಾಡ್ಕೋಬೇಕು.
ಆ್ಯಂಡ್ ಎಲ್ರ ಜೊತೆ ಸ್ವಲ್ಪ ಚೆನ್ನಾಗಿ ಬೆರಿಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು. ಜಾಸ್ತಿ ಮನೇಲೇ ಒಬ್ಬರೇನೆ ಡೋರ್ ಹಾಕೊಂಡು ಸುಮ್ಮನೆ ಕುತ್ಕೊಳ್ಳೋದು ಹಾಗೆಲ್ಲ ಮಾಡಬಾರ್ದು. ಸೊ ಬಟ್ ದಿಸ್ ಇಯರ್ ವಿಲ್ ಬಿ ವೆರಿ ಅಮೇಝಿಂಗ್ ಫಾರ್ ದೆಮ್. ಆ್ಯಂಡ್ ಅದೇ ಫ್ಲಿಪ್ ಸೈಡ್ ಹೇಳಿದ್ನಲ್ವಾ, ಐಸೋಲೇಟೆಡ್, ಒಬ್ರೊಬ್ಬರೇ ಇರಬಾರ್ದು, ತುಂಬ ಲೈಕ್ ಪೀಪಲ್ ಜೊತೆ ಇರಬೇಕು. ಆ್ಯಂಡ್ ಹೆಲ್ತಲ್ಲಿ ಸ್ವಲ್ಪ ಅವರು ಕೇತು ಪೀಪಲ್ ಸ್ವಲ್ಪ ಬಾಡಿ ಮೇಲೆ ಜಾಸ್ತಿ ಅವ್ರಿಗೆ ಹೆಡ್ ಇಲ್ಲ ಅಂತಂತಾರಲ್ವಾ, ಅದಕ್ಕೆ ಅವರು ದೇ ಡೋಂಟ್ ನೋ ಲೈಕ್ ವಾಟ್ ಟು ಡೂ ಎಟ್ ವಾಟ್ ಟೈಮ್. ಅವ್ರಿಗೆ ಸ್ವಲ್ಪ ಗೈಡೆನ್ಸ್ ಇಲ್ಲ ಅಂದರೆ ಕೆಲವೊಂದ್ಸತಿ ದೇ ನೀಡ್ ಸಮ್ ಸ್ಪಿರಿಚುವಲ್ ಗುರು ಆಗಿರ್ಬೋದು, ಸಮ್ ಮೆಂಟೋರ್ ಆಗಿರ್ಬೋದು ಬೇಕಾಗುತ್ತೆ. ಸೊ ಇಫ್ ದೇ ನೀಡ್, ದಯವಿಟ್ಟು ಅಪ್ರೋಚ್ ಸಂಬಡಿ ಆ್ಯಂಡ್ ಗೆಟ್ ಹೆಲ್ಪ್. ಇಲ್ಲಾಂದರೆ ಮನೇಲೇ ಇರ್ತಾರಲ್ವಾ, ಅವ್ರ ಜೊತೆ ಸ್ವಲ್ಪ ಎಕ್ಸ್ಪ್ರೆಸ್ ಮಾಡಿ, ಗೈಡ್ ಮೀ, ಐ ಆಮ್ ಫೀಲಿಂಗ್ ಲೈಕ್ ದಿಸ್, ಐ ಆಮ್ ಫೀಲಿಂಗ್ ಲೈಕ್ ದ್ಯಾಟ್ ಅಂತ ಅವರು ಎಕ್ಸ್ಪ್ರೆಸ್ ಮಾಡೋದು ಕಲಿಬೇಕು ಈ ಇಯರ್ ಮಾತ್ರ. ಅದು ಒಂದು. ಆ್ಯಂಡ್ ಅದೇ ಸೊ ರಿಲೇಟೆಡ್ ಟು ದಿಸ್ ಓನ್ಲಿ, ಈ ಇಯರ್ ಅವರು ತುಂಬ ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟೀಸ್ ಜಾಸ್ತಿ ಮಾಡಬೇಕು. ಮೆಂಟಲ್ ಆ್ಯಕ್ಟಿವಿಟೀಸ್ಗಿಂತ ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿ, ಗೋಯಿಂಗ್ ಟು ದ ಜಿಮ್ ಅಥವಾ ಮನೇಲೇ ಮೆಡಿಟೇಷನ್ ಅಥವಾ ಯೋಗ ಇದೆಲ್ಲನೂ ಮಾಡಬೇಕು. ಸೊ ಇಟ್ ವಿಲ್ ಬಿ ರಿಯಲಿ ನೈಸ್ ಫಾರ್ ದೆಮ್, ಫಾರ್ ಕೇತು ಪೀಪಲ್ ದಿಸ್ ಇಯರ್. ಸೊ ಏನಾದ್ರು ಟಿಪ್ ಕೊಡೋದಿದ್ರೆ ಅವ್ರಿಗೆ? ಟಿಪ್ ಅಂದರೆ ಡೆಫಿನೆಟ್ಲಿ ಅವ್ರಿಗೆ ಮೆಡಿಟೇಷನ್ ಹೇಳಿ ಮಾಡಿಸಿರೋದು. ಮೆಡಿಟೇಷನ್ ಮಾಡಲೇಬೇಕು ಅವ್ರು ಈ ಇಯರ್. ಯೋಗಾನೂ ಮಾಡಬೇಕು. ಸೊ ಇಟ್ ಈಸ್ ರಿಯಲಿ ತುಂಬ ಬೆನಿಫಿಟ್ಸ್ ತರುತ್ತೆ ಅವ್ರಿಗೆ, ಮೆಂಟಲಿ ಆಗಲಿ ಫಿಸಿಕಲಿ ಆಗಲಿ. ಈವನ್ ಇನ್ ವರ್ಕ್ ಲೈಫಲ್ಲಿನೂ ತುಂಬ ಚೇಂಜಸ್ ಬರುತ್ತೆ ಅವ್ರ ಮೇಲೆ ಅವರು ಗಮನ ಕೊಟ್ಟಿದ್ದೆಲ್ಲ ಮಾಡಿದರೆ. ಡೆಫಿನೆಟ್ಲಿ ಇಟ್ ವಿಲ್ ಬಿ ಗುಡ್. ಹೆಲ್ತ್ ಟಿಪ್ಸ್. ಆ್ಯಂಡ್ ಈ ಕೇತು ಅವರು ಸ್ವಲ್ಪ ಡಾರ್ಕ್ ಕಲರ್ಸ್ ಅವಾಯ್ಡ್ ಮಾಡಬೇಕು. ಅವ್ರೂ ಸ್ವಲ್ಪ ಲೈಟ್ ಕಲರ್ಸ್ ಹಾಕೊಂಡ್ರೆ ಬೆಟರ್. ಸೊ ನೆಕ್ಸ್ಟ್ ನಂಬರ್ ಇಸ್ 8. ಎಸ್. ಸೊ ನೆಕ್ಸ್ಟ್ ನಂಬರ್ ಇಸ್ 8. 8 ಅಂದರೆ 8, 17 ಮತ್ತು 26 ಡೇಟ್ಸಲ್ಲಿ ಯಾರ್ಯಾರು ಹುಟ್ಟಿದಾರೋ, ಯಾವುದೇ ತಿಂಗಳಾಗಿರ್ಬೋದು, ದೇ ಆರ್ ರೂಲ್ಡ್ ಬೈ ನಂಬರ್ 8. ಆ್ಯಂಡ್ ದೇ ರೂಲಿಂಗ್ ಪ್ಲಾನೆಟ್ ಬಂದ್ಬಿಟ್ಟು ಶನಿ ಗ್ರಹ ಅಥವಾ ಶನಿ ಮಹಾರಾಜ್ ಅಂತ ಹೇಳ್ತಾರಲ್ವಾ ಅವರು. ಸೊ ಐ ಬಿಲೀವ್ ಪರ್ಸ್ನಲಿ ದ್ಯಾಟ್ ಇವ್ರದ್ದು ಒಂದು ಕಾರ್ಮಿಕ್ ನಂಬರ್. ಓಕೆ, ಯಾಕಂದರೆ ಏನೋ ಒಂದು ಲೈಕ್ ಪಾಸ್ಟ್ ಲೈಫ್ ಆಗಿರ್ಬೋದು ಅಥವಾ ಸಮ್ ಪಾಸ್ಟ್ ಕರ್ಮಾಸಿಂದ ಅವರು ಈ ಲೈಫಲ್ಲಿ 8, 17 ಆ್ಯಂಡ್ 26 ಬಾರ್ನ್ ಆಗಿರ್ತಾರೆ, ವಿಚ್ ಇಸ್ ಗುಡ್. ಅವ್ರು ತುಂಬ ಪಾಸ್ಟ್ ಲೈಫಲ್ಲಿನೂ ತುಂಬ ಒಳ್ಳೆ ಕೆಲಸ ಎಲ್ಲ ಮಾಡಿರ್ಬೋದು. ಈ ಲೈಫಲ್ಲಿ ಏನಾಗುತ್ತೆ, ಸಿನ್ಸ್ ಸ್ಯಾಟರ್ನ್ ಇಸ್ ರಿಲೇಟೆಡ್ ಟು ಸ್ಲೋ ಮೂವಿಂಗ್ ಗ್ರಹ ಅಂತಾರಲ್ವಾ, ನಮ್ಮ ಸೋಲಾರ್ ಸಿಸ್ಟಮಲ್ಲಿ ನೋಡಿ ಎಷ್ಟು ದೂರ ಇದೆ. ಇಟ್ ಟೇಕ್ಸ್ ಸೋ ಮೆನಿ ಇಯರ್ಸ್ ಟು ಪುಟ್ ಒನ್ ಇದು ರೆವಲ್ಯೂಷನ್ ಅರೌಂಡ್ ದ ಸನ್. ಸೊ ಇವ್ರ ಲೈಫಲ್ಲೂ ಕೂಡ ಸ್ವಲ್ಪ ಸ್ಲೋ ಮೂವಿಂಗ್ ಆಗಿರುತ್ತೆ, ಆಯಿತಾ. ಬಿಕಾಸ್ ಆಫ್ ಸ್ಲೋ ಮೂವಿಂಗ್ ಅವರು ತುಂಬ ಬೇಗ ಜಡ್ಜ್ ಮಾಡಿಬಿಡ್ತಾರೆ. ನನ್ನ ಲೈಫ್ ಏನಪ್ಪ ಮುಂದಕ್ಕೆ ಹೋಗ್ತಾ ಇಲ್ಲ, ಎಷ್ಟು ಸ್ಯಾಡ್ ಇದೆ ನನ್ನ ಲೈಫಲ್ಲಿ, ಎಷ್ಟು ಒಂಥರ ತುಂಬ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ ಅವರು ಆ್ಯಕ್ಚುಲಿ ವೆನ್ ವಿ ಕಂಪೇರ್ ಟು ಅದರ್ ನಂಬರ್ಸ್. ಬಟ್ ಇವ್ರು ಏನು ಮಾಡಬೇಕಂದ್ರೆ ಆ ಥರ ನೆಗೆಟಿವ್ ಥಿಂಕ್ ಮಾಡಬಾರ್ದು, ಆಯಿತಾ. ದೇ ಶುಡ್ ನೋ ದ್ಯಾಟ್ ನಾವು ದೇ ಶುಡ್ ಬಿಲೀವ್ ದ್ಯಾಟ್ ಒಂದು ಕಾರ್ಮಿಕ್ ನಂಬರ್ ಅದು ಏನೋ ಒಂದು ಪರ್ಪಸ್ಗೋಸ್ಕರ ಅವರು ಈ ಲೈಫಲ್ಲಿ ಬಂದಿರ್ತಾರೆ. ಅವ್ರಿಗೂ ಒಂದೇನೋ ಲೆಸನ್ ಇರುತ್ತೆ ಕಲಿಯೋಕ್ಕೆ, ಪ್ಲಸ್ ಅವ್ರ ಅಕ್ಕಪಕ್ಕ ಇರೋರ್ಗು ಒಂದು ಲೆಸನ್ ಟೀಚ್ ಮಾಡಕ್ಕೆ ಬಂದಿರ್ತಾರೆ. ಆ್ಯಂಡ್ ಒಂದು ಬಿಗ್ಗರ್ ಪರ್ಪಸ್ಗೋಸ್ಕರನೇ ಬಂದಿರ್ತಾರೆ ಅವರು. ಫಾರ್ ಎಕ್ಸಾಂಪಲ್, ಇಫ್ ವಿ ಟೇಕ್ ನರೇಂದ್ರ ಮೋದಿಜಿ, ಅವರು 8 ಬಾರ್ನ್. ಅವ್ರೂ ಅಷ್ಟೇ he got married or something and then but he didn't live in the marriage because ಅವ್ರದ್ದು higher purpose ಇತ್ತು. Of course we shouldn't judge by that, but ಅವ್ರದ್ದು bigger purpose is to serve the nation ಅಲ್ವಾ. ಸೊ ಅದೇ ಥರನೇ ಇವರು ಅಷ್ಟೇ, ಯಾವುದೇ ಫ್ಯಾಮಿಲಿಯಲ್ಲಿರಲಿ ಯಾವುದೇ ಸಿಚುವೇಶನ್ ಇರಲಿ, ದೇ ಶುಡ್ ನೋ ದೇ ಹ್ಯಾವ್ ಬಿಗ್ಗರ್ ಪರ್ಪಸ್ ಇನ್ ಲೈಫ್. ಅವರು ಅವ್ರ ಲೈಫ್ ಮೇಲೆ ಗಿವ್ ಅಪ್ ಮಾಡಬಾರ್ದು. ಅವರು ನಾನು ನೋಡಿದ್ದೀನಿ ತುಂಬ ಜನ ಒಂದು ಸಿಚುವೇಶನಲ್ಲಿ ಸಿಕ್ಕಾಕೊಂಡು ಬರ್ತಾರೆ ಅಥವಾ ಯಾವುದೋ ಒಂದು ಸ್ಟೇಟ್ ಆಫ್ ಮೈಂಡಲ್ಲಿ ಇರ್ತಾರೆ. ಅವ್ರೇನು ಅನ್ಕೋತಾರೆ, ನನಗೆ ಮದುವೆ ಆಗ್ತಾ ಇಲ್ಲ, ಡಿಲೇ ಆಗ್ತಾ ಇದೆ, 8 ನಂಬರ್ ಇಸ್ ವೆರಿ ಅನ್ಲಕ್ಕಿ, ಏನಪ್ಪ ಶನಿ ಕಾಟನೇ ತಪ್ತಾ ಇಲ್ಲ ನನಗೆ ಅಂತ, ಹಾಗೆ ತುಂಬ ಸ್ಯಾಡ್ ಫೀಲ್ ಆಗ್ತಾರೆ, ಆಯಿತಾ. ಬಟ್ ಐ ಹ್ಯಾವ್ ಆಲ್ಸೋ ಸೀನ್ ಸಮ್ ವೆರಿ ಗುಡ್ ಪೀಪಲ್ 8 ನಂಬರಲ್ಲಿ ಹೂ ಆರ್ ಥ್ರೈವಿಂಗ್, ಲೈಕ್ ಯಶ್ ಅವ್ರು ನೋಡಿ, ಓ ಮೈ ಗಾಡ್. ಸೊ ಸ್ಟಾರ್ಟಿಂಗಲ್ಲಿ ಅಷ್ಟೇ ಸ್ಲೋ ಮೂವಿಂಗ್ ಇರುತ್ತೆ ಇದು, ಅಷ್ಟರಲ್ಲೇ ಸಮ್ ಪೀಪಲ್ ಗಿವ್ ಅಪ್ ಮಾಡಿಬಿಡ್ತಾರೆ. ಗಿವ್ ಅಪ್ ಮಾಡಬಾರ್ದು. ಗಿವ್ ಅಪ್ ಮಾಡಿಲ್ಲ ಅಂದ್ರೇ ಅವರು ಅದೇ ನೆಕ್ಸ್ಟ್ ಲೆವೆಲ್ಗೆ ಹೋಗೋದು ಇರುತ್ತಲ್ವಾ, ಒಂದು ಹೊಸ ಡೋರ್ ಏನು ಓಪನ್ ಆಗೋದಿದೆಲ್ಲ ಅದು ಆವಾಗಲೇ ನೋಡೋದು ಅವರು. ಅದಕ್ಕಿಂತ ಮುಂಚೆ ಅಂತೂ ನೋಡೋಕ್ಕಾಗಲ್ಲ.
ಅದಕ್ಕಿಂತ ಮುಂಚೆನೇ ದೆಲ್ ಫೀಲ್ ಬ್ಯಾಡ್ ಆ್ಯಂಡ್ ಸೋ ಮೆನಿ ಪೀಪಲ್ ಹ್ಯಾವ್ ಸೂಸೈಡಲ್ ಥಾಟ್ಸ್ ಆಲ್ಸೋ. ಯಾ ಆ್ಯಂಡ್ ಸೊ ಅದಕ್ಕೆ ಇವರು ತುಂಬ ಕೇರ್ಫುಲ್ ಆಗಿರಬೇಕು ವೆನ್ ಇಟ್ ಕಮ್ಸ್ ಟು ಮೆಂಟಲ್ ಹೆಲ್ತ್. ಓಕೆ. ದೇ ಶುಡಂಟ್ ಥಿಂಕ್ ನೆಗೆಟಿವ್ ಅಬೌಟ್ ದೆಮ್ಸೆಲ್ಸ್. ಆ್ಯಂಡ್ ದಯವಿಟ್ಟು ಅದೇನೋ ಕೋಸ್ನ ಅಂತಾರೆ ನೋಡಿ, ಅಂದರೆ ಖುದ್ಕೋ ಕೋಸ್ನ ಏನಂತಾರೆ, ಸೆಲ್ಫ್ ಬ್ಲೇಮ್ ಮಾಡೋದು. ಓಕೆ. ಸೆಲ್ಫ್ ಬ್ಲೇಮ್ ಮಾಡ್ಕೋಬಾರ್ದು ಅವರು. ದೇ ಆರ್ ನಾಟ್ ಲೈಕ್ ಬ್ಯಾಡ್ ಪೀಪಲ್. ಓನ್ಲಿ ಇನ್ ನ್ಯೂಮರಾಲಜಿ ಸರ್ಟನ್ ಡೇಟ್ಸ್ ಆರ್ ಅಷ್ಟೇ ಬ್ಯಾಡ್, ನಾಟ್ ದ ಪೀಪಲ್ ಬಾರ್ನ್ ಆನ್ ದೋಸ್ ಡೇಟ್ಸ್. ಸೊ ಇದು ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. 8 ಅಂದ ತಕ್ಷಣ ನನ್ನ ನಂಬರ್ ಚೆನ್ನಾಗಿಲ್ಲ ಅಂತ. ಬಟ್ ಅಲ್ಲ, 8 ಡೇಟ್ ಇಸ್ ನಾಟ್ ಗುಡ್, ಬಟ್ ಪೀಪಲ್ ಹೂ ಆರ್ ಬಾರ್ನ್ ಆರ್ ಗುಡ್ ಓನ್ಲಿ. ಸೊ ಇದು ಒಂದು ಮಿಸ್ಕನ್ಸೆಪ್ಷನ್ ಅವ್ರದ್ದು ದೂರ ಆದರೆ ಐ ಬಿ ವೆರಿ ಹ್ಯಾಪಿ. ಸೊ ಆ್ಯಂಡ್ ಜಸ್ಟ್ ನೋಡಿ ನೀವು, ನಮ್ದು ಸ್ಯಾಟರ್ನ್ ಗ್ರಹ ಇಟ್ ಗಿವ್ಸ್ ಡಿಸಿಪ್ಲಿನ್, ಕರ್ಮ ಬಗ್ಗೆ ಹೇಳ್ಕೊಡುತ್ತೆ, ಆ್ಯಂಡ್ ದುಡ್ಡು ಕೂಡ ಕೊಡುತ್ತೆ. ಆ್ಯಕ್ಚುಲಿ ನಾವು ಎಷ್ಟು ನಿಯತ್ತಾಗಿರ್ತೀವೋ, ಈ ಪೀಪಲ್ ಸ್ಪೆಷಲಿ ಅಥವಾ ಯಾರೇ ಆಗಲಿ ಎಷ್ಟು ನಿಯತ್ತಾಗಿರ್ತಾರೆ, ಶ್ರದ್ಧೆಯಿಂದ ಕೆಲಸ ಮಾಡ್ತಾರೋ, ಶನಿ ಅಷ್ಟೇ ದುಡ್ಡು ಕೊಡ್ತಾರೆ. ಹೀ ಈಸ್ ಆ್ಯನ್ ಅಮೇಝಿಂಗ್ ಲಾರ್ಡ್. ಲೈಕ್ ಐ ಪರ್ಸ್ನಲಿ ಲವ್ ಲಾರ್ಡ್ ಶನಿ. He gives immense money for people who wait. ಸೊ ಶನಿ ಯಾರ್ಯಾರು ಶ್ರದ್ಧೆಯಿಂದ, ನಿಷ್ಠೆಯಿಂದ ಆ್ಯಂಡ್ ನಿಯತ್ತಾಗಿ ಕೆಲಸ ಮಾಡ್ತಾರಲ್ವ, ಅವ್ರಿಗೆ ದುಡ್ಡಿನ ಸುರಿಮಳೆ. ಆ್ಯಂಡ್ ಶನಿ ಲವ್ಸ್ ಪೀಪಲ್ ಹೂ ಆರ್ ಡಿಸಿಪ್ಲಿನ್ಡ್, ಫಸ್ಟ್ ಆಫ್ ಆಲ್. ಆ್ಯಂಡ್ ಅವ್ರಿಗೇನು ಇಷ್ಟ ಆಗಲ್ಲ ಅಂದರೆ ಈ ಶಾರ್ಟ್ ಕಟ್ ತಗೊಳ್ಳೋದು, ನಾನು ಇದು ಮಾಡಿಬಿಟ್ರೆ ಇವಾಗ ತಕ್ಷಣ ದುಡ್ಡು ಬಂದ್ಬಿಡುತ್ತೆ ನನಗೆ, ಅದೆಲ್ಲ ಇಷ್ಟ ಆಗಲ್ಲ. ಲಾಂಗ್ ಟರ್ಮ್, ಎನಿಥಿಂಗ್ ವಿಚ್ ಇಸ್ ಲಾಂಗ್ ಟರ್ಮ್. ಫಾರ್ ಎಕ್ಸಾಂಪಲ್, ಎಷ್ಟೋ ಜನ ನೋಡಿ ಲಾಂಗ್ ಟರ್ಮ್ ಗೋಲ್ಸಲ್ಲಿ ಫೋಕಸ್ ಮಾಡ್ತಾರೆ, ಶಾರ್ಟ್ ಟರ್ಮ್ ಗೋಲ್ಸಲ್ಲಿ ಫೋಕಸ್ ಮಾಡಲ್ಲ. ಸೊ ಅವ್ರಿಗೆ ತುಂಬ ಫೇವರಬಲ್ ಆಗಿರ್ತಾರೆ ಶನಿ ದೇವರು. ಸೊ ಈ ಥರ ಅಲ್ಲ. ಸೊ ದೀಸ್ ಪೀಪಲ್ ಆಲ್ಸೋ ಸ್ವಲ್ಪ ಪೇಷನ್ಸ್ನ ಕಲ್ತ್ಕೋಬೇಕು. ಸ್ವಲ್ಪ ಇಂಪೇಷಂಟ್ ಆಗಿಬಿಡ್ತಾರೆ ಬಿಕಾಸ್ ಆಫ್ ಸಮ್ ಹರ್ಡಲ್ಸ್ ಅವ್ರ ಲೈಫಲ್ಲಿ ಫೇಸ್ ಮಾಡ್ತಾರೆ. ಕೆಲವ್ರಿಗೆ ಸಡನ್ ಆಗಿ ಆಕ್ಸಿಡೆಂಟ್ ಆಗೋದು, ಸಮ್ ಮಿಸ್ಫಾರ್ಚೂನ್ ಆಗೋವಂಥ ಸಾಧ್ಯತೆ ಇರುತ್ತೆ ಇವ್ರಿಗೆ. ಬಿಕಾಸ್ ಈ ಗ್ರಹ ಬಂದ್ಬಿಟ್ಟು, ಈ ಲಾರ್ಡ್ ಏನಿದ್ದಾರಲ್ಲ, ಇವರು ಟೆಸ್ಟ್ ಮಾಡ್ತಿರ್ತಾರೆ ನಿಮ್ಮ ಪೇಷನ್ಸ್ನ. ಇವಾಗ ನಿಮಗೆ ಒಂದು ಓಕೆ, ಯು ಆರ್ ಲೈಕ್ ಲೀಡಿಂಗ್ ಅ ನಾರ್ಮಲ್ ಲೈಫ್, ಏನೋ ಒಂದು ಸಿಚುವೇಶನ್ ಹಾಕೋದು, ಆ್ಯಂಡ್ ಶನಿ ಭಗವಾನ್ ವಿಲ್ ಟೆಸ್ಟ್ ಯು. ಈಗ ನೀನು ಅದು ಮಾಡ್ತೀಯಾ ಇಲ್ವಾ, ಯಾವ ಇಂಟೆನ್ಷನಿಂದ ಯು ವಿಲ್ ಡೂ ದ್ಯಾಟ್ ಅಂತ ಎಲ್ಲ ಚೆಕ್ ಮಾಡಿ, ಕ್ಯಾಲ್ಕುಲೇಟ್ ಮಾಡಿ. ಸೊ ಹಿಲ್ ಕ್ಯಾಲ್ಕುಲೇಟ್ ಯುವರ್ ಕರ್ಮಾಸ್, ಯು ಆರ್ ಡೂಯಿಂಗ್ ಗುಡ್ ಕರ್ಮ ಆರ್ ಬ್ಯಾಡ್ ಕರ್ಮ. ಬೇಸ್ಡ್ ಆನ್ ದ್ಯಾಟ್ ನಿಮ್ದು ನೆಕ್ಸ್ಟ್ ಫ್ಯೂಚರಲ್ಲಿ ಏನು ಕೊಡಬೇಕು ಅದು ಹಿಲ್ ಗಿವ್. ನೀವು ಫುಲ್ಲು ಎಷ್ಟು ನೀವು ಸ್ಟ್ರಗಲ್ ಮಾಡ್ತೀರಲ್ಲ ಸ್ಟಾರ್ಟಿಂಗ್ ಲೈಫಲ್ಲಿ, ಈ 8 ಬಾರ್ನ್ ಅವರು ಅಷ್ಟೇ ಬ್ಯೂಟಿಫುಲ್ ಆಗಿರುತ್ತೆ ಇವ್ರ ನೆಕ್ಸ್ಟ್ ಲೈಫ್, ಅಂದರೆ ಫ್ಯೂಚರ್ ಲೈಫ್. ಅಲ್ಲಿವರೆಗೂ ಇವ್ರು ಪೇಷಂಟಾಗಿ ಇರಬೇಕು. ಅದೇ ಇವ್ರದ್ದು ಮೇಜರ್ ಟಿಪ್. ಇದೇ ಫಾಲೋ ಮಾಡಬೇಕು ಅವರು. ಕಾರ್ಮಿಕ್ ಡೆಪ್ಟ್ ಅಂತಾರಲ್ಲ, ಅದನ್ನ ಕಳಿಯೋವರೆಗೂ. ಹಾಂ, ಎಸ್. ಆ್ಯಂಡ್ ಅಲ್ಲಿವರೆಗೂ ಇವರು ಬೆಸ್ಟ್ ಅಂದರೆ ಬೆಸ್ಟ್ ಟಿಪ್ ಇವ್ರಿಗೆ ಏನು ಗೊತ್ತಾ, ಇವರು ಈ ವರ್ಕರ್ಸ್ ಇರ್ತಾರಲ್ಲ, ಕೆಲಸ ಮಾಡೋರು, ಅವ್ರಿಗೆ ರೆಸ್ಪೆಕ್ಟ್ ಮಾಡಬೇಕು. ಮನೆಗೆ ಯಾರಾದರೂ ಕೆಲಸದವ್ರು ಬರ್ತಾರಲ್ವ, ಅಡುಗೆ ಮಾಡೋರಾಗಲಿ ಅಥವಾ ಯಾರಾದರೂ ಪಾತ್ರೆ ಉಜ್ಜೋರು ಈ ಥರ ಎಲ್ಲ ಬರ್ತಾರಲ್ಲ, ಅವ್ರಿಗೆ ರೆಸ್ಪೆಕ್ಟ್ ಮಾಡಬೇಕು, ಬೈಬಾರ್ದು. ಆಮೇಲೆ ನಮ್ಮದು ಶನಿ ಲಾರ್ಡ್ ಚೆನ್ನಾಗಿರಬೇಕು ಅಂತಂದರೆ ಬಡವರಿಗೆ ಹೆಲ್ಪ್ ಮಾಡಬೇಕು, ಆ್ಯಂಡ್ ದಾನ ಮಾಡಬೇಕು. ಪ್ಲಸ್ ಯಾವ ಥರ ದಾನ ಅಂದರೆ ಗುಪ್ತ ದಾನ, ಯಾರಿಗೆ ಗೊತ್ತಾಗಬಾರ್ದು. ಈಗ ನಾನು ಸೋಷಿಯಲ್ ಮೀಡಿಯಲ್ಲಿ ಹಾಕಿದೆ ಪ್ರಚಾರ ಮಾಡಬೇಕು, ಹಾಂ, ಹಾಗೆಲ್ಲ ಮಾಡಬಾರ್ದು, ಯಾರಿಗೂ ಗೊತ್ತೇ ಆಗಬಾರ್ದು. ಆ ಥರ ನೀವು ಹೆಲ್ಪ್ ಮಾಡಬೇಕು. ಈ ಥರ ಹೆಲ್ಪ್ ಮಾಡಿದ್ರೆ ಇಷ್ಟು ಬ್ಯೂಟಿಫುಲ್ ಆಗಿ ಬ್ಲೆಸ್ಸಿಂಗ್ಸ್ ಕೊಡ್ತಾರಂದರೆ ಶನಿದೇವರು, ನೀವು ಇಮ್ಯಾಜಿನೂ ಮಾಡೋಕ್ಕಾಗಲ್ಲ. ಹೀ ಈಸ್ ದ ಮೋಸ್ಟ್ ಪವರ್ಫುಲ್ ಗಾಡ್. ಐ ಬಿಲೀವ್ ಇನ್ ದ್ಯಾಟ್. ಸೊ ಆ್ಯಂಡ್ ಆಲ್ಸೋ ಇವರು ಅದೇ ಹೇಳಿದ್ನಲ್ಲ, ಶಾರ್ಟ್ಕಟ್ಸ್ ಎಲ್ಲ ತಗೋಬಾರ್ದು, ಸ್ವಲ್ಪ ಸುಳ್ಳೆಲ್ಲ ಹೇಳಬಾರ್ದು, ಏನು ನೆಗೆಟಿವ್ ಮಾಡಬಾರ್ದು, ಅದೊಂದು ಇವ್ರಿಗೆ. ಆ್ಯಂಡ್ ಸೊ ಜಾಸ್ತಿ ಬ್ಲ್ಯಾಕ್ಸ್ ಹಾಕೋಬಾರ್ದು ಇವರು. ಅಗೇನ್ ಆಲ್ರೆಡಿ ಸ್ವಲ್ಪ ಏನಾದರೂ ಈಗ ಇಫ್ ದೇ ಆರ್ ಫ್ರಮ್ ರಿಚ್ ಫ್ಯಾಮ್ಲಿ, ವೆಲ್ ಆಫ್ ಇದೆ, ಎಲ್ಲ ಜಾತಕನೂ ಚೆನ್ನಾಗಿದೆ, ನ್ಯೂಮರಾಲಜಿ ಎಲ್ಲ ಚೆನ್ನಾಗಿದೆ, ಆಬ್ಸಲ್ಯೂಟ್ಲಿ ಬ್ಯೂಟಿಫುಲ್ ಆಗಿದೆ ಅಂದರೆ ಓಕೆ, ಅವ್ರು ಹಾಕೊಳ್ಬೋದು, ದ್ಯಾಟ್ ಇಸ್ ಫೈನ್. ಇವಾಗ ನೋಡಿ US ಅಲ್ಲೆಲ್ಲ ಎಲ್ಲರೂ ಬ್ಲ್ಯಾಕೇ ಹಾಕೊಳ್ತಾರೆ. ಯಾಕಂದರೆ ಬಿಕಾಸ್ ದೇ ಆರ್ ಆಲ್ರೆಡಿ ಲೈಕ್ ಇನ್ ದ್ಯಾಟ್ ಪೊಸಿಷನ್. ಬಟ್ ನಾವು ಇನ್ ಇಂಡಿಯಾ ಅಲ್ಲಿ ನಮ್ಮ ಜಿಯೋಗ್ರಫಿಕಲ್ ದಿಸ್ ಥಿಂಗ್ ಇಸ್ ಡಿಫ್ರೆಂಟ್. ಮ್ಯಾಪಲ್ಲಿ ನಾವು ಈಕ್ವೇಟರ್ ಇದರಲ್ಲಿ ಬರ್ತೀವಿ, ನಮ್ದು ಸನ್ ಎನರ್ಜಿ ಜಾಸ್ತಿ ಇದೆ, ಅದರಲ್ಲಿ ನಾವು ಡಾರ್ಕ್ ಕಲರ್ ಹಾಕ್ಕೊಂಡ್ರೆ ನಮಗೆ ಸಬ್ಕಾನ್ಷಿಯಸ್ಲಿ ಅದು ನಮಗೆ ಎಫೆಕ್ಟ್ ಆಗ್ತಾ ಇರುತ್ತೆ. ಹೆಂಗಂದರೆ ಲೈಕ್ ಅದೇ ಎನರ್ಜಿಯನ್ನು ಅಬ್ಸರ್ವ್ ಮಾಡ್ಕೋತೀವಲ್ವಾ, ಸರೌಂಡಿಂಗ್ಸಿಂದ ಎನರ್ಜಿ, ಅದು ಸ್ವಲ್ಪ ಹೆವಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಆಫ್ಟರ್ ದ ಏನಂತಾರೆ ಲೇಟರ್ ಅವರ್ಸ್ ಆಫ್ ದ ಡೇ. ಸ್ವಲ್ಪ ಹೆವಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಬಟ್ ನಮಗೆ ಗೊತ್ತಾಗಲ್ಲ. ಇಟ್ ವಿಲ್ ಬಿ ಬಿಕಾಸ್ ಆಫ್ ವಾಟ್ ವಿ ಆರ್ ವೇರಿಂಗ್. ಸೊ ಸಬ್ಕಾನ್ಷಿಯಸ್ಲಿ ಕಲರ್ಸ್ ವಿಲ್ ಪ್ಲೇ ಇನ್ ಯೋರ್ ಲೈಫ್.
ಸೊ ಇವರು ಸ್ವಲ್ಪ ಬ್ಲ್ಯಾಕ್ ಅವಾಯ್ಡ್ ಮಾಡಬೇಕು, ಡಾರ್ಕ್ ಗ್ರೇ. ಸೊ ನೇವಿ ಬ್ಲೂ ಟು ಸಮ್ ಎಕ್ಸ್ಟೆಂಟ್ ಹಾಕ್ಕೊಳ್ಬೋದು, ಬಟ್ ಇಫ್ ದರ್ ಚಾರ್ಟ್ ಇಸ್ ನಾಟ್ ಗುಡ್, ನಂಬರ್ಸ್ ಆರ್ ನಾಟ್ ಗುಡ್, ಸ್ವಲ್ಪ ಅವಾಯ್ಡ್ ಮಾಡೋದೇ ಬೆಟರ್. ಲೈಟ್ ಕಲರ್ಸ್ ಹಾಕೊಳ್ಳೋದು ಬೆಸ್ಟ್ ಇವರು. ಆ್ಯಂಡ್ ಇವ್ರು ಏನು ಮಾಡಬೇಕಂದ್ರೆ, ಇವ್ರು ದಯವಿಟ್ಟು ಈ ವರ್ಷ ಫೈನಾನ್ಸ್ ಕಡೆ ಗಮನ ಕೊಡಬೇಕು. ಸ್ವಲ್ಪ ಲಾಸಸ್ ಕಡೆ ಹೋಗೋ ಚಾನ್ಸಸ್ ಇದೆ. ಎಷ್ಟೇ ಸೇವಿಂಗ್ಸ್ ಮಾಡಿದ್ರು ಸೇವ್ ಆಗ್ತಾ ಇರಲ್ಲ, ಎಷ್ಟೇ ಪ್ರಯತ್ನ ಪಟ್ರು ಒಂಚೂರು ಅವರು ಸೇವ್ ಮಾಡೋಕ್ಕಾಗಲ್ಲ ಈ ಇಯರು. ಆ ಥರ ಸಿಚುವೇಶನ್ ಬರುತ್ತೆ. ಸೊ ನೋಯಿಂಗ್ ದಿಸ್ ಇನ್ ವೆಲ್ ಅಡ್ವಾನ್ಸ್, ಇಟ್ ವಿಲ್ ಹೆಲ್ಪ್ ದೆಮ್ ಟು ಪ್ಲ್ಯಾನ್ ಬೆಟರ್ ಫಾರ್ ದ ಫ್ಯೂಚರ್. ಸೊ ಈ ಇಯರ್ಗೆ ಅಷ್ಟೇ ಅಲ್ಲ, ಎಂಟೈರ್ ಫ್ಯೂಚರ್ಗೆ ಅವ್ರು ಪ್ಲ್ಯಾನ್ ಮಾಡಬೇಕು. ಆ್ಯಂಡ್ ದಿಸ್ ಇಸ್ ದ ಬೆಸ್ಟ್ ಇಯರ್ ಫಾರ್ ದೆಮ್ ಟು ಪ್ಲ್ಯಾನ್ ಫೈನಾನ್ಸಸ್. ಸೊ ಲಾಂಗ್ ಟರ್ಮ್, ಶಾರ್ಟ್ ಟರ್ಮ್ ಆ್ಯಂಡ್ ಬಾಂಡ್ಸ್ ಎಲ್ಲ ತೊಗೋಬೋದು, ವಿಚ್ ಇಸ್ ವೆರಿ ಗುಡ್. ಆ್ಯಂಡ್ ದೀಸ್ ಪೀಪಲ್ ಕ್ಯಾನ್ ಆಲ್ಸೋ ಇನ್ವೆಸ್ಟ್ ಇನ್ ಗೋಲ್ಡ್, ಸಿಲ್ವರ್, ಅದರಲ್ಲೆಲ್ಲ ಇನ್ವೆಸ್ಟ್ ಮಾಡ್ಬೋದು ಇವರು. ತುಂಬ ಚೆನ್ನಾಗಿರುತ್ತೆ. ಲವ್ ಲೈಫಲ್ಲಿ ದೇ ಶುಡಂಟ್ ಫೀಲ್ ದ್ಯಾಟ್ ನನಗೆ ಲವ್ವೇ ಸಿಗಲ್ಲ ಅಂತ ಇವ್ರು ಅನ್ಕೋಬಾರ್ದು. ಫಸ್ಟ್ ಆಫ್ ಆಲ್, ಡೋಂಟ್ ಸ್ಟಾರ್ಟ್ ಯೋರ್ ಇಯರ್ ವಿತ್ ಅ ನೆಗೆಟಿವ್ ಥಾಟ್. ಆಲ್ವೇಸ್ ಥಿಂಕ್, ಎಷ್ಟೇ ಬ್ರೇಕಪ್ ಆಗಿರಲಿ, ಎಷ್ಟೇ ನೊಂದಿರಲಿ, ಆಲ್ವೇಸ್ ಥಿಂಕ್ ಪಾಸಿಟಿವ್ ಆ್ಯಂಡ್ ಥಿಂಕ್ ದ್ಯಾಟ್ ಯು ವಿಲ್ ಬಿ ವಿತ್ ದ್ಯಾಟ್ ಪರ್ಸನ್ ಹೂ ಯು ಲವ್. ಆರ್ ಅಂದರೆ ನಮ್ಮದು ಹಾರ್ಟ್ ಎಷ್ಟು ಓಪನ್ ಇರಬೇಕಂದ್ರೆ, ಎಷ್ಟು ಹೈ ವೈಬ್ರೇಷನಲ್ಲಿ ವೈಬ್ರೇಟ್ ಆಗಬೇಕಂದ್ರೆ ದ್ಯಾಟ್ ಯು ವಿಲ್ ಅಟ್ರ್ಯಾಕ್ಟ್ ಆ ಥರ ಪರ್ಸನ್ನ. ನಾವು ಹೆಂಗಿರ್ತೀವೋ ಅದೇ ಥರನೇ ನಾವು ಅಟ್ರ್ಯಾಕ್ಟ್ ಮಾಡ್ತೀವಿ. ಈಗ ನಾವು ಸ್ಯಾಡ್ ಆಗಿದ್ರೆ ನಾವು ಸ್ಯಾಡ್ ಪೀಪಲ್ನ ಅಟ್ರ್ಯಾಕ್ಟ್ ಮಾಡ್ತೀವಿ. ಸೊ ಅದಕ್ಕೇ ಇಫ್ ದ ಪರ್ಸನ್ ಇಸ್ ಫೀಲಿಂಗ್ ಲವ್, ಅವ್ರನ್ನೇ ಅವರು ಜಾಸ್ತಿ ಇಷ್ಟಪಟ್ಕೊಂಡ್ರೆ ಅವಾಗ ಅವ್ರಿಗೆ ಇಷ್ಟಪಡೋರು ಬರ್ತಾರೆ. ಸೊ ಇದು ಹ್ಯಾಬಿಟ್ನ ಅವ್ರು ಕಲ್ಟಿವೇಟ್ ಮಾಡ್ಕೋಬೇಕು, ಸೆಲ್ಫ್ ಲವ್. ಇದು ಕಲ್ಟಿವೇಟ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಅವ್ರಿಗೆ ಈ ಇಯರಲ್ಲಿ ಹೊಸ ರಿಲೇಷನ್ಶಿಪ್ ಆಗೋ ಚಾನ್ಸ್ ಇದೆ. ಆ್ಯಂಡ್ ದಿಸ್ ಇಯರ್ ಆಲ್ಸೋ ಇಂಡಿಕೇಟ್ಸ್ ದೇ ವಿಲ್ ಕಮ್ ಔಟ್ ಆಫ್ ಸಮ್ ಟಾಕ್ಸಿಕ್ ರಿಲೇಷನ್ಶಿಪ್. ದಿಸ್ ಇಸ್ ದ ಬೆಸ್ಟ್ ಇಯರ್ ಫಾರ್ ದೆಮ್. ಏನಾದರೂ ಹೊರಗಡೆ ಬರೋದಿತ್ತಂದರೆ, ಅಥವಾ ಆ ಟಾಕ್ಸಿಕ್ ರಿಲೇಷನ್ಶಿಪ್ಪಲ್ಲಿ ಇದ್ದರೂ ಅದು ಬ್ರೇಕ್ ಮಾಡ್ಕೊಂಡ್ರು ಮತ್ತೆ ಆಮೇಲೆ ಸಿಂಗಲ್ ಆಗಿ ಎಷ್ಟೋ ದಿವಸ ಹಂಗೆ ಇರ್ತಾರೆ ನೋಡಿ, ಅದರಿಂದ ಹೊರಗಡೆ ಬರೋಕ್ಕೂ ದಿಸ್ ಇಸ್ ದ ಬ್ಯೂಟಿಫುಲ್ ಇಯರ್ ಫಾರ್ ದೆಮ್. ಸೊ ಅದು ರಿಲೇಷನ್ಶಿಪ್ಪಲ್ಲಿ. ಆ್ಯಂಡ್ ಮ್ಯಾರೇಜಲ್ಲಿ ಇರೋರು ತುಂಬ ತಾಳ್ಮೆ ಕಳ್ಕೊತಾರೆ ಈ ವರ್ಷ. ಆ್ಯಂಡ್ ಅದರಿಂದ ದೆಲ್ ಈವನ್ ಇಂಪ್ರೂವ್ ದೇರ್ ಲೈಫ್. ಅವರು ಮ್ಯಾರೇಜ್ ಲೈಫಲ್ಲೂ ತುಂಬ ಇಂಪ್ರೂವ್ ಆಗುತ್ತೆ. ಲೈಕ್ ತುಂಬ ಕೇರಿಂಗ್ ನೇಚರ್ ಆಗಲಿ, ಅಥವಾ ಮಕ್ಕಳನ್ನ ನೋಡ್ಕೊಳ್ಳೋದು, ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ನೋಡ್ಕೊಳ್ಳೋ ಅಂಥ ನೇಚರ್ ಈ ಇಯರ್ ಅವ್ರಿಗೆ ತುಂಬ ಬರುತ್ತೆ. ಆ್ಯಂಡ್ ದೇ ಹ್ಯಾವ್ ಟು ಟೇಕ್ ಕೇರ್ ಆಫ್ ದೇರ್ ಹೆಲ್ತ್. ಸ್ಪೆಷಲಿ ಏನಂತಾರೆ, ಲೈಕ್ ಬಾಡಿದು, ಲೈಕ್ ಆಬ್ವಿಯಸ್ಲಿ ಲೈಕ್ ಓವರ್ ಆಲ್ ಬಾಡಿ ಅಂತ ಅವರು ದೇ ಹ್ಯಾವ್ ಟು ಡೂ ಎಕ್ಸಸೈಸ್, ಮೆಡಿಟೇಷನ್, ಯೋಗ ಇಸ್ ಲೈಕ್ ಬೇಸಿಕ್ ಥಿಂಗ್, ಅವ್ರು ಮಾಡಲೇಬೇಕು. ಅದ್ರ ಜೊತೆಗೆ ಎವ್ರಿ ಡೇ ವಾಕಿಂಗ್, ಅಂದರೆ ಡೇ ಟೈಮಲ್ಲಿ ವಾಕಿಂಗ್ ಮಾಡಬೇಕು, ಸ್ವಲ್ಪ ನೈಟ್ ಟೈಮ್ಸ್ ಅವಾಯ್ಡ್ ಮಾಡಬೇಕು. ಆ್ಯಂಡ್ ಏನಂತಾರೆ, ಇದು ಅಮಾವಾಸ್ಯೆ ಟೈಮು ಇದೆಲ್ಲ ಇವರು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಎನಿಥಿಂಗ್ ನೆಗೆಟಿವ್ ನಂಬರ್ಸಲ್ಲಿ ಏನೇನು ಬರುತ್ತೋ ಆ ಡೇ ಎಲ್ಲ ಅವಾಯ್ಡ್ ಮಾಡಬೇಕು ಇವರು. ಆದಷ್ಟು ಸೇಫ್ ಎನ್ವೈರ್ಮೆಂಟಲ್ಲಿ ಇರಬೇಕು, ಬಿಕಾಸ್ ಆಕ್ಸಿಡೆಂಟ್ಸ್ ಅದೆಲ್ಲ ಆಗೋ ಚಾನ್ಸಸ್ ಇದೆ. ಸೊ ದೇ ಹ್ಯಾವ್ ಟು, ಅಂದರೆ ಅನ್ಎಕ್ಸ್ಪೆಕ್ಟೆಡ್ಲಿ ಒಂದು ಸಿಚುವೇಶನ್ ಬರೋದು, ಲೈಕ್ ಆಕ್ಸಿಡೆಂಟ್ಸ್ ಫಾರ್ ಎಕ್ಸಾಂಪಲ್ ಬರುತ್ತಲ್ವಾ. ಸೊ ದೇ ಹ್ಯಾವ್ ಟು ಅವಾಯ್ಡ್ ಲೈಕ್ ನೈಟ್ ಟೈಮ್ ಜರ್ನಿ, ಸ್ವಲ್ಪ ಲಾಂಗ್ ಟ್ರಿಪ್ಸ್ಗೆಲ್ಲ ಹೋಗೋದು ಸ್ವಲ್ಪ ಕಮ್ಮಿ ಪ್ಲ್ಯಾನ್ ಮಾಡಬೇಕು ಈ ಇಯರ್ ಫಾರ್ ದೀಸ್ ಪೀಪಲ್. ಆ್ಯಂಡ್ ಅದು ಬಿಟ್ಟರೆ ಎವ್ರಿಥಿಂಗ್ ಎಲ್ಸ್ ವಿಲ್ ಬಿ ರಿಯಲಿ ರಿಯಲಿ ನೈಸ್ ಫಾರ್ ದೆಮ್. ಸೊ ಐ ಆಮ್ ರಿಯಲಿ ಹೋಪಿಂಗ್ ದ್ಯಾಟ್ ದೇ ಗೆಟ್ ದ ಲವ್ ಆಫ್ ದೇರ್ ಲೈಫ್ ಈ ಇಯರ್. ಬಿಕಾಸ್ ತುಂಬ ಜನ 8 ಬಾರ್ನಲ್ಲಿ ಅವರು I know, like, they are feelers. Actually, they are very emotional. And I pray to God that they get a partner, ಅವ್ರನ್ನ ಅರ್ಥ ಮಾಡ್ಕೊಳ್ಳೋಂಥ ಪಾರ್ಟ್ನರ್ ಸಿಗ್ಬೇಕಂತ ನಾನೇ ಪ್ರೇ ಮಾಡ್ತೀನಿ. Okay, what is the tip? Yeah. So, tip is to follow one straight routine. ಒಂದು ರೂಟೀನ್ ಮಾಡ್ಕೋಬೇಕು. ಅವ್ರೇನಾದರೂ ಶಾಬಿ ಆಗಿದ್ರೆ ಮನೆಯಲ್ಲಿ, ಅನ್ಟೈಡಿನೆಸ್ ಇದ್ರೆ, ಸ್ಯಾಟನ್ ವಿಲ್ ನಾಟ್ ಬ್ಲೆಸ್ ದೆಮ್. ತೀರಾ ಇನ್ನೂ ಕೆಟ್ಟದಾಗ ಹೋಗುತ್ತೆ ಈ ಇಯರ್ ಅವರು. ಸೊ ಎದ್ದ ತಕ್ಷಣನೇ ಒಂದು ರೂಟೀನ್ ಫಾಲೋ ಮಾಡಿ ನೈಟ್ ಮಲ್ಗೋವರೆಗೂ ದೇರ್ ಹೌಸ್ ಶುಡ್ ಬಿ ನೀಟ್. ಮನೇಲಿದ್ರೆ ಮನೆ ನೀಟಾಗಿರ್ಬೇಕು, ಆಫೀಸಲ್ಲಿದ್ರೆ ಆಫೀಸ್ ಡೆಸ್ಕ್ ಹ್ಯಾಸ್ ಟು ಬಿ ನೀಟ್. ಆ್ಯಂಡ್ ಶಾರ್ಟ್ ಕಟ್ಸ್ ಏನೋ ತಗೋಬಾರ್ದು ಅವರು. ಆ್ಯಂಡ್ ರೆಸ್ಪೆಕ್ಟ್ ಮಾಡ್ಬೇಕು ಎಲ್ರಿಗೂ. ಇದು ಮಾಡಿದ್ರೆ within 1 month 2 months allene they'll see changes. Okay. Yeah. And they should not wear repeated clothes. Idu one tip avrige. Saturn doesn't like all that. So ಅವರು ನೀಟ್ ಆಗಿರ್ಬೇಕು, ಯಾವಾಗಲೂ ಫ್ರೆಶ್ ಆಗಿರ್ಬೇಕು ಆ ಥರ. Okay. Yeah, this is a tip. Yeah. Next, number 9.
ಸೊ ನಂಬರ್ 9. ಸೊ 9, 18 ಆ್ಯಂಡ್ 27 ಡೇಟ್ಸಲ್ಲಿ ಹುಟ್ಟೋರೆಲ್ಲ ನಂಬರ್ 9ಅಲ್ಲಿ ಬರ್ತಾರೆ. ಪ್ಲಸ್ ಅವರ ರೂಲಿಂಗ್ ಪ್ಲಾನೆಟ್ ಬಂದ್ಬಿಟ್ಟು ಮಾರ್ಸ್. ಮಾರ್ಸ್ ಇಸ್ ಅಗೇನ್ ಫೈರ್ ಪ್ಲಾನೆಟ್. 2025 ಮಾರ್ಸ್ ಇತ್ತು. ಹೆಂಗೆ ಎಲ್ಲ ಬೆಂಕಿನೇ ಬೆಂಕಿ ಎಲ್ಲ ಕಡೆ. ಸೊ ಇವ್ರ ಪರ್ಸ್ನಾಲಿಟಿ ಕೂಡ ತುಂಬ ಬೆಂಕಿ ಥರ ಇರುತ್ತೆ. ತುಂಬ ಆ್ಯಕ್ಟಿವ್ ಆಗಿರ್ತಾರೆ, ಎನರ್ಜೆಟಿಕ್ ಆಗಿರ್ತಾರೆ. ಯಾವುದೇ ಫೀಲ್ಡಲ್ಲಿ ಇದ್ರೂ ಇವರು ದೆಲ್ ಬಿ ಲೈಕ್ ಏನಂತಾರೆ, ಗೋ ಗೆಟರ್ ಥರ, ಆನ್ ದ ಗೋ ಆಲ್ವೇಸ್. ಲೈಕ್ ಲೇಸಿ ಇರಲ್ಲ, ತುಂಬ ಜನ ಲೇಸಿ ಇರಲ್ಲ ಇದರಲ್ಲಿ. ದೇ ಆರ್ ಆಲ್ವೇಸ್ ಆನ್ ದ ಗೋ ಆ್ಯಂಡ್ ದೇ ಆರ್ ವೆರಿ ಗುಡ್ ಎಟ್ ದೇರ್ ಜಾಬ್. ತುಂಬ ಚೆನ್ನಾಗಿ ಕೆಲಸ ಎಲ್ಲ ಮಾಡ್ತಾರೆ. ಆ್ಯಂಡ್ ತುಂಬ ಜನ ನೋಡಿ ನೀವು ಮಿಲ್ಟ್ರಿ, ಆರ್ಮಿ ಅಲ್ಲೆಲ್ಲ ಇರೋರೆಲ್ಲ ಈ ಡೇಟ್ಸಲ್ಲಿ ಬಾರ್ನ್ ಆಗಿರ್ತಾರೆ. ಅವ್ರಿಗೆ ತುಂಬ ಇಷ್ಟ ಪ್ರೊಟೆಕ್ಟ್ ಮಾಡೋದು, ಫ್ಯಾಮ್ಲಿ ಆಗಲಿ, ಒಂದು ರಿಲೇಷನ್ಶಿಪ್ ಪ್ರೊಟೆಕ್ಟ್ ಮಾಡೋದು, ಅಥವಾ ನಮ್ಮ ಬಾರ್ಡರ್ ಲೈಕ್ ಕಂಟ್ರಿ ಪ್ರೊಟೆಕ್ಟ್ ಮಾಡೋದು, ಈ ಥರದ್ದೆಲ್ಲ ತುಂಬ ಪೇಟ್ರಿಯಾಟ್ಸು ಇರ್ತಾರೆ ಇವರು. ಆ್ಯಂಡ್ ಈಗ ತುಂಬ ಜನ ಲೈಕ್ ಹೂವರ್ ಲಾಸ್ ದೇರ್ ಲೈಫ್ಸ್ ಅಲ್ಲ, ಐ ಮೀನ್ ಐ ಲೈಕ್ ಲೆಟ್ ದೇರ್ ಸೋಲ್ ರೆಸ್ಟ್ ಇಟ್ ಪೀಸ್. ಬಟ್ ಅವ್ರು ಎಲ್ಲಾನು ಯಾರ್ಯಾರು ಫೈಟ್ ಮಾಡಿದಾರೋ ನಮ್ಮ ಕಂಟ್ರಿಗೋಸ್ಕರ ಅವರೆಲ್ಲ ಈ ಡೇಟ್ಸ್ ಎಲ್ಲ ಇದ್ದಾರೆ. ಮೋಸ್ಟ್ ಆಫ್ ದೆಮ್ ದೇರ್ ಇನ್ ದೀಸ್ ಡೇಟ್ಸ್. ದೇ ಲವ್ ಸರ್ವಿಂಗ್ ಪೀಪಲ್. ಈ ಥರ ಸರ್ವ್ ಮಾಡೋದಂದ್ರೆ ಅಂದರೆ ಪ್ರಾಣ ಹೋದ್ರೂ ಪರವಾಗಿಲ್ಲ ನಾನು ಆ ಥರ. ಆ್ಯಂಡ್ ದೆಲ್ ಗೋ ಟು ಅದೇ ಎನಿ ಎಕ್ಸ್ಟೆಂಟ್. ಆ್ಯಂಡ್ ಇವ್ರ ಹತ್ರ ಈ ಫೈರ್ ಎನರ್ಜಿ ಇರೋದ್ರಿಂದ ಈ ಇಯರ್ ಸ್ಪೆಷಲಿ ಇವ್ರು ಕಂಟ್ರೋಲ್ ಮಾಡ್ಕೋಬೇಕು. ಬಿಕಾಸ್ ಸನ್ ಕೂಡ ಫೈರ್, ಇದನ್ನು ಫೈರ್ ಆಗಿ ಇನ್ನೂ ವೈಲ್ಡ್ ಫೈರ್ ಆಗಿಬಿಡುತ್ತೆ. ಸೊ ಅವರು ಸ್ವಲ್ಪ ಕಾಮ್ ಆಗಿರಬೇಕು. ಸೊ ತುಂಬ ಜನ ಈ 9 ಡೇಟ್ಸಲ್ಲಿ ಹುಡ್ದವ್ರು ನೋಡಿ ಅವ್ರ ಫಿಸಿಕ್ ಎಲ್ಲ ಸ್ವಲ್ಪ ಹಟ್ಟ ಇರುತ್ತೆ, ಆಯಿತಾ. ದೇ ಆರ್ ಮೋಸ್ಟ್ ಆಫ್ ದೆಮ್ ಆರ್ ಇನ್ ಟು ಬಾಡಿ ಬಿಲ್ಡಿಂಗ್ ಆ್ಯಂಡ್ ಒಂದು ಒಳ್ಳೆ ಫಿಸಿಕ್ ಮೇಂಟೈನ್ ಮಾಡಬೇಕು, ಅಥವಾ ಮಾಡಲಿಂಗಲ್ಲಿ ಇರ್ತಾರೆ, ಅಥವಾ ಅದೇ ಫಿಟ್ನೆಸ್ ಜಿಮ್ ಎಲ್ಲ ಓಪನ್ ಮಾಡಿರ್ತಾರೆ. ಈ ಥರ ಫೀಲ್ಡಲ್ಲಿ ಜಾಸ್ತಿ ಇರ್ತಾರೆ. ಇಲ್ಲ ಅಂದರೆ ಅದು ಹೇಳಿದ್ನಲ್ಲ ಆರ್ಮಿ, ಮಿಲಿಟ್ರಿ, ಆ ಥರ. ವೇರ್ ದೇರ್ ಇಸ್ ರಿಕ್ವೈರ್ಡ್ ದ ಬಾಡಿ ಎನರ್ಜಿ ದೇರ್ ದೇ ಆರ್, ಆ ಥರ, ಆಯಿತಾ. ಸೊ ಇವರು ಇಯರ್ ಸ್ವಲ್ಪ ಅದು ಕಟ್ ಡೌನ್ ಮಾಡ್ಕೋಬೇಕು. ಅವ್ರಿಗೆ ಸ್ವಲ್ಪ ಏನಂತಾರೆ, ಈ ಹೀಟ್ ಎನರ್ಜಿಯಿಂದ ಸ್ವಲ್ಪ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಸ್ವಲ್ಪ ಬ್ಲಡ್ಡಲ್ಲಿ ಏರುಪೇರು ಆಗೋ ಚಾನ್ಸ್ ಇರುತ್ತೆ. ಸೊ ದ್ಯಾಟ್ ದೇ ಹ್ಯಾವ್ ಟು ಟೇಕ್ ಕೇರ್. ಸೊ 2026 ಇವ್ರಿಗೆ ಡೆಫಿನೆಟ್ಲಿ ಅಮೇಝಿಂಗ್ ಇಯರ್ ಟು ಸ್ಟಾರ್ಟ್ ಎನಿಥಿಂಗ್. ಬಿಕಾಸ್ 1 ಅಂದರೆ ಏನಂದರೆ ನ್ಯೂಮರಾಲಜಿಲಿ ಟು ಸ್ಟಾರ್ಟ್ ನ್ಯೂ ಬಿಗಿನಿಂಗ್ಸ್. ಸೊ ಎಲ್ಲ ನಂಬರ್ ಅವ್ರಿಗೂ ಇಟ್ಸ್ ಗೋಯಿಂಗ್ ಟು ಬಿ ಅಮೇಝಿಂಗ್. ಆ್ಯಂಡ್ ಅವರು ಈ ಅಪಾರ್ಚುನಿಟಿನ ಯೂಸ್ ಮಾಡಬೇಕು. ಈಗ ಯಾರ್ಯಾರಿಗೆ ಹೊಸ ಬಿಸ್ನೆಸ್ ಮಾಡೋದಿದೆ ಮಾಡ್ಬೋದು, ಹೊಸ ಜಾಬ್ ಅಪ್ರೋಚ್ ಅಂದರೆ ಅಪ್ಲೈ ಮಾಡೋದಿದೆ ಡೆಫಿನೆಟ್ಲಿ ಅಪ್ಲೈ ಮಾಡ್ಬೋದು. ಮಾರ್ಚ್ ಆದಮೇಲೆ ಒಳ್ಳೆ ಟೈಮ್ ನಡೆಯುತ್ತೆ ಫಾರ್ ಮಾರ್ಚ್ ಪೀಪಲ್. ಅವಾಗ ಟ್ರೈ ಮಾಡ್ಬೋದು. ಆ್ಯಂಡ್ ಮಾರ್ಚ್ ಮಂತ್ ಆಲ್ಸೋ ವಿಲ್ ಬಿ ಗುಡ್ ಫಾರ್ ದೆಮ್. ಸೊ ಅವಾಗ ನಾವು ಟ್ರೈ ಮಾಡ್ಬೋದು. ಆ್ಯಂಡ್ ಈವನ್ ರಿಲೇಷನ್ಶಿಪ್ಪಲ್ಲಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಬಟ್ ಇವರು ಜಸ್ಟ್ ಸ್ವಲ್ಪ ಅಗ್ರೆಸಿವ್ ನೇಚರ್ನ ಸ್ವಲ್ಪ ಕಂಟ್ರೋಲ್ ಮಾಡಬೇಕು. ಆ್ಯಂಡ್ ದೇ ಹ್ಯಾವ್ ಟು ಚಾನಲೈಸ್ ಅವರ ಆ್ಯಂಗರ್ನ ಬೇರೆ ಕಡೆ. ಅವರು ಆ ಸಿಟ್ಟನ್ನ ಏನು ಮಾಡಬೇಕು, ಒಂದು ಯಾವುದಾದ್ರೂ ಕೆಲಸದ ಕಡೆ ಹಾಕ್ಬಿಡ್ಬೇಕು. ಅದು ಆವಾಗ ತುಂಬ ಸಕ್ಕದಾಗಿರುತ್ತೆ ಇವ್ರ ರಿಲೇಷನ್ಶಿಪ್. ಇಲ್ಲಾಂದ್ರೆ ಏನಾಗ್ಬಿಡುತ್ತೆ, ಸ್ವಲ್ಪ ಕ್ಲಾಶಸ್ ಆಗೋದು ಅದೆಲ್ಲ ಆಗುತ್ತಲ್ಲ. ಫಸ್ಟ್ ಆಫ್ ಆಲ್ ಸನ್ 2026 ಅಲ್ಲಿ ಇದೀವಿ, ಮಾರ್ಸ್ ಎನರ್ಜಿ ಬೇರೆ, ಅವ್ರದ್ದು ಎಗ್ರೆಷನ್ ಜಾಸ್ತಿ ಆಗ್ಬಿಟ್ರೆ ಮುಗೀತು, ಡಮಾಲ್ ಆಗ್ಬಿಡುತ್ತೆ. ಸೊ ದೇ ಹ್ಯಾವ್ ಟು ಕಂಟ್ರೋಲ್ ದೇರ್ ಆ್ಯಂಗರ್ ಅಷ್ಟೇ. ಅದು ಬಿಟ್ರೆ ದೇ ಆರ್ ವೆರಿ ಲವಿಂಗ್ ಪೀಪಲ್, ಅಮೇಝಿಂಗ್ ಹ್ಯೂಮನ್ ಬೀಯಿಂಗ್ಸ್ ಅವರಂತೂ. ದೇ ಆರ್ ವೆರಿ ಗುಡ್ ಅಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸಲ್ಲಿ, ಅದರಲ್ಲೆಲ್ಲ ಚೆನ್ನಾಗಿರ್ತಾರೆ. ಸೊ ಹೆಲ್ತಲ್ಲಿ ದೇ ಹ್ಯಾವ್ ಟು ಟೇಕ್ ಕೇರ್ ಆಫ್ ದೇರ್ ಬ್ಲಡ್ ರಿಲೇಟೆಡ್. ಈಗ ವೆರಿಕೋಸ್ ವೇನ್ಸ್ ಅದೆಲ್ಲ ಆಗುತ್ತೆ ನೋಡಿ, ಆ ಥರದ್ದು ಏನಾದರೂ ಆಗೋ ಚಾನ್ಸ್ ಇರ್ಬೋದು ಬೈ ವೇಟ್ ಲಿಫ್ಟಿಂಗ್ ಅಥವಾ ಏನಾದರೂ ಮಾಡಿದ್ರೆ, ಅಥವಾ ಟೂ ಮಚ್ ಆಫ್ ರನ್ನಿಂಗ್ ಮಾಡಿದ್ರೆ. ಸೊ ದೇ ಹ್ಯಾವ್ ಟು ಕೀಪ್ ದೆಮ್ ಸೆಲ್ಫ್ ಹೈಡ್ರೇಟೆಡ್. ತುಂಬ ನೀರು ಕುಡಿಬೇಕು, ಬಿಕಾಸ್ ಫೈರ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಕೂಲ್ ಡೌನ್ ಆಗೋಕ್ಕೆ. ಆ್ಯಂಡ್ ದೇ ಹ್ಯಾವ್ ಟು ಇನ್ಕ್ಲೂಡ್ ಸ್ಯಾಲೆಡ್ಸ್ ಇನ್ ದೇರ್ ಫುಡ್. ದಿಸ್ ಇಯರ್ ಮ್ಯಾಂಡೇಟರಿಲಿ ಅವರು ಸ್ಯಾಲೆಡ್ ತಿನ್ನಬೇಕು, ಆಯಿತಾ. ಮತ್ತು ನೀರು ಜಾಸ್ತಿ ಕುಡಿಬೇಕು. ಆ್ಯಂಡ್ ಎಕ್ಸಸೈಸ್ ಸ್ವಲ್ಪ ಇಂಟೆನ್ಸ್ ಎಕ್ಸಸೈಸ್ ಬದಲಿ ಸ್ವಲ್ಪ ನಾರ್ಮಲ್ ಲೈಕ್ ಯೋಗ ಅಥವಾ ಲೆಸ್ ಇಂಟೆನ್ಸಿಟಿ ಎಕ್ಸಸೈಸ್ ಇರುತ್ತಲ್ಲ, ಆ ಥರದ್ದೇನಾದರೂ ಮಾಡ್ಬೋದು. ವಾಕಿಂಗ್ ಆ ಥರದ್ದೆಲ್ಲ ಮಾಡ್ಬೋದು. ಸೊ ಹಿಂಗೆ ಮಾಡಿದ್ರೆ ಅವ್ರಿಗೆ ಚೆನ್ನಾಗಿರುತ್ತೆ. ಸೊ ಅವ್ರ ಟಿಪ್, ಸೊ ಮಾರ್ಚ್ದವ್ರು ಅದೇ ಅವ್ರ ಆ್ಯಂಗರ್ ಕಂಟ್ರೋಲ್ ಮಾಡ್ಕೋಬೇಕು. ಆ್ಯಂಡ್ ಈ ಆ್ಯಂಗರ್ ಜೊತೆ ಅವ್ರೇನಾದರೂ ಈ ರೆಡ್ ಕಲರ್ ಎನ್ವೈರ್ಮೆಂಟು, ರೆಡ್ ಕಲರ್ ಪೇಂಟ್ ಹತ್ರ ಅಥವಾ ರೆಡ್ ಕಲರ್ ಬಿಲ್ಡಿಂಗಲ್ಲಿ ಆ ಥರ ಏನಾದರೂ ಇದ್ದರೆ ಇನ್ನೂ ಜಾಸ್ತಿ ಆಗಿಬಿಡುತ್ತದು ಫೈರ್ ಎನರ್ಜಿ. ಸೊ ದೇ ಹ್ಯಾವ್ ಟು ಅವಾಯ್ಡ್ ಸಚ್ ಏರಿಯಾಸ್. ಸೊ ಇಫ್ ಅಲ್ಲಿ ಅವ್ರು ಎಲ್ಲಾದರೂ ಹೊರಗಡೆ ಹೋಗ್ತೀನಿ ಏನೋ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತಂದರೆ ಫ್ರೆಂಡ್ಸ್ ಜೊತೆ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಜೊತೆ, ದೇ ಹ್ಯಾವ್ ಟು ಚೂಸ್ ಸಮಥಿಂಗ್ ವಿಚ್ ಇಸ್ ಲೈಟ್ ಕಲರ್, ಬಿಲ್ಡಿಂಗ್ ಅಥವಾ ಸಮ್ ಹೋಟೆಲ್ ಇಫ್ ದೇ ಆರ್ ಗೋಯಿಂಗ್.
ಸೊ ಸ್ವಲ್ಪ ಲೈಟ್ ಕಲರ್ ಚೂಸ್ ಮಾಡಬೇಕು ಆ್ಯಂಡ್ ಸ್ವಲ್ಪ ಪೀಸ್ಫುಲ್ ಎನ್ವೈರ್ಮೆಂಟಲ್ಲಿ ಇರಬೇಕು, ಜಾಸ್ತಿ ಲೌಡ್ ನಾಯ್ಸಲ್ಲಿ ಇರಬಾರ್ದು, ಫೈರ್ ಎಲ್ಲ ಹಚ್ಕೋಬಾರ್ದು, ಸ್ವಲ್ಪ ಫೈರಿಂದ ದೂರ ಇರಬೇಕು ಇವ್ರಿಯ. ಎಕ್ಸಾಕ್ಟ್ಲಿ. ಸೊ ಅವಾಯ್ಡ್ ಫೈರ್. ಮನೆಯಲ್ಲಿನೂ ಅಷ್ಟೇ ಸ್ವಲ್ಪ ಬೆಂಕಿ ಹತ್ರ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಇಫ್ ದೇ ಹ್ಯಾವ್ ಕಿಡ್ಸ್ ಆಲ್ಸೋ ದೇ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವಿತ್ ದ ಫೈರ್ ಎಲಿಮೆಂಟ್ ಇಯರ್. ಸೊ ದಿಸ್ ಇಸ್ ದೇರ್ ಟಿಪ್. ಯಾ, ಆ್ಯಂಡ್ ದೇ ಶುಡ್ ಅವಾಯ್ಡ್ ವೇರಿಂಗ್ ಟೂ ಮಚ್ ಆಫ್ ರೆಡ್ ಆಲ್ಸೋ. ಲೈಟ್ ಕಲರ್ಸ್ ಹಾಕೋ. ಓಕೆ. ಆ್ಯಂಡ್ ಇವತ್ತಿನ ದಿನ ಅಂದರೆ ರಿಲೇಶನ್ಶಿಪ್ ಸ್ಟೇಟಸ್ ಆಗಲಿ, ಲವ್ ಲೈಫ್ ಹೌದು ಅಷ್ಟು ಚೆನ್ನಾಗಿಲ್ಲ. ಬರ್ತಾ ಬರ್ತಾ ಪ್ರೆಸೆಂಟ್ ಜನ್ರೇಷನ್ ಏನಾಗ್ತದೆ, ಟೂ ಮಚ್ ಆಫ್ ಡಿವರ್ಸಸ್ ಮತ್ತು ಟಾಕ್ಸಿಕ್ ರಿಲೇಶನ್ಶಿಪ್, ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಇದೆಲ್ಲ ತುಂಬ ಜಾಸ್ತಿ ಆಗ್ತದೆ. ಆ್ಯಂಡ್ ತುಂಬ ಜನ ನೀವು ನ್ಯೂಮರಾಲಜಿಸ್ಟ್ ಆಗಿ ನೀವು ತುಂಬ ಜನ ಕೇಳಿರ್ತೀರ, ಅಂದರೆ ನನ್ನ ನಂಬರ್ಗೆ ಯಾವ ನಂಬರ್ ಮ್ಯಾಚ್ ಆಗುತ್ತೆ ಅಂತ. ಬಿಕಾಸ್ ಇಟ್ ಈಸ್ ಪ್ರಾಬಬ್ಲಿ ಅದೊಂದು ಹೆಲ್ಮೆಟ್ ಥರ ವರ್ಕ್ ಆಗ್ಬೋದು ಟ್ರಾವೆಲಿಂಗಲ್ಲಿ, ಆಕ್ಸಿಡೆಂಟ್ ಆಗದೆ ಇರೋದಕ್ಕೆ. ಇಲ್ಲ ಆದ್ರೂ ಒಂದು ಪ್ರೊಟೆಕ್ಷನ್ ಲೇಯರ್ ಥರ. ಬಿಕಾಸ್ ಆ ನಂಬರ್ಸ್ ನೋಡೇ ಲವ್ ಮಾಡೋಕ್ಕಾಗಲ್ಲ. ಇಲ್ಲಾಂದರೆ ಅಫ್ಕೋರ್ಸ್ ಮದುವೆ ಆಗಬೇಕಾದ್ರೆ ಇನ್ ಅರೇಂಜ್ ಮ್ಯಾರೇಜ್ ಅಫ್ಕೋರ್ಸ್ ಇಟ್ ಇಸ್ ಕನ್ಸಿಡರ್ಡ್. ಬಟ್ ಈ ನಂಬರ್ಗೆ ಈ ನಂಬರ್ ಸೂಟ್ ಆಗುತ್ತೆ ಅನ್ನೋದು ಒಂದು ಗೊತ್ತಿದ್ರೆ ಪ್ರಾಬ್ಲಿ ಇಟ್ ಮೈಟ್ ಬಿ ಹೆಲ್ಪ್ಫುಲ್ ಅನ್ನೋ ವಿಷಯಕ್ಕೆ ಹೇಳ್ತಾ ಇದ್ದೀನಿ. ಲವ್ ಲೈಫ್ ವಿಷಯಕ್ಕೆ ಯಾವ ನಂಬರ್ಸ್ಗೆ ಯಾವ ನಂಬರ್ ಸೂಟ್ ಆಗುತ್ತೆ? ಎಕ್ಸಾಕ್ಟ್ಲಿ, ಐ ಟೆಲ್ ದ್ಯಾಟ್. ಆ್ಯಂಡ್ ತುಂಬ ಒಳ್ಳೆ ಪಾಯಿಂಟ್ ಹೇಳಿದ್ರಿ ನೀವು, ಹೆಂಗೆ ನಾವು ರೈಡ್ ಮಾಡಬೇಕಂದ್ರೆ ಒಂದು ಹೆಲ್ಮೆಟ್ ಥರ ಇದು ಹೆಲ್ಪ್ ಆಗುತ್ತೆ ಅಂತ, ವಿಚ್ ಇಸ್ ವೆರಿ ವೆರಿ ಟ್ರೂ. ಸೊ ಎಲ್ರಿಗೂ ಕೆಲವೊಂದು ಫೇವರಬಲ್ ನಂಬರ್ಸ್ ಅಂತ ಇರುತ್ತೆ ಆ್ಯಂಡ್ ಕೆಲವೊಂದು ಆಪೋಸಿಟ್ ನಂಬರ್ಸ್ ಅಂತ ಇರುತ್ತೆ. ಸೊ ಬಟ್ ನಾವು ಅವಾಯ್ಡ್ ಮಾಡೋಕ್ಕಾಗಲ್ಲ, ಅವರು ಫ್ಯಾಮಿಲಿ ಮೆಂಬರ್ಸೇ ಆಗಿದೆ, ನಾವು ಅವಾಯ್ಡ್ ಮಾಡೋಕ್ಕಾಗಲ್ಲ ಆಬ್ವಿಯಸ್ಲಿ. ಸೊ ಅದು ಎಕ್ಸೆಪ್ಷನ್ ಆಗಿರುತ್ತೆ ಇದರಲ್ಲಿ. ಬಟ್ ನೀವೇನಾದರೂ ಡೇಟ್ ಮಾಡ್ತಿದ್ದೀರಾ, ಇವಾಗ ನೀವು ಹೇಳ್ದಂಗೆ ರಿಲೇಷನ್ಶಿಪ್ ಎಷ್ಟು ಇಂಪಾರ್ಟೆಂಟ್ ಆಗಿದೆ. ಆ್ಯಂಡ್ ಅಫ್ಕೋರ್ಸ್ ಎಲ್ಲರೂ ಒಂದು ಬ್ಯೂಟಿಫುಲ್ ರಿಲೇಷನ್ಶಿಪ್ಪಲ್ಲೇ ಇರಬೇಕು. ಆ್ಯಂಡ್ ನ್ಯೂಮರಾಲಜಿ ಅದಕ್ಕೆ ಡೆಫಿನೆಟ್ಲಿ ಹೆಲ್ಪ್ ಮಾಡುತ್ತೆ. ಸೊ ಇವಾಗ ಫಸ್ಟ್ ಡೇಟ್ ಅಂದರೆ 1-10-19-28 ಅಲ್ಲಿ ಬಾರ್ನ್ ಆಗಿರೋರಿಗೆ, ಸಿನ್ಸ್ ಅವರು ತುಂಬ ಅಥಾರಿಟೇಟಿವ್ ಪವರ್ ಅಂದರೆ ರೂಲಿಂಗ್ ನಂಬರ್ ಅಲ್ವಾ ಅವ್ರದ್ದು, ಅವ್ರಿಗೆ ರೂಲ್ ಮಾಡೋದಿಷ್ಟ, ಬಾಸಿ ಆಗಿರೋದಿಷ್ಟ. ಸೊ ಅವ್ರಿಗೆ ಯಾವ ಥರ ಫೇವರಬಲ್ ಆಗಿರ್ತಾರೆ ಅಂದರೆ ಯಾರು ಅವ್ರ ಮಾತು ಕೇಳೋ ಅಂಥವ್ರು. ಈಗ ಅವ್ರ ಥರನೇ ನಾನು ಹಿಂಗೆ ಅಂತಂದರೆ ಅದು ಕ್ಲಾಶ್ ಆಗುತ್ತಲ್ವಾ. ಸೊ 1ಗೆ 1 ಅಷ್ಟು ಆಗ್ಬರಲ್ಲ, 1ಗೆ 9 ಏನು ಅಷ್ಟು ಆಗ್ಬರಲ್ಲ. ಬಟ್ ಓಕೆ ಅಡ್ವೈಸ್ ಎಲ್ಲ ಕೇಳ್ತಾರೆ. ಬಟ್ 1ಗೆ ಜಾಸ್ತಿ 2 ಆಗಿಬರುತ್ತೆ, 3 ಬಾಂಡರ್ ಆಗಿ ಬರ್ತಾರೆ ಆ್ಯಂಡ್ 5 ಬಾಂಡರ್ ಆಗಿ ಬರ್ತಾರೆ. ಸೊ ದೀಸ್ ಪೀಪಲ್ ವಿಲ್ ಬಿ ಲೈಕ್ ಗುರು ಆ್ಯಂಡ್ ದೀಸ್ ಪೀಪಲ್ ವಿಲ್ ಬಿ ಲೈಕ್ ದ ಪ್ರಿನ್ಸ್ 5 ಅವರೆಲ್ಲ. ಸೊ ಇವರೆಲ್ಲ ಚೆನ್ನಾಗಿ ಆಗಿ ಬರ್ತಾರೆ. ಸೊ ದೀಸ್ ಆರ್ ದ ಫೇವರಬಲ್ ನಂಬರ್ಸ್ ಫಾರ್ ನಂಬರ್ 1 ಪೀಪಲ್. ಸೊ ಏನಾದರೂ ಡೇಟ್ ಮಾಡಬೇಕಂದ್ರೆ ಅಟ್ಲೀಸ್ಟ್ ಲೈಕ್ ಡೇಟ್ ಆಫ್ ಬರ್ತ್ ಗೊತ್ತಿದ್ರೆ fine, you can go ahead and date and see how they are with you. This will definitely help to build a good relationship. ಆಯಿತಾ. ಆ್ಯಂಡ್ ಸೆಕೆಂಡ್ ಬಾರ್ನ್ ಅವ್ರಿಗೆ ಲೈಕ್ ಹೂವರ್ ಆರ್ ಬಾರ್ನ್ ಆನ್ 2-11-20th ಅಥವಾ 29th, ಇವರು ತುಂಬ ಕರುಣಾಮಯಿ, ಲೈಕ್ ಮೂನ್ ಎನರ್ಜಿ. ಸೊ ಅವ್ರಿಗೆ ಸಿನ್ಸ್ ದೇ ಆರ್ ವೆರಿ ಏನಂತಾರೆ ಹಂಬಲ್ ಅಲ್ವಾ, ಅವರು ಅದೇ ಎಕ್ಸ್ಪೆಕ್ಟ್ ಮಾಡ್ತಾರೆ, ನನಗೆ ಪ್ರೀತಿಸೋ ಅಂತ ಒಂದು ಹುಡುಗಿ ಬೇಕು ಅಂತ ಅಥವಾ ಹುಡುಗ ಬೇಕು ಅಂತ. ಸೊ ಇವ್ರಿಗೆ ಬೆಸ್ಟ್ ನಂಬರ್ ಅಂದರೆ 6-15-24, ಇಲ್ಲ ಅಂದರೆ ಈವನ್ 5 ನಂಬರು ಆಗಿ ಬರುತ್ತೆ ಇವ್ರಿಗೆ. ಪ್ಲಸ್ ಓಕೆ 3. ಸೊ ಈವನ್ 3 ನಂಬರ್ ಕೂಡ ಆಗಿ ಬರುತ್ತೆ. ಬಟ್ ನಾನು ಐ ವುಡ್ ಸೇ ಬೆಸ್ಟ್ 6 ಇವ್ರಿಗೆ. ಬಿಕಾಸ್ ಇಬ್ರು ತುಂಬಾ ಲವಿಂಗ್ ಎನರ್ಜಿ ಇವರು. ಸೊ ತುಂಬಾ ಒಳ್ಳೆ ಬ್ಯೂಟಿಫುಲ್ ಎನರ್ಜಿ. ಸೊ ಎನಿವೇ ಲೈಕ್ ಡೇಟ್ ಆಫ್ ಬರ್ತ್ ಪ್ರಕಾರ ನೋಡೋಗಿದ್ರೆ 2-3-5 ತುಂಬಾ ಆಗಿ ಬರುತ್ತೆ ಅವ್ರಿಗೆ. ಆಯ್ತಾ. ಯಾ. ಆ್ಯಂಡ್ ನೆಕ್ಸ್ಟ್ ಇಸ್ ಥರ್ಡ್ ಬಾರ್ನ್ ಪೀಪಲ್ ಅವ್ರಿಗೆ. ಸೊ ಇಫ್ ದೇ ವಾಂಟ್ ಟು ಗೆಟ್ ಇನ್ ಟು ಅ ನ್ಯೂ ರಿಲೇಶನ್ಶಿಪ್ ಅಥವಾ ಜಸ್ಟ್ ಚೆಕ್ ಇವಾಗ ಕರೆಂಟ್ ರಿಲೇಶನ್ಶಿಪ್ ಹೆಂಗಿದೆ ಅವ್ರದ್ದು ಅಂತಂದ್ರೆ, ಅವ್ರಿಗೆ ಫಾರ್ 3 ಪೀಪಲ್ ತುಂಬಾ ಜನ ಏನಂತಾರೆ 6 ಆಗ್ಬರಲ್ಲ, ಅಪೋಸಿಟ್ ಅಂತಾರೆ, ಐ ನೋ. ಬಟ್ ಇನ್ ಲಾಟ್ ಆಫ್ ಕೇಸಸ್ ಐ ಹ್ಯಾವ್ ಸೀನ್ ತುಂಬ ಚೆನ್ನಾಗೂ ಇರ್ತಾರೆ. ಆಯ್ತಾ. ಆ್ಯಂಡ್ ಬಿಕಾಸ್ 3-6-9 ಒಂದೇ ಫ್ಯಾಮಿಲಿಗೆ ಬಿಲಾಂಗ್ ಆಗಿರುತ್ತೆ ಅದು ಮ್ಯಾಥಮೆಟಿಕಲಿ ಇಫ್ ವಿ ಸಿ. ಸೊ ಈವನ್ ಲೈಕ್ ಅದು ನಾನು ಹೇಳಿದ್ನಲ್ಲ, ನಿಕೋಲಾ ಟೆಸ್ಲಾ ಅವರು ಕೂಡ 3-6-9 ಅಲ್ಲಿ ತುಂಬಾ ಬಿಲೀವ್ ಮಾಡಿದ್ರು. ಅದರಲ್ಲೇ ತುಂಬಾ ಎಕ್ಸ್ಪೆರಿಮೆಂಟ್ ಮಾಡಿ ಅವರು ಪ್ರೂವ್ ಕೂಡ ಮಾಡಿದ್ದಾರೆ. ಸೊ ಮ್ಯಾಥಮೆಟಿಕಲಿ ಆಲ್ಸೋ ವೆನ್ 3-6-9 ಆರ್ ಟುಗೆದರ್, ನಮ್ಮ ರಿಲೇಶನ್ಶಿಪ್ ಅಲ್ಲಿ ಯಾಕೆ ನಾವು ಅದನ್ನ ನೆಗೆಟಿವ್ ಆಗಿ ಕನ್ಸಿಡರ್ ಮಾಡೋದು? ಇವಾಗ ಮಾಡರ್ನ್ ಟೈಮಲ್ಲಿ ಥಿಂಗ್ಸ್ ಸ್ವಲ್ಪ ಚೇಂಜ್ ಆಗಿದೆ. ಇವಾಗ ಅವರಿಗೆ ಒಂದು ಒಳ್ಳೆ ರಿಲೇಶನ್ಶಿಪ್ ಬೇಕು, ಪಾರ್ಟ್ನರ್ ಬೇಕು. ಆಮೇಲೆ ದಿಲ್ ಥಿಂಕ್ ಅಬೌಟ್ ನಂಬರ್ಸ್ ಆ್ಯಂಡ್ ಅದೇ ಮ್ಯಾರೇಜ್ ಟೈಮಲ್ಲಿ ಜಾತಕ ಅದೆಲ್ಲ ಕೂಡ್ಸಕ್ ನೋಡ್ತಾರೆ. ಬಟ್ ಅಟ್ಲೀಸ್ಟ್ ಒಂದು ಒಳ್ಳೆ ಮನ್ಸು ಬೇಕಲ್ವಾ ಸ್ಟಾರ್ಟಿಂಗಲ್ಲಿ, ಆ ಅಟ್ರಾಕ್ಷನ್ ಬೇಕು ಒಂದು ಅಟ್ರಾಕ್ಟ್ ಆಗೋಕ್ಕೆ. ಸೊ ಅದಕ್ಕೆ ಇಫ್ ವಿ ಸಿ ದೆನ್ 3 ಅವ್ರಿಗೆ ಡೆಫಿನೆಟ್ಲಿ 3 ಅವ್ರು ಆಗಿ ಬರ್ತಾರೆ, 6 ಆಗಿ ಬರ್ತಾರೆ, 9 ಕೂಡ ಆಗಿ ಬರ್ತಾರೆ. ದಿಸ್ ಇಸ್ ಅ ಬ್ಯೂಟಿಫುಲ್ ನಂಬರ್ಸ್ ಫಾರ್ ದೆಮ್. ಬಿಕಾಸ್ ಇವರು ಗುರುಗ್ರಹ ಆಗಿರೋದ್ರಿಂದ ಇವರು ಪ್ರೀಚ್ ಮಾಡ್ತಾರೆ, ಹಿಂಗಿರ್ಬೇಕು ಹಂಗಿರ್ಬೇಕು.
ಲೈಫಲ್ಲಿ ಈ ಥರ ಇರಬೇಕು ಅಂತ. ಸೊ ಇದನ್ನ ಕೇಳಿಸ್ಕೊಳ್ಳೋ ಅಂತ ಒಂದು ನಂಬರ್ಸ್ ಯಾರಂದ್ರೆ 3 ಅವರೇನೆ, ಬಿಕಾಸ್ ಅವರು ದೇ ಅಂಡರ್ಸ್ಟ್ಯಾಂಡ್ ಈಚ್ ಅದರ್ ವೆರಿ ವೆಲ್. ಆ್ಯಂಡ್ 6 ಅವರು ಬಿಕಾಸ್ 6 ಪೀಪಲ್ ಜನರಲಿ ಎಲ್ಲರೂ ಅರ್ಥ ಮಾಡ್ಕೋತಾರೆ. ದೋ ದೇ ಲೈಕ್ ಲಕ್ಸುರಿ, ಬ್ಯೂಟಿ, ಲವ್ ಇದೆಲ್ಲ ಬೇಕಂದ್ರೂ ಅವ್ರಿಗೆ ಈವನ್ ನಾಲೆಜ್, ವಿಸ್ಡಮ್ ಅದೆಲ್ಲೂ ಆ ಥರ ಪಾರ್ಟ್ನರಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಬ್ಯೂಟಿಫುಲ್ ಕಾಂಬಿನೇಷನ್ ಇದು. ಆ್ಯಂಡ್ ಇವನ್ 9ದವರು ಅಷ್ಟೇ, ಸಿನ್ಸ್ ಸೇಮ್ ಫ್ಯಾಮಿಲಿ ಅಲ್ವಾ. 9 ಅಗ್ರೆಸಿವ್, ಫೈರ್, ಬಟ್ ಅವ್ರಿಗೆ 3 ಅವ್ರು ಆಗಿ ಬರ್ತಾರೆ ಬಿಕಾಸ್ ನಾಲೆಜ್ ಕೊಡ್ತಾರೆ ಅವ್ರಿಗೆ. ನಿನ್ ಫಿಟ್ನೆಸ್ ಈ ಕಡೆನೇ ಇಡೋ, ನಿನ್ ಲೈಫಲ್ಲಿ ನಿನ್ ಈ ತರ ಇರೋದು. ಸೊ ಇವ್ರದೆಲ್ಲ ಬ್ಯೂಟಿಫುಲ್ ಕಾಂಬಿನೇಷನ್ ಇದು. ಸೊ ಐ ಲವ್ ದಿಸ್ ಕಾಂಬಿನೇಷನ್ 3, 6, 9. ಸೊ ಅಂಡ್ ಇವನ್ 3 ಅವ್ರಿಗೆ ಇವನ್ 7ದವ್ರು ಆಗಿ ಬರ್ತಾರೆ. ಯಾಕಂದ್ರೆ 3 ಅವ್ರು ನೋಡಿ ವಿಸ್ಡಮ್ ಶೇರ್ ಮಾಡ್ತಾರಲ್ವಾ, ನಾಲೆಜ್. ಇವನ್ 7 ಅವರು ಆರ್ ಇಂಟು ಸ್ಪಿರಿಚುವಾಲಿಟಿ. ಸೊ ಇವ್ರಿಗೂ ಆಗಿ ಬರುತ್ತೆ, 3 and 7 ಅವ್ರಿಗೂ ಆಗಿ ಬರುತ್ತೆ. ಸೊ ನೆಕ್ಸ್ಟ್ ನಂಬರ್ 4, 13, 22 and 31. ಸೊ ದೀಸ್ ಪೀಪಲ್ ಆರ್ ರೂಲ್ಡ್ ಬೈ ರಾಹು. ಆ್ಯಂಡ್ ರಾಹು ಅವ್ರಿಗೂ ಅಷ್ಟೇ, ಅವ್ರಿಗೇನಾದರೂ ರಿಲೇಷನ್ಶಿಪ್ಪಲ್ಲಿ ಹೋಗೋದಿತ್ತು ಅಂತಂದರೆ ದೇ ಕ್ಯಾನ್ ಲುಕ್ ಫಾರ್ ನಂಬರ್ಸ್ ಲೈಕ್ 6 ಬಾರ್ನ್ ಅವರು ಅಥವಾ 1 ಬಾರ್ನ್ ಅವರು ಆ್ಯಂಡ್ 3 ಬಾರ್ನ್ ಅವ್ರೂ ಆಗಿ ಬರ್ತಾರೆ, 7 ಅವ್ರೂ ಆಗಿ ಬರ್ತಾರೆ ಇವ್ರಿಗೆ. ಬಿಕಾಸ್ ರಾಹು ಪೀಪಲ್ ಆರ್ ಲೈಕ್, ನಾನು ಹೇಳಿದ್ನಲ್ಲ, ದೇ ಆರ್ ಲೈಕ್ ವೆರಿ ಆರ್ಗನೈಸ್, ದೇ ಆರ್ ಆಲ್ಸೋ ಡೀಪ್ ಥಿಂಕರ್ಸ್ ಆಗಿರ್ತಾರೆ. ಬರೀ ಹೆಡ್ ಅಂದರೆ ತುಂಬ ಯೋಚನೆ ಮಾಡ್ತಿರ್ತಾರೆ. ಸೊ ಅವ್ರಿಗೇನಾದರೂ ಗೈಡೆನ್ಸ್ ಕೊಡೋ ಅಂತ ರೂಲಿಂಗ್ ನಂಬರ್ 1 ಅಂದರೆ ಪವರ್, ಅಥಾರಿಟಿ ಕೊಡುವಂಥ ನಂಬರ್ ಅವ್ರ ಜೊತೆ ಸೇರ್ಕೊಂಡ್ರಂತೂ ಹೆವಿ ಪವರ್ಫುಲ್ ಕಾಂಬಿನೇಷನ್ ಇದು. 4 and 1 ಕ್ಯಾನ್ ಡೂ ಲಾಡ್ ಆಫ್ ರೆವಲ್ಯೂಷನರಿ ಥಿಂಗ್ಸ್. ಆ್ಯಂಡ್ ಈ ಕಪಲ್ ಕೂಡ ಅಷ್ಟೇ ತುಂಬ ಡಾಮಿನೇಟ್ ಮಾಡ್ತಾರೆ, ಅಂದರೆ ನಾಟ್ ವಿತ್ ಈಚ್ ಅದರ್ ಬಟ್ ದೇ ಕ್ಯಾನ್ ರೂಲ್ ದ ವರ್ಲ್ಡ್, ಆ ಥರ ಕಾಂಬಿನೇಷನ್ನು. ಆ್ಯಂಡ್ ಇವನ್ 6 ಅವರು ತುಂಬ ಆಗಿ ಬರ್ತಾರೆ ಇವ್ರಿಗೆ. 4 ನೇಚರ್ನ ಅರ್ಥ ಮಾಡ್ಕೊಳ್ಳೋಂಥ ನೇಚರ್ 6ಅಲ್ಲಿ ಇರುತ್ತೆ, 6 ಅವ್ರ ನೇಚರ್ನ ಅರ್ಥ ಮಾಡ್ಕೊಳ್ಳೋಂಥ 4 ಅವರಲ್ಲಿನೂ ಗುಣ ಇರುತ್ತೆ. ಸೊ ಅದೂ ಆಗಿ ಬರುತ್ತೆ. ಪ್ಲಸ್ 3, 5, 7 ಈ ಥರ ನಂಬರ್ಸ್ ಎಲ್ಲನೂ ಇವ್ರಿಗೆ ಆಗಿ ಬರುತ್ತೆ ತುಂಬ ಚೆನ್ನಾಗಿ 4 ಅವ್ರಿಗೆ. ಸೊ ದೇ ಕ್ಯಾನ್ ಡೆಫಿನೆಟ್ಲಿ ಲುಕ್ ಫಾರ್ ಅ ರಿಲೇಶನ್ಶಿಪ್ ಈ ನಂಬರ್ಸಲ್ಲಿ. ನಂಬರ್ 5. 5 ಅವ್ರಿಗೆ ಎಲ್ಲ ಅಲ್ವಾ. ಸೊ ನೆಕ್ಸ್ಟ್ ಇಸ್ ನಂಬರ್ 5 ಮತ್ತು 14 and 23 ಡೇಟ್ಸಲ್ಲಿ ಯಾರ್ಯಾರು ಹುಟ್ಟಿದಾರೋ ಅವ್ರಿಗೆ ಆ್ಯಕ್ಚುಲಿ ಎಲ್ಲ ನಂಬರ್ಸ್ ಆಗಿ ಬರುತ್ತೆ. ಆ್ಯಂಡ್ ಯಾವ ನಂಬರ್ ಅವರು ಇವ್ರ ಜೊತೆ ಡೇಟ್ಗೆ ಹೋಗಲಿ ಅಥವಾ ಮ್ಯಾರೇಜ್ ಆದ್ರೂ ಅಥವಾ ರಿಲೇಷನ್ಶಿಪ್ಪಲ್ಲಿ ಇದ್ರೂ ದೇ ಫೀಲ್ ವೆರಿ ಕಂಫರ್ಟಬಲ್ ಆ್ಯಂಡ್ ದೇ ಫೀಲ್ ಏನಂತಾರೆ, ಒಂದು ಒಳ್ಳೆ ಫ್ರೆಂಡ್ಶಿಪ್ ನೋಡ್ತಾರೆ ಇವರು 5 ನಂಬರಲ್ಲಿ. ಆ್ಯಂಡ್ ಇವರು ಅಷ್ಟೇ ಯಾರ ಜೊತೆನೂ ಭೇದ ಭಾವ ಮಾಡಲ್ಲ. ಸೊ ಹಾಗಾಗಿ ಇವ್ರಿಗೆ ಎಲ್ಲ ನಂಬರ್ಸು ಆಗಿ ಬರುತ್ತೆ. ಸೊ ಇಫ್ ಎನಿವನ್ ಫೈಂಡ್ಸ್ 5, 14 and 23 ಗರ್ಲ್ ಆರ್ ಅ ಬಾಯ್, ದೆನ್ ಪ್ಲೀಸ್ ಗೋ ಅಹೆಡ್, ಗೋ ಆನ್ ಅ ಡೇಟ್. ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಏನೋ ನೆಗೆಟಿವ್ ಏನೂ ಇಲ್ಲ ಇವ್ರ ಹತ್ರ. ಲವಬಲ್ ನಂಬರ್. ಎಸ್, ಲವಬಲ್. ಸೊ ನೆಕ್ಸ್ಟ್ ಇಸ್ 6, 15 and 24 ಅವರು. ಸೊ ಸಿನ್ಸ್ ದೀಸ್ ಪೀಪಲ್ ಆರ್ ರೂಲ್ಡ್ ಬೈ ವೀನಸ್ ಆ್ಯಂಡ್ ದೇ ಆರ್ ಫುಲ್ ಆಫ್ ಲವ್, ಇವ್ರು ಹೆಂಗಂದ್ರೆ ದೇ ವಿಲ್, ಅಂದರೆ ಎವ್ರಿಬಡಿ ವಿಲ್ ಗೆಟ್ ಅಟ್ರಾಕ್ಟೆಡ್ ಟು ದೆಮ್. ಅಂದರೆ ಇವ್ರ ಥರ ಇರಬೇಕಪ್ಪ ಇದ್ರೆ, ನೋಡಿ ಎಷ್ಟು ಲವಿಂಗ್ ಇದ್ದಾರೆ, ಎಷ್ಟು ಕೇರಿಂಗ್ ಇದ್ದಾರೆ, ಈ ಥರದೆಲ್ಲ ಒಂದು ಆರಾ ಇರುತ್ತಲ್ಲ ಇವ್ರದ್ದು. ಸೊ ಎವ್ರಿಬಡಿ ಲೈಕ್ಸ್. ಆ್ಯಂಡ್ ಇವರು ಅಷ್ಟೇ ಎಲ್ಲರೂ ಇಷ್ಟಪಡ್ತಾರೆ. ದೇ ಟ್ರೀಟ್ ಎವ್ರಿಬಡಿ ಸೇಮ್. ಎಲ್ಲರೂ ಕ್ವಾಲಿಟೀಸ್ನ ಅಪ್ರಿಷಿಯೇಟ್ ಮಾಡ್ತಾರೆ. ಫ್ಯಾಮಿಲಿ ಮೆಂಬರ್ಸ್ ಥರ ಇರ್ತಾರೆ ಇವರು. ತುಂಬ ಬೇಗ ಹಚ್ಕೊಳ್ತಾರೆ ಯಾರಿಗಾದ್ರೂ. ಆ್ಯಂಡ್ ತುಂಬ ಫ್ರೆಂಡ್ಲಿ ನೇಚರ್ ಇರುತ್ತೆ ಇವ್ರದ್ದು. ಸೊ ಇವರು ಅಷ್ಟೇ ನೆಗೆಟಿವ್ ನಂಬರಲ್ಲಿ ಇರಲ್ಲ, ಇವ್ರದ್ದು ಅಷ್ಟೇ ಇದೆ ವೆರಿ ಪಾಸಿಟಿವ್ ನಂಬರ್. ಸೊ ಇವ್ರ ಜೊತೆನೂ ಎಲ್ಲ ನಂಬರ್ಸು ಆಗಿ ಬರುತ್ತೆ. ಬಟ್ ಜಾಸ್ತಿ ಅಂದರೆ 2 ನಂಬರ್ ಅವರು, 5 ನಂಬರ್ ಅವರು, ಆಮೇಲೆ 3 ನಂಬರ್, ನಾನು ಹೇಳಿದ್ನಲ್ಲ 3, 6, 9 ಅವರು 3 ನಂಬರ್ ಅವರು ಆಗಿ ಬರ್ತಾರೆ. ಇವನ್ 7 ಅವ್ರು ಆಗಿ ಬರ್ತಾರೆ. ಇವನ್ 8 ಪೀಪಲ್ನು ಆಗಿ ಬರ್ತಾರೆ ಇವ್ರಿಗೆ. ಇವನ್ 9 ಆಲ್ಸೋ. ಸೊ ಆಲ್ಮೋಸ್ಟ್ ಎಲ್ಲ ನಂಬರ್ಸ್. ಓನ್ಲಿ ಲೈಕ್ 1 ನಂಬರ್ ಸ್ವಲ್ಪ, ಯಾಕಂದ್ರೆ ಅದು ತುಂಬಾ ಡಾಮಿನೇಟಿಂಗ್ ನಂಬರ್ ಆಗಿರೋದ್ರಿಂದ 6 ಅವ್ರಿಗೆ ಅಷ್ಟೊಂದು ಡಾಮಿನೆನ್ಸ್ ಇಷ್ಟ ಆಗಲ್ಲ. ಬಿಕಾಸ್ ದೇ ಲೈಕ್ ಪೀಸ್ಫುಲ್ ಲೈಫ್, ಯಾರಪ್ಪ ಬಂದು ನನಗೆ ಹಿಂಗೆ ರೂಲ್ ಮಾಡ್ಬಿಡ್ತಾರೆ ಮಾಡ್ತಿದ್ದಾರೆ ಅಂತ ಅನ್ಕೊಂಡ್ಬಿಡ್ತಾರೆ. ಸೊ ಬಟ್ ಸ್ಟಿಲ್ ಇನ್ ಸಮ್ ಕೇಸಸ್ ಐ ಹ್ಯಾವ್ ಸೀನ್ ಈವನ್ 1 and 6 ವರ್ಕ್ ಬ್ಯೂಟಿಫುಲಿ. ಸೊ 5 ಅವ್ರಿಗೆ 6 ಅವ್ರಿಗೆ ಎಲ್ಲ ನಂಬರ್ಸು ಆಕ್ಚುಲಿ ಆಗಿ ಬರುತ್ತೆ ರಿಲೇಶನ್ಶಿಪ್ ಅಲ್ಲಿ ಡೆಫಿನೆಟ್ಲಿ. ಮೋಸ್ಟ್ಲಿ ದೇ ಆರ್ ಮೋರ್ ಲವಬಲ್ ಪೀಪಲ್ ಅನ್ಸುತ್ತೆ. ಅಂದ್ರೆ ಯಾರು ಅಂದ್ರೆ ಅಡ್ಜಸ್ಟ್ ಆಗೋ ತರ ಕ್ಯಾರೆಕ್ಟರ್ಸ್ ಅವರು. ಹೌದು, ವೆರಿ ಗುಡ್ ಪಾಯಿಂಟ್. ತುಂಬಾ ಅಡ್ಜಸ್ಟ್ ಆಗ್ತಾರೆ. ಯಾವ್ದೇ ಎನ್ವೈರನ್ಮೆಂಟ್ ಇರ್ಲಿ, ಒಂದ್ ಗುಡ್ಸ್ಲ ಕರ್ಕೊಂಡು ಹೋದ್ರು ಇರ್ತಾರೆ, ಒಂದ್ ಮಹಲ್ ಕರ್ಕೊಂಡು ಹೋದ್ರು ಇರ್ತಾರೆ ಅವರು. ಬಟ್ ದೇ ಆಬ್ವಿಯಸ್ಲಿ ಚೂಸ್ ಕಂಫರ್ಟ್. ದೇ ವಿಲ್ ಪ್ರಯಾರಿಟೈಸ್ ಕಂಫರ್ಟ್ ಬಿಕಾಸ್ ವೆನ್
ನೀವು ಒಂದು ಒಳ್ಳೆ ಪ್ಲೇಸ್ಗೆ ಹೋಗೋ ಚಾನ್ಸ್ ಇತ್ತಂದರೆ ವೈ ವಿಲ್ ವಿ ಗೋ ಟು ಸಮ್ ಡಬ್ಬಾ ಪ್ಲೇಸ್ ಅಂತಾರೆ ಅವರು. ಸೊ ಆ ಥರ ಡೆಫಿನೆಟ್ಲಿ ಯಾರೇ ಎಷ್ಟೇ ಅವ್ರ ಪಾಸ್ಟ್ ಲೈಫಲ್ಲಿ ಹೆಂಗೆ ಇದ್ರೂ ಅವ್ರನ್ನ ಏನಂತಾರೆ ವೆಲ್ಕಮ್ ಮಾಡುವಂಥ ಕ್ವಾಲಿಟಿ 6 ಬಾನಲ್ಲಿ ಇರುತ್ತೆ. ದಿಲ್ ನಾಟ್ ಜಡ್ಜ್, ಯಾರಿಗೂ ಜಡ್ಜ್ ಮಾಡಲ್ಲ. ನಿಮ್ಮ ಪಾಸ್ಟಲ್ಲಿ ರಿಲೇಶನ್ಶಿಪ್ ಹೆಂಗೆ ಇದ್ರೂ ಅಥವಾ ತುಂಬ ಸಫರ್ ಆಗಿದ್ದೀರೋ ಏನೋ ಏನೇ ಇದ್ರೂ ಅವ್ರು ಏನೂ ಕೇಳಲ್ಲ. ದಿಲ್ ಜಸ್ಟ್ ಬಿಲೀವ್ ಇನ್ ಒನ್ ಗುಡ್ ರಿಲೇಶನ್ಶಿಪ್. ಚೆನ್ನಾಗಿದ್ರೆ ಸಾಕಪ್ಪ, ಹ್ಯಾಪಿಯಾಗಿರೋಣ ಅಂತಂತಾರೆ. ಪ್ರೆಸೆಂಟ್ ಲೈಫಲ್ಲಿ ಇರ್ತಾರೆ ಅವರು. ಸೊ ದಿಲ್ ಮೇಕ್ ಬ್ಯೂಟಿಫುಲ್ ಕಪಲ್. ತುಂಬ ಜನ 6ದವ್ರಿಗೆ ದೇ ವಿಶ್ ನಮ್ಮ ಲೈಫಲ್ಲಿ 6 ಅವ್ರು ಬಂದರೆ ಚೆನ್ನಾಗಿರುತ್ತೆ ಅಂತ. ಬಟ್ ಅವ್ರಿಗೆ ಸಿಗಲ್ಲ, ತುಂಬ ಜನ ಸಿಗಲ್ಲ. ಇವರು ವೆರಿ ರೇರ್, ಲಿಮಿಟೆಡ್ ಕಾಪೀಸ್ ಮಾತ್ರ ಕಳಿಸ್ತಾರೆ ಅವರು. ಸೊ ನೆಕ್ಸ್ಟ್ ಇಸ್ 7. ಸೊ 7 ಆ್ಯಂಡ್ 16 ಮತ್ತು 25 ಡೇಟ್ಸಲ್ಲಿ ಬಾರ್ನ್ ಆಗಿರೋರು. ಇವ್ರದ್ದು ರೂಲಿಂಗ್ ಪ್ಲಾನೆಟ್ ಬಂದ್ಬಿಟ್ಟು ಕೇತು. ಆ್ಯಂಡ್ ಇವರು ಸ್ವಲ್ಪ ಸ್ಪಿರಿಚುವಾಲಿಟಿ ಕಡೆ ಎಲ್ಲ ಇರ್ತಾರಲ್ವಾ. ಸೊ ಇವ್ರಿಗೆ ಯಾವ ನಂಬರ್ಸ್ ಆಗಿಬರುತ್ತೆ ಅಂದರೆ ಅಗೇನ್ 6, 1, 2 ಮತ್ತು 4 ಆಗಿಬರ್ತಾರೆ. ಸೊ 6 ಅವ್ರು ನೋಡಿ, ನಾನು ಇಲ್ಲಿವರೆಗೂ ಏನು ಹೇಳ್ಕೊಂಬಂದೆ, ಎಲ್ರಿಗೂ ಸೂಟ್ ಆಗ್ತಾರೆ 6. ಎವ್ರಿಬಡಿ ವಾಂಟ್ಸ್ 6 ಇನ್ ಲೈಫ್. ಎಲ್ರಿಗೂ ಅವ್ರ ಲೈಫಲ್ಲಿ ಲಕ್ಷ್ಮಿ ಬೇಕು, ಲವ್ ಬೇಕು, ಮತ್ತೆ ಆ ಲಕ್ಷ್ಮಿ ಯಾರು ನಮ್ಗೆ ಕಂಫರ್ಟ್ ತಂದು ಕೊಡ್ತಾರೋ ಮನೇಲಿ, ಒಂದು ಆ ಲಕ್ಷಣವಾಗಿರೋದು ನೆಮ್ಮದಿ, ಅದು ಬೇಕಲ್ವಾ. ಅದು ಡೆಫಿನೆಟ್ಲಿ 6 ಅವರಲ್ಲಿ ಇರುತ್ತೆ. ಸೊ ಇವ್ರಿಗೂ ಅಷ್ಟೇ ತುಂಬ ಸೂಟ್ ಆಗ್ತಾರೆ 6 ಅವರು. ಆ್ಯಂಡ್ ಇವರೇನೋ ಜಾಸ್ತಿ ಈ ರಿಸರ್ಚ್ ಮೈಂಡು, ತುಂಬ ಆಧ್ಯಾತ್ಮಿಕ ಕಡೆ, ತುಂಬ ಬುಕ್ಸ್ ಓದೋದು ಅಥವಾ ಯಾವುದೇ ಫೀಲ್ಡಲ್ಲಿ ಇದ್ರೂ ಕೂಡ 6 ಅವರು ಇವ್ರನ್ನ ಅಪ್ರಿಷಿಯೇಟ್ ಮಾಡ್ತಾರೆ. ಈವನ್ ಫಸ್ಟ್ ಬಾರ್ನ್ ಅವ್ರನ್ನ ಇವ್ರಿಗೆ ಅಪ್ರಿಷಿಯೇಟ್ ಮಾಡ್ತಾರೆ. ತುಂಬ ಒಳ್ಳೆ ಕಾಂಬಿನೇಷನ್. ಒಂದು ರಾಜ ಮತ್ತು ಈ ಸ್ಪಿರಿಚುವಲ್ ಗುರುದ್ ಹೆಂಗೆ ಕಾಂಬಿನೇಷನ್, ಎಲ್ಲದಕ್ಕೂ ಒಂದು ಅಡ್ವೈಸ್ ತೊಗೊಳಕ್ ಬೇಕಲ್ವಾ. ಸೊ ಆ ಕಾಂಬಿನೇಷನ್ನು. ಈವನ್ 2 ಅವ್ರಿಗೆ ಆಗ್ಬರ್ತಾರೆ. ಪ್ಲಸ್ ರಾಹು ಅವ್ರಿಗೂ ಆಗ್ಬರುತ್ತೆ. ರಾಹು ಆ್ಯಂಡ್ ಕೇತು ಆಲ್ಸೋ ಮೇಕ್ಸ್ ಗುಡ್ ಕಪಲ್. ಸೊ ಈ ಥರದವ್ರನ್ನ ದೇ ಕ್ಯಾನ್ ಡೆಫಿನೆಟ್ಲಿ ಗೋ ಆ್ಯಂಡ್ ಡೇಟ್ ಆ್ಯಂಡ್ ಬಿ ಇನ್ ಅ ರಿಲೇಶನ್ಶಿಪ್ ಆ್ಯಂಡ್ ಸಿ ದ ಮ್ಯಾಜಿಕ್ ಆಫ್ ನಂಬರ್ಸ್ ಇನ್ ಅ ರಿಲೇಶನ್ಶಿಪ್. ಸೊ ನೆಕ್ಸ್ಟ್ 8 ಬಾರ್ನ್ ಅವರು. ಸೊ 8, 17 ಮತ್ತು 26 ಹುಟ್ಟಿದವ್ರಿಗೆ ದೇ ಕ್ಯಾನ್ ಲುಕ್ ಫಾರ್ ಅ ಪಾರ್ಟ್ನರ್ ಹೂ ಇಸ್ ಬಾರ್ನ್ ಆನ್ 5 ಅಥವಾ 6 ಡೇಟ್ಸಲ್ಲಿ. ಸಿನ್ಸ್ ಇವರು ಅದೇ ಸ್ಯಾಟರ್ನಿಂದ ರೂಲ್ ಆಗಿರ್ತಾರೆ ಆ್ಯಂಡ್ ಇವರ ನೇಚರ್ ಯಾವ ಥರ ಇರುತ್ತಲ್ಲ ಅದು ಫೇವರ್ ಮಾಡೋ ಅಂಥ ಕ್ವಾಲಿಟೀಸ್ 5th ಮತ್ತು 6th ಡೇಟ್ ಬಾರ್ನ್ ಅವ್ರ ಹತ್ರ ಇರುತ್ತೆ, ಆಯಿತಾ. ಸೊ ಡೆಫಿನೆಟ್ಲಿ ಇವಾಗ ಆಲ್ರೆಡಿ ಒಂದು ಎಕ್ಸಿಸ್ಟಿಂಗ್ ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ ಅಂದರೆ ದೇ ಕ್ಯಾನ್, ಅವರಿಗೆ ಗೊತ್ತಿರುತ್ತೆ ಡೆಫಿನೆಟ್ಲಿ ಯಾವ ಥರ ಇರ್ತಾರೆ ಅಂತ. ತುಂಬ ಲವ್ವಿಂಗ್ ಆ್ಯಂಡ್ ಕೇರಿಂಗ್. ಸೊ ತುಂಬ ಫನ್ನಾಗಿ ಕೂಡ ಇರುತ್ತೆ ಇವ್ರದ್ದು ರಿಲೇಷನ್ಶಿಪ್. ಬಿಕಾಸ್ ಇವರು ಸ್ವಲ್ಪ ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರು 8 ಬಾರ್ನ್ ಅವರು. 5 ಮತ್ತು 6 ಪೀಪಲ್ ಇವ್ರಿಗೆ ಸ್ವಲ್ಪ ಫನ್ನಿಯಾಗಿರೋದು ರಿಲೇಷನ್ಶಿಪ್ಪಲ್ಲಿ, ಸ್ವಲ್ಪ ನಗ್ಸೋ ಅಂಥದ್ದು, ಏನು ಯಾವಾಗಲೂ ಅಳ್ತಾ ಕೂತ್ಕೊಂಡಿರ್ತೀಯ, ಸ್ಯಾಡ್ ಆಗಿರ್ತೀಯ ಅಂತ ಹೇಳೋದು. ಸೊ ಈ ಥರದ್ದೆಲ್ಲ ಒಂದು ಒಳ್ಳೆ ಬ್ಯಾಲೆನ್ಸ್ ಆಗೋವಂಥ ನಂಬರ್ ಇದು. ಸೊ ಡೆಫಿನೆಟ್ಲಿ ಇವ್ರದ್ದು ರಿಲೇಷನ್ಶಿಪ್ ತುಂಬ ಚೆನ್ನಾಗಿರುತ್ತೆ ಈ ನಂಬರ್ಸಲ್ಲಿರೋರ್ದು. ದೇ ಕ್ಯಾನ್ ಗೋ ಅಹೆಡ್. ಆ್ಯಂಡ್ 9 ಅವ್ರದ್ದು ಹೇಳ್ತೀನಿ. ಸೊ 9, 18 ಆ್ಯಂಡ್ 27 ಬಾರ್ನ್ ಅವ್ರಿಗೆ 3, 5 ಮತ್ತು 6 ನಂಬರ್ಸ್ ಆಗಿಬರುತ್ತೆ, ಆಯಿತಾ. ಸೊ 3 ಇರೋರು ಅಗೇನ್ ಗುರು ಕ್ವಾಲಿಟೀಸ್ ಇರುತ್ತೆ. 9 ಅವ್ರದ್ದು ಲೈಕ್ ಮಂತ್ರಿ ಕ್ವಾಲಿಟೀಸ್, ಹೂ ಮ್ಯಾನೇಜಸ್ ಎವ್ರಿಥಿಂಗ್. ಸೊ ದೇ ಆರ್ ವೆರಿ ಗುಡ್ ಎಟ್ ಪ್ಲಾನಿಂಗ್. ನೀವು ಈ ಕಾಂಬಿನೇಷನಲ್ಲಿ ಇರೋರು ನೋಡಿ ತುಂಬ ಒಳ್ಳೆ ಪ್ಲಾನಿಂಗ್ ಎಲ್ಲ ಮಾಡ್ತಾರೆ. ಫೈನಾನ್ಸ್ ಪ್ಲಾನಿಂಗ್ ಆಗಲಿ, ಲೈಫಲ್ಲಿ ಹೆಂಗಿರಬೇಕು, ಮಕ್ಕಳಿಗೆ ಯಾವ ಸ್ಕೂಲ್ಗೆ ಹಾಕಬೇಕು, ಇದೆಲ್ಲನೂ ತುಂಬ ಒಳ್ಳೆ ಕ್ವಾಲಿಟೀಸ್ ಇರುತ್ತೆ ಇವ್ರ ಹತ್ರ. ಒಟ್ಟಿನಲ್ಲಿ ಲೈಕ್ ಈವನ್ ಏನಂತಾರೆ ಆಫೀಸಲ್ಲಾಗಲಿ ವರ್ಕಲ್ಲಾಗಲಿ ತುಂಬ ಒಳ್ಳೆ, ತುಂಬ ಜನ ಟೀಮ್ಮೇಟ್ಸ್ ಕೂಡ ಈ ನಂಬರ್ ಕಾಂಬಿನೇಷನಲ್ಲಿ ಇರ್ತಾರೆ, ಜೊತೆಲಿ ಕೆಲಸ ಮಾಡ್ತಿರ್ತಾರೆ. ಆ ಥರ ನಂಬರ್ ಈವನ್ 6 ಪೀಪಲ್ಲು ಅಷ್ಟೇ ತುಂಬ ಆಗಿಬರುತ್ತೆ ಇವ್ರಿಗೆ. ಆ್ಯಂಡ್ ಇನ್ ಸಮ್ ಕೇಸಸ್ ಐ ಹ್ಯಾವ್ ಆಲ್ಸೋ ಸೀನ್ ಸ್ವಲ್ಪ ಆಪೋಸಿಟ್ ಆಗಿನೂ ಹೋಗ್ತಾರೆ. 6 ಆ್ಯಂಡ್ 9 ಅಷ್ಟು ಆಗ್ಬರಲ್ಲ ಇನ್ ಸಮ್ ಕೇಸಸ್, ಬಟ್ ಇನ್ ಸಮ್ ಕೇಸಸ್ ಇಟ್ ಇಸ್ ಫೈನ್. ಸೊ ಇಟ್ಸ್ ಲೈಕ್ ಆಲ್ಮೋಸ್ಟ್ ಲೈಕ್ ನ್ಯೂಟ್ರಲ್ ಟೈಪ್, ಆಯ್ತಾ. ಸಿನ್ಸ್ ನಾನು ಹೇಳಿರೋ ಹಾಗೆ 3, 6, 9 ಒಂದೇ ಫ್ಯಾಮಿಲಿಯಲ್ಲಿ ಬರ್ತಾರೆ. ಒಂದು ಫ್ಯಾಮಿಲಿ ಜಗಳ ಕೂಡ ಆಡ್ಬೋದು ಅಲ್ವಾ. ಸೊ ಆ ಥರ ಆ್ಯಂಡ್ ಎಷ್ಟೇ ಜಗಳ ಆಡಿದ್ರು ಮತ್ತೆ ಒಂದಾಗ್ತಾರೆ ಆ ಫ್ಯಾಮಿಲಿ. ಸೊ 3, 6, 9 ಆ ಥರ ಕಾಂಬಿನೇಷನ್ ನಾನು ನೋಡೋದು. ಸೊ ಡೆಫಿನೆಟ್ಲಿ ಆಲ್ ದೀಸ್ numbers ಇವ್ರಿಗೆ I want them to experience the magic of the relationship when it comes to these numbers. And ನ್ಯೂಮರಾಲಜಿಗೆ ಬಂದ್ಮೇಲೆ ಕಲ್ತ ಮೇಲೆ ಅದನ್ನ ಅಫ್ಕೋರ್ಸ್
ಪ್ರೀಚ್ ಮಾಡೋದಕ್ಕೆ ಇಲ್ಲಾಂದ್ರೆ ಸರ್ವಿಸ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ವಿಚ್ ಇಸ್ ದಟ್ ಆಹಾ ಮೂಮೆಂಟ್ ನಿಮ್ಗೇನೆ ವಾವ್ ಅಂತ ಅನ್ಸಿದ್ದು ಅಂದರೆ ನೀವು ಕೊಟ್ಟಿರೋ ಒಂದು ಸಲಹೆಯಿಂದ ಸಂಬಡಿ ಹ್ಯಾಸ್ ಟ್ರಾನ್ಸ್ಫಾರ್ಮ್ ದೇರ್ ಲೈಫ್ ಅಂತ ಅಂದರೆ ಟಾಪ್ ಆಫ್ ಯುವರ್ ಮೈಂಡ್ ಯಾವಾಗಲೂ ಬರೋದು ಯಾವುದು? ಯಾವಾಗಲೂ ಬರೋದು ನನ್ನ ಫ್ರೆಂಡ್ಸ್ ಆಯಿತಾ, ನನ್ನ Okay. ಕ್ಲೋಸ್ ಫ್ರೆಂಡ್ಸ್. ಕಾಲೇಜಲ್ಲಿ ನನ್ನ ಫ್ರೆಂಡ್ಸ್ ಇದ್ದಿದ್ದು. ಸೊ ನಾನು ಅವ್ರಿಗೆ ಹೇಳಿದ್ದೆ, ಲೈಕ್ ನನ್ನ ಫ್ರೆಂಡ್ಗೆ ಶಿ ವಾಸ್ ಒನ್ ಡೇಟ್ ಬೋರ್ನ್ ಅವರು, ಅಂದರೆ 6-2 ಕಾಂಬಿನೇಷನ್ನೇ ಇದ್ರು ಅವರು. ಸೊ ನಾನು ಅವ್ರಿಗೆ ಹೇಳಿದ್ದೆ ನಿಂಗೆ ಇವ್ರು ಆಗಿ ಬರ್ತಾರೆ ಅಂತ. ಅವ್ರು ಏನಿಲ್ಲ, ಏನು ಡೇಟ್ ಹೋಗಿರಲಿಲ್ಲ, ಏನೂ ಇಲ್ಲ. ಬಟ್ ಒಂದೇ ಕಡೆ ಇದ್ವಿ ನಾವು ಫ್ರೆಂಡ್ಸ್ ಥರ. ಬಟ್ ನಾನು ಜಸ್ಟ್ ಹಿಂಗೆ ಹೇಳಿದ್ದೆ, ಈ ಥರ ನಂಬರ್ಸ್ ತುಂಬ ಮ್ಯಾಜಿಕ್ ಇರುತ್ತೆ ಈ ನಂಬರ್ಸಲ್ಲಿ, ಆ್ಯಂಡ್ ಏನೋ ತುಂಬ ಜನ ಸಕ್ಸಸ್ಫುಲ್ ಆಗಿದ್ದಾರೆ ಕೂಡ ನ್ಯೂಮರಾಲಜಿ ಎಲ್ಲ ಯೂಸ್ ಮಾಡಿ. ಸೊ ಯು ಕ್ಯಾನ್ ಜಸ್ಟ್ ಸಿ, ನೋಡ್ಬೋದು ನೀವು, ಜಸ್ಟ್ ಏನೋ ರಿಲೇಷನ್ಶಿಪ್ ಹೆಂಗಿರ್ತಾರೆ, ಈ ಪರ್ಸ್ನಾಲಿಟಿ ಹೆಂಗಿರುತ್ತೆ ಅನ್ನೋದು ಅಟ್ಲೀಸ್ಟ್ ನೋಡ್ಬೋದು ಅಂತ ನಾನು ಜಸ್ಟ್ ಇದು ಹೇಳಿದ್ದೆ. ತುಂಬ ಚೆನ್ನಾಗಿ ಆಗಿಬರುತ್ತೆ. ಆ್ಯಂಡ್ ಅವರು ಅದನ್ನು ಕೇಳಿಸ್ಕೊತಾ ಇದ್ರು. ಐ ಹ್ಯಾಡ್ ನೋ ಐಡಿಯಾ ಆಯಿತಾ, ಅವರು ಮುಂದೆ ಫ್ಯೂಚರಲ್ಲಿ ಹೋಗ್ತಾರೆ ಫ್ಯೂಚರಲ್ಲಿ ಅಂತ ಆಯಿತಾ. ಅವರೆಲ್ಲ ಕೇಳಿಸ್ಕೊತಾ ಇದ್ದಾರೆ. ಆ್ಯಂಡ್ ಅವ್ರು ಕೇಳಿದ್ರು ಮ್ಯಾರೇಜ್ಗೆ, ಡೇಟಿಂಗ್ಗೆ ಯಾವ ನಂಬರ್ಸ್ ಆಗ್ಬಿಡುತ್ತೆ ಎಲ್ಲ ಹೇಳಿದೆ. ಅದಾದ್ಮೇಲೆ ನೋಡ್ತೀನಿ ನಾನು ಇನ್ ಫ್ಯೂ ಮಂತ್ಸ್ ದೇ ಆರ್ ಡೇಟಿಂಗ್ ಆ್ಯಂಡ್ ದೇ ಆರ್ ಫಿಕ್ಸ್ಡ್ ದೇರ್ ವೆಡ್ಡಿಂಗ್. ಯಾ. ಆ್ಯಂಡ್ ಇವಾಗ ಅವರು ಎಷ್ಟು ಹ್ಯಾಪಿಯಾಗಿದ್ದಾರೆ ಅಂದರೆ, ದೇ ಲಿವ್ ಇನ್ ಬಾರ್ಸೆಲೋನಾ ನಾವು. ಸೊ ಅವ್ರು ಫಾರಿನಲ್ಲಿ ಆರಾಮಾಗಿ ಸೆಟ್ಲ್ ಆಗಿ ದೇ ಆರ್ ಲವಿಂಗ್ ಈಚ್ ಅದರ್ ಸೋ ಮಚ್, ದೇರ್ ಸೋ ಮಚ್ ಲವ್ ಇನ್ ದೆಮ್. ತುಂಬ ರೇರ್ ಇದು ನೋಡೋದು. ಬಟ್ ನಾನು ನೋಡಿರೋ ಪ್ರಕಾರ ಅದೇ ನ್ಯೂಮರಾಲಜಿಯಲ್ಲಿ ಯಾರ್ಯಾರು ಮದುವೆ ಆಗಿದ್ದಾರೋ ದೇ ಆರ್ ಲಿವಿಂಗ್ ವಂಡರ್ಫುಲ್ ಲೈಫ್. ಅದು ಒಂದು ಯಾವಾಗಲೂ ನಂಗೆ ನೆನಪಾಗುತ್ತೆ. ಆ್ಯಂಡ್ ಆಲ್ಸೋ ನಮ್ಮ ಮನೇಲೇನೆ ನನ್ನ ಓನ್ ಬ್ರದರ್ ಹೀ ಗಾಟ್ ಮ್ಯಾರಿಡ್ ಆಯ್ತಾ. ಅವ್ನ ಫೇವರಬಲ್ ನಂಬರ್ ಪಾರ್ಟ್ನರ್ ಜೊತೆನೆ ಅವರು ಮದುವೆ ಆಗಿದ್ದಾರೆ. ಆ್ಯಂಡ್ ಇಷ್ಟು ಬ್ಯೂಟಿಫುಲ್ ಕಪಲ್ ಅಂದರೆ ಅಷ್ಟು ಸಖತ್ತಾಗಿರ್ತಾರೆ. ದೇ ಆರ್ ಮದುವೆ ಆದ್ರೂ ದೇ ಲುಕ್ ಲೈಕ್ ಲವರ್ಸ್, ಆ ಥರ ಇದ್ದಾರೆ ಅವರು. ಆ್ಯಂಡ್ ಅವ್ರು ಮದುವೆ ಆಗಿರೋ ಡೇಟ್ ಕೂಡ ಅಷ್ಟೇ, ನಾನು ಹೇಳಿರೋ ಡೇಟಲ್ಲಿ ಅವರು ಮದುವೆ ಆಗಿದ್ದಾರೆ. ಆ್ಯಂಡ್ ಅದೇ ಡೇಟಲ್ಲೇನೆ ಅವ್ರಿಗೆ ಮಗು ಕೂಡ ಆಗಿದೆ. ಸೊ ಇಟ್ಸ್ ಒಂಥರ ನಂಗೆ ಯೋಚನೆ ಮಾಡಿದ್ರೇನೆ, ದೋ ನಾನು ಈ ಫೀಲ್ಡಲ್ಲಿ ಇದ್ರೂ ನನಗೆ ಐ ಆಮ್ ಮೆಸ್ಮರೈಸ್ಡ್ ಎವ್ರಿ ಟೈಮ್ ಐ ಥಿಂಕ್ ಅಬೌಟ್ ದಿಸ್. ಹಿಂಗೆ ಅಂತ ನನಗೆ ಅನ್ಸುತ್ತೆ ಕೆಲವೊಂದ್ಸತಿ. ಬಟ್ ಅದನ್ನ ನಾನು ಆಕ್ಸೆಪ್ಟ್ ಮಾಡ್ಕೊಂಡಿದ್ದೇನೆ ಇವಾಗ. ಎನಿ ಅದರ್ ಸಜೆಷನ್ ನೀವು ಕೊಟ್ಟಿದ್ದು ಆ ಟೈಮಲ್ಲಿ, ಬಟ್ ದೇ ವುಡ್ ಹ್ಯಾವ್ ನಾಟ್ ಟೇಕನ್ ಇಟ್, ಅದನ್ನ ಫಾಲೋ ಮಾಡಿದೆ, ಮಿಸ್ಫೈರ್ ಆಗಿರೋದು, ಆಮೇಲೆ ಮತ್ತೆ ಬಂದು ಆ ಥರದ್ದು ಫಿಕ್ಸ್ ಆಗಿರೋದನ್ನು ತುಂಬ ನಡ್ತಿದ್ಯಾ? ಮಿಸ್ಫೈರ್ ಆಗಿರೋದೇನೋ ಆ ಥರ ಇಲ್ಲ, ಆ ಥರ ಏನೂ ಆಗಿಲ್ಲ. ಮದುವೆದಲ್ಲಿ ಏನೂ ಆಗಿಲ್ಲ ಆ ಥರ. ಯಾ. ಒಬ್ಬ ನಾರ್ಮಲ್ ಲೇಮ್ಯಾನು ಈಗ ನ್ಯೂಮರಾಲಜಿ ಏನೂ ಗೊತ್ತಿಲ್ಲ, ಏನೂ ಇಲ್ಲ, ಬಟ್ ಅವ್ನ ಲೈಫ್ ಚೆನ್ನಾಗಿರಬೇಕು ಅನ್ನೋ ವಿಷಯಕ್ಕೆ ಕನ್ಸಿಡರಬಲಿ ಮಾಡೋದಾದ್ರೆ ಒಂದು ಈ ಟ್ರಿಕ್ ಕಲ್ತ್ಕೊಂಡಿದ್ರೆ ಒಳ್ಳೇದು. ಇನ್ ನ್ಯೂಮರಾಲಜಿ ಯಾವ್ದ್ರಲ್ಲಿ ನೋಡೋದ್ರಲ್ಲಾಗ್ಲಿ ಇಲ್ಲ ಚೂಸ್ ಮಾಡೋದ್ರಲ್ಲಾಗ್ಲಿ ಅಂದ್ರೆ ಏನು ಆ್ಯಂಡ್ ಹೇಗೆ? ಟ್ರಿಕ್. ಓಕೆ. ಎನಿಬಡಿ ಹೂ ಇಸ್ ನ್ಯೂ ಅಲ್ವಾ? ಎನಿಬಡಿ ಇಸ್ ಹೂ ನ್ಯೂ, ಏನು ಗೊತ್ತಿಲ್ಲ ಅವ್ರಿಗೆ, ಏನು ಗೊತ್ತಿಲ್ಲ, ಏನಿಲ್ಲ. ಬೇಸಿಕ್ ಆಫ್ ದ ಬೇಸಿಕ್ ಅಂದ್ರೆ ಒಂದು ಬರ್ತ್ ನಂಬರ್, ಅವ್ರ ಬರ್ತ್ ನಂಬರ್, ಲೆಟ್ಸ್ ಗೋ ವಿತ್ ದೇರ್ ಓನ್ ಬರ್ತ್ ನಂಬರ್. ಆ ಬರ್ತ್ ನಂಬರ್ನ ಅವ್ರು ತಿಳ್ಕೊಬೇಕು. ಲೈಕ್ ಸಿಂಗಲ್ ಡಿಜಿಟಿಗೆ ತರಬೇಕು ಅವರು. ತುಂಬಾ ಜನ ಇವಾಗ 1 ಅಂದ್ರೆ ಬರೀ 1 ಅನ್ಕೋತಾರೆ. 10, 19, 28 ಕೂಡ ಇರುತ್ತೆ. ಸೊ ಅದೇ ತರ ಎಲ್ಲಾ ಬರೀ ಡೇಟ್ ಅಷ್ಟೇ ಆಡ್ ಮಾಡಿದ್ರೆ ಒಂದು ಸಿಂಗಲ್ ಡಿಜಿಟಿಗೆ ಬರುತ್ತಲ್ಲ, ಆ ಡೇಟ್ ಆಫ್ ಬರ್ತ್ ನಂಬರ್ ಬಗ್ಗೆ ಸ್ವಲ್ಪ ಅವರು ತಿಳ್ಕೊಂಡ್ರೆ ಆಲ್ಮೋಸ್ಟ್ ಒಂದು 20-30% ಅವ್ರ ಲೈಫ್ ಕ್ರ್ಯಾಕ್ ಮಾಡಿದ್ದಾರೆ ಅನ್ಕೊಳ್ಬೋದು. ಸೊ ಅಷ್ಟು ಏನಂತಾರೆ ಯೂಸ್ಫುಲ್ ಇದೆ ಇದು ಆ್ಯಕ್ಚುಲಿ. ಅವ್ರ ಡೇ ಟು ಡೇ ಲೈಫಲ್ಲಿ ದೇ ಕ್ಯಾನ್ ಸ್ಟಾರ್ಟ್ ಯೂಸಿಂಗ್ ಇಟ್. ಇವಾಗ ಫಾರ್ ಎಕ್ಸಾಂಪಲ್ ನಾನು ನಂಬರ್ 2 ಇದ್ದೀನಿ ಅನ್ಕೊಳ್ಳಿ, ಆ್ಯಂಡ್ ನಾನೇನು ಮಾಡಬೇಕು, ನನ್ನ ಡೇಟ್ ಆಫ್ ಬರ್ತ್ಗೆ ಏನೇನು ಆಗಿ ಬರುತ್ತೆ, ಫಾರ್ ಎಕ್ಸಾಂಪಲ್ ಎಲ್ಲ ಫೀಲ್ಡಲ್ಲೂ ತಗೊಳ್ಳಿ, ಪ್ರೊಫೆಷನಲಲ್ಲಿ ಏನಾಗಿ ಬರುತ್ತೆ, ಲವ್ವಲ್ಲಿ ಏನಾಗಿ ಬರುತ್ತೆ, ಮತ್ತು ಹೆಲ್ತ್ ಹೆಂಗಿರುತ್ತೆ, ಯಾವ ಇಯರ್ ಹೆಂಗಿರುತ್ತೆ ಅಂತ ಒಂಚೂರು ಬೇಸಿಕ್ ತಿಳ್ಕೊಂಡ್ಬಿಟ್ರೆ ಯುವರ್ ಲೈಫ್ ಇಸ್ ಇನ್ ಯುವರ್ ಹ್ಯಾಂಡ್ಸ್. ಆ ಥರ. 2026 ಲಾಸ್ಟ್ಲಿ ಮೇಜರ್ ಆಗಿ ಒಂದು 3 ಡೂಸ್ ಮತ್ತು 3 ಡೋಂಟ್ಸ್ ಏನಾದ್ರು ರೆಕಮೆಂಡ್ ಮಾಡ್ತೀರಾ ಇನ್ ಜನರಲ್ ಅಂತಂದ್ರೆ ವಾಟ್ ಆರ್ ದೇ? ಯಾ. ಸೊ 3 ಡೂಸ್ ವಿಲ್ ಬಿ go ahead and start something new. 2026 is the year of beginning. ಇದು ಎಲ್ಲರೂ ಮಾಡಲೇಬೇಕು. ಡೋಂಟ್ ಡಿಲೇ, ಹೆಸಿಟೇಟ್ ಮಾಡಕ್ ಹೋಗ್ಬೇಡಿ, ಜಸ್ಟ್ ಗೋ ಫಾರ್ ಇಟ್. 2026 ಇದು ಒಂದು. ಇನ್ನೊಂದೇನಂದ್ರೆ go forward and just fall in love and be in a relationship. This though I'll definitely tell, because feeling the love, a warmth feeling ಏನಿದೆ, people are missing.
ಒಂದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ಪಲ್ಲಿ ಇರಬೇಕು. ದಟ್ಸ್ ವಾಟ್ ಐ ವುಡ್ ಅಡ್ವೈಸ್ ದೆಮ್. ಆ್ಯಂಡ್ ಒಂದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ಪಲ್ಲಿ ಇದ್ರೆ ಏನಾಗುತ್ತೆ, ಆ ಅಪ್ಸ್ ಆ್ಯಂಡ್ ಡೌನ್ಸಲ್ಲಿ ಇದ್ದು ಒಂದು ಪಾಠ ಕಲಿಯೋಕ್ಕೆ ಸಿಗುತ್ತೆ. ಅಟ್ಲೀಸ್ಟ್ ಫಾರ್ ದ್ಯಾಟ್ ಲೆಂತ್ ದೇ ಶುಡ್ ಸ್ಟೇ, ಸೊ ದಟ್ ದೆಲ್ ನೋ ಹೆಂಗೆ ನಾವು ಮುಂದಿನ ಲೈಫ್ ಹೆಂಗೆ ಲೀಡ್ ಮಾಡ್ಬೋದು ಅಂತ. ಸೊ ಆ ಪೇಷನ್ಸ್ ಕಲ್ಕೋಬೇಕು. That is one thing they have to do. And ಇನ್ನೊಂದಂದ್ರೆ ಫೈನಾನ್ಸಸ್. ಡೆಫಿನೆಟ್ಲಿ ಪೀಪಲ್ ಹ್ಯಾವ್ ಟು ಥಿಂಕ್ ಅಬೌಟ್ ದೇರ್ ಮನಿ. ದುಡ್ಡೇ ಇವಾಗ ಎಲ್ಲ ನಮಗೆ. ಆ್ಯಂಡ್ ದುಡ್ಡಿಲ್ಲ ಅಂದರೆ ನಾವು ಹಾಸ್ಪಿಟ್ಲಿಗೂ ಹೋಗೋಕ್ಕಾಗಲ್ಲ ಅಲ್ವಾ. ಸೊ ನಮ್ಗೆಲ್ಲದಕ್ಕೂ ದುಡ್ಡು ಬೇಕು. ದುಡ್ಡನ್ನ ಚೆನ್ನಾಗಿ ಮ್ಯಾನೇಜ್ ಮಾಡಬೇಕು ಈ ವರ್ಷ ಅವರು. ಇದು ಮಾತ್ರ ನಾನು ಡೆಫಿನೆಟ್ಲಿ ಹೇಳ್ತೀನಿ. ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಟು ಡೂ ಇನ್ 2026. ಡೋಂಟ್ಸ್ ಅಲ್ಲಿ ಈ ಇಯರ್ ಸ್ಪೆಷಲಿ ಸ್ವಲ್ಪ ಮೆಂಟಲ್ ಇಶ್ಯೂಸ್ ಬರೋವಂಥ ಸಾಧ್ಯತೆ ಇದೆ, ಬಿಕಾಸ್ ಆಫ್ ದ 2 ಮೂನ್ ಎನರ್ಜಿ ಅನ್ನಲ್ವಾ, 2 digits. ಸೊ ಅದ್ರ ಕಡೆ ಗಮನ ಕೊಡಬೇಕು. ಮೆಂಟಲ್ ಹೆಲ್ತ್ ಫ್ಲಕ್ಚುಯೇಷನ್ಸ್ ತುಂಬ ಆಗುತ್ತೆ ಈ ಇಯರ್. ಅದರಲ್ಲಿನೂ ಈ ಸನ್ ಎನರ್ಜಿ, ಹೀಟ್ ಬೇರೆ, ಇಮೋಷನ್ಸ್ ಕಂಟ್ರೋಲ್ ಆಗಲ್ಲ. ಸೊ ದೇ ಹ್ಯಾವ್ ಟು ಏನಂತಾರೆ, ತುಂಬ ಓವರ್ ಇಮೋಷ್ನಲ್ ಸ್ಪೆಂಡ್ ಮಾಡಬಾರ್ದು ಯಾವುದ್ರಲ್ಲೇ ಆಗಲಿ. ಇವಾಗ ಏನಾದರೂ ಒಂದು ರಿಲೇಷನ್ಶಿಪ್ಪೇ ತಗೊಳ್ಳಿ, ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ ಇದೆ ಅಂತ ಗೊತ್ತಿದ್ರೂ ಅದರಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾರೆ. ಬಿಕಾಸ್ ದೇ ಆರ್ ಇಮೋಷ್ನಲಿ ಅಟ್ಯಾಚ್ ಟು ದ ಪರ್ಸನ್ ಅಷ್ಟೇ. ಕ್ವಾಲಿಟೀಸ್ ಏನೋ ಚೆನ್ನಾಗಿರಲ್ಲ, ರಿಲೇಷನ್ಶಿಪ್ ಚೆನ್ನಾಗಿರಲ್ಲ, ಬಟ್ ಸ್ಟಿಲ್ ದೇ ಜಸ್ಟ್ ವಾಂಟ್ ಟು ಬಿ ಇನ್ ಅ ರಿಲೇಷನ್ಶಿಪ್ ಬಿಕಾಸ್ ಐ ಹ್ಯಾವ್ ಸಮ್ ಒನ್ ಅಷ್ಟೇ, ಓನ್ಲಿ ಫಾರ್ ದ್ಯಾಟ್ ಫೀಲಿಂಗ್. ಅದರಿಂದ ಅವ್ರು ಹೊರಗಡೆ ಬರಬೇಕು. ಇದು ಇನ್ನೂ ಜಾಸ್ತಿ ಮಾಡಿಸುತ್ತೆ, ಬಟ್ ದೇ ಶುಡ್ ನಾಟ್ ಫಾಲ್ ಫಾರ್ ಎನಿ ಅಂದರೆ ಬಿ ಇನ್ ಅ ಟಾಕ್ಸಿಕ್ ರಿಲೇಷನ್ಶಿಪ್. ಆದಷ್ಟು ಬೇಗ ಹೊರಗಡೆ ಬರಬೇಕು. ಆ್ಯಂಡ್ ಇನ್ನೊಂದು ವಾಟ್ ದೇ ಶುಡಂಟ್ ಡೂ ಅಂತಂದರೆ ಟೂ ಮಚ್ ಆಫ್ ಡ್ರಿಂಕಿಂಗ್ ಆ್ಯಂಡ್ ಡ್ರೈವಿಂಗ್ ಮಾಡಬಾರ್ದು. ಬಿಕಾಸ್ ಮೂನ್ ಎನರ್ಜಿಯಿಂದ ಫ್ಲಕ್ಚುವೇಟ್ ಆಗುತ್ತೆ, ಆಕ್ಸಿಡೆಂಟ್ಸ್ ಆಗೋ ಸಾಧ್ಯತೆ ಇದೆ. ನೋ ನೈಟ್ ಡ್ರೈವಿಂಗ್ ಅವಾಯ್ಡ್ ಮಾಡಬೇಕು, ಸ್ಪೆಷಲಿ ಅಮಾವಾಸ್ಯ ಟೈಮ್, 2 to 3 days ಬಿಫೋರ್ ಅಮಾವಾಸ್ಯ ಮತ್ತು 2 to 3 days ಆಫ್ಟರ್ ಅಮಾವಾಸ್ಯೆ. ಈ ಟೈಮಲ್ಲಿ ಅವಾಯ್ಡ್ ಮಾಡಬೇಕು. ಇನ್ನೊಂದೇನು ಮಾಡಬಾರ್ದು ಅಂದರೆ ಹೇಸ್ಟಿ ಡಿಸಿಷನ್ಸ್ ತೊಗೋಬಾರ್ದು. ಇದು ನ್ಯೂ ಬಿಗಿನಿಂಗ್ ಇರೋದ್ರಿಂದ ತುಂಬ ಜೋಶಲ್ಲಿರ್ತಾರೆ ಇಯರ್ ತುಂಬ ಜನ. ಸೊ ಆ ಜೋಶಲ್ಲಿ ಹೋಶ್ ಕಳ್ಕೋಬಾರ್ದು. ಸೊ ತುಂಬ ಮೆಟಿಕ್ಯುಲಸ್ಲಿ ಎಲ್ಲಾನು ಥಿಂಕ್ ಮಾಡಿ ಟೈಮ್ ತೊಗೊಂಡ್ರು ಪರವಾಗಿಲ್ಲ. ಫುಲ್ ಒಂದು ಜಾನ್ವರಿ ಮಂತ್ ಹೋಗಲಿ, ಫೆಬ್ ಮಂತ್ ಹೋಗಲಿ ಪರವಾಗಿಲ್ಲ. ರೆಸ್ಟ್ ಆಫ್ ದ ಲೈಫ್ ಅಥವಾ ರೆಸ್ಟ್ ಆಫ್ ದ ಇಯರ್ ಚೆನ್ನಾಗಿರ್ಬೇಕಂದ್ರೆ ನೀಟಾಗಿ ಎಲ್ಲಾನು ಪ್ಲಾನ್ ಮಾಡ್ಕೋಬೇಕು. ಗಡಿಬಿಡಿಯಾಗಿ ಡಿಸಿಷನ್ ತಗೋಬಾರ್ದು. ಇದು ಒಂದು ಅವಾಯ್ಡ್ ಮಾಡ್ಬೇಕು ಅವರು. ಸೊ ಈ ಡೋಂಟ್ಸ್ಗಳು ಯೂಶಲಿ ಇದು ಮಾಡಬಾರ್ದು ಅಂತ ಇದ್ರು, ದಿಸ್ ಮೆಂಟಲ್ ಹೆಲ್ತ್ ರಿಲೇಟೆಡ್ ಥಿಂಗ್ ಆರ್ ಎಮೋಷನಲಿ ಅಫೆಕ್ಟ್ ಆಗೋದು, ಪೀಪಲ್ ಕೆನಾಟ್ ಅವಾಯ್ಡ್. ಅದು ಇಟ್ ವಿಲ್ ಹಾಂಟ್ ಅಥವಾ ಇಟ್ ವಿಲ್ ಬ್ರೇಕ್ ದೆಮ್ ಡೌನ್, ಈ ಥರದೆಲ್ಲ ಆಗ್ತಿರುತ್ತೆ. ವಾಟ್ ಈಸ್ ದ ಟಿಪ್ ವೆನ್ ಇಟ್ ಹ್ಯಾಪನ್ಸ್? ಟಿಪ್ ಒಂದೇನಾದ್ರು ಟಿಪ್ ಇದೆ? ಹಾಂ, ಸೊ ಈ ಥರ ಎಲ್ಲ ಆದಾಗ ಬೆಸ್ಟ್ ಥಿಂಗ್ ಅಂದರೆ ಐ ವುಡ್ ಸೇ ಸೀಕ್ ಹೆಲ್ಪ್. ಫಸ್ಟ್ ಸೀಕ್ ಹೆಲ್ಪ್ ಇನ್ ದ ಸೆನ್ಸ್ ನಾಟ್ ಲೈಕ್ ನಾವೊಂದು ಇನ್ಸ್ಟಿಟ್ಯೂಟ್ಗೆ ಹೋಗಬೇಕು ಅಥವಾ ಎಲ್ಲಿ ಡಾಕ್ಟರ್ಸ್ ಇರ್ತಾರೆ ಅಲ್ಲೇ ಹೋಗಬೇಕು, ಸೈಕ್ಯಾಟ್ರಿಸ್ಟ್ಗೆ ನಾವು ಮೀಟ್ ಆಗ್ಬೇಕಂತ ಏನಿಲ್ಲ. ದುಡ್ಡು ಖರ್ಚು ಮಾಡದೇನೆ ಮನೇಲೇ ಧ್ಯಾನ ಮಾಡೋದು, ಸೆಲ್ಫ್ ಅವೇರ್ನೆಸ್. ಲೈಕ್ ಎಷ್ಟೋ ಜನರಿಗೆ ನಾನು ಸ್ಟ್ರೇಟಾಗಿ ಕೂತ್ಕೊಂಡ್ರೆ 1 minute ಸುಮ್ಮನೆ ಕೂತ್ಕೊಂಡ್ರೆ ಹೆಂಗೆ ಫೀಲ್ ಆಗುತ್ತೆ ಅನ್ನೋದೇ ಗೊತ್ತಿರಲ್ಲ. ದೇ ಡೋಂಟ್ ನೋ ದ್ಯಾಟ್. ಬಿಸಿ ಲೈಫ್ ಓಡ್ತಾನೆ ಇದ್ದಾರೆ. ಇವನ್ ಇಫ್ ದೇ ಆರ್ ಸಿಟ್ಟಿಂಗ್, ಈಗ ನೋಡಿ ಟಿವಿ ವಾಚ್ ಮಾಡ್ತಿರ್ತಾರೆ, ಫೋನ್ ಹೆಂಗೆ ಸ್ಕ್ರೋಲ್ ಮಾಡ್ತಿರ್ತಾರೆ. ಲೈಕ್ ಸಮಥಿಂಗ್ ಇಸ್ ಗೋಯಿಂಗ್ ಆನ್ ಆಲ್ ದ ಟೈಮ್. ದರ್ ಶಾಂತಿ ಅನ್ನೋದೇ ಇಲ್ಲ ಇವಾಗ. ಸೊ ಆ ಶಾಂತಿನ ನಾವು ತರಬೇಕಂದ್ರೆ ಹೆಂಗೆ? ಫಸ್ಟ್ ಇಟ್ ಸ್ಟಾರ್ಟ್ಸ್ ಫ್ರಮ್ ವಿದಿನ್. ಸೊ ಎಲ್ಲರೂ ಅಷ್ಟೇ ಧ್ಯಾನ ಮಾಡಬೇಕು. ಮೆಡಿಟೇಷನ್ ಇಸ್ ದ ಬೇಸಿಕ್ ಬಟ್ ದ ಮೋಸ್ಟ್ ಪವರ್ಫುಲ್ ಥಿಂಗ್. ಅದು ಯಾವ ಮಟ್ಟಿಗೆ ನಮ್ಗೆ ಹೆಲ್ಪ್ ಮಾಡುತ್ತೆ ಅಂದರೆ ವಿ ಕ್ಯಾನ್ ಯೂಸ್ ಇಟ್ ಆಸ್ ಅ ಟೂಲ್ ಟು ಈವನ್ ಸಿ ವಾಟ್ ವಿ ಕ್ಯಾನ್ ಡೂ ನೆಕ್ಸ್ಟ್. ಅಂದರೆ ಅಷ್ಟು ನಮಗೆ ಹೆಲ್ಪ್ ಮಾಡುತ್ತೆ ಅದು ಆನ್ ಅ ಸ್ಪಿರಿಚುವಲ್ ಲೆವೆಲ್. ಸ್ಪಿರಿಚುವಲ್ ಅವೇಕನಿಂಗ್ ಕೊಡುತ್ತೆ, ಸ್ಪಿರಿಚುವಲ್ ಪವರ್ ಕೊಡುತ್ತೆ. ಪ್ಲಸ್ ಒಂದು ಒಳ್ಳೆ ಡಿಸಿಪ್ಲಿನ್ ಕಲಿಸುತ್ತೆ ಮೆಡಿಟೇಷನ್ ಎವ್ರಿ ಡೇ. ತುಂಬ ಜನ ನನಗೆ ಎಷ್ಟು ಜನ ಕೇಳ್ತಾರೆ, ಮ್ಯಾಮ್ ನೆಗೆಟಿವ್ ಥಾಟ್ಸ್ ಬರುತ್ತೆ, ಏನು ಮಾಡಬೇಕು ಅಂತ. ನಾನು ಹೇಳ್ತೀನಿ, ಈಗ ನಾನು ನೆಗೆಟಿವ್ ಥಾಟ್ಸ್ನ ಪಾಸಿಟಿವ್ ನಾನಂತೂ ಮಾಡೋಕ್ಕಾಗಲ್ಲ, ಬಟ್ ಸ್ವಲ್ಪ ಕೆಲವೊಂದು ಟ್ರಿಕ್ಸ್ ಹೇಳ್ಬೋದು. ಸೊ ಆಬ್ವಿಯಸ್ಲಿ ಮೈಂಡ್ ಸೆಟ್ ಶಿಫ್ಟ್ ಮಾಡೋದನ್ನು ಟೈಮ್ ತಗೊಳುತ್ತೆ, ಬಟ್ ಪ್ರಾಕ್ಟೀಸ್ ಮೇಕ್ ಅ ಮ್ಯಾನ್ ಪರ್ಫೆಕ್ಟ್ ಅಲ್ವಾ. ಸೊ ಎವ್ರಿ ಡೇ ಎದ್ದ ತಕ್ಷಣನೇ ಫಸ್ಟ್ ಸ್ಟಾರ್ಟ್ ಗಿವಿಂಗ್ ಗ್ರ್ಯಾಟಿಟ್ಯೂಡ್. ಒಂದು ಲೈಫ್, ಓಕೆ ನನಗೊಂದು ಮಲ್ಕೊಳಕ್ಕೆ ಒಂದು ಬೆಡ್ ಇದೆ, ನಾನು ಒಂದು ಮನೇಲಿದ್ದೀನಿ, ಅದು ಹೆಂಗೆ ಇರಲಿ, ಮನೆ ಚಿಕ್ಕದೇ ಇರಲಿ ದೊಡ್ಡದೇ ಮೇಲೆ ಡಸಂಟ್ ಮ್ಯಾಟರ್,
ನನಗೊಂದು ಶೆಲ್ಟರ್ ಇದೆ, ಹ್ಮ್ ಹೊಚ್ಕೊಳಕ್ ಒಂದು ಬ್ಲ್ಯಾಂಕೆಟ್ ಇದೆ, ಕುಡಿಯಕ್ಕೆ ನೀರಿದೆ, ಊಟ ಮಾಡಕ್ಕೆ ಅನ್ನ ಇದೆ. ಹ್ಮ್ ಓಕೆ, ನೀನು ಹೆಂಗಿದ್ಯಪ್ಪ ಅಂತ ಕೇಳಕ್ಕೆ ಅಟ್ಲೀಸ್ಟ್ ಒಬ್ರಿದ್ದಾರೆ, ಇಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಇದು ಬೇಸಿಕ್ ಇದೆಯಾ, ಹ್ಮ್ ಬಿ ಥ್ಯಾಂಕ್ಫುಲ್. ಫಸ್ಟ್ ಥ್ಯಾಂಕ್ಸ್ ಇಂದನೇ ಎಲ್ಲ ಬರೋದು ನಮಗೆ. ಹ್ಮ್ ಹ್ಮ್ ನಾವು ಏನಿಲ್ಲ, ಸುಮ್ಮನೆ ರೋಬೋಟ್ ಥರ ಓಡ್ತಾ ಇದ್ದೀವಿ. ಫಸ್ಟ್ ನಾವು ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ದೆನ್ ಈ ಥರ ಒಂದು ಒಳ್ಳೆ ಒಳ್ಳೆ ಹ್ಯಾಬಿಟ್ಸ್ ಕಲ್ಟಿವೇಟ್ ಮಾಡಿಕೊಂಡ್ರೆ ನೆಗೆಟಿವ್ ಥಾಟ್ಸ್ ಸ್ವಲ್ಪ ಚೇಂಜ್ ಆಗುತ್ತೆ, ಶಿಫ್ಟ್ ಆಗುತ್ತೆ. ಬಿಕಾಸ್ ನೆಗೆಟಿವ್ ಥಾಟ್ಸ್ ಯಾವಾಗ ಬರುತ್ತೆ ಹೇಳಿ, ಸುಮ್ಮನೆ ರ್ಯಾಂಡಮ್ ಆಗಿ ಎನಿ ಟೈಮ್ ಬರುತ್ತೆ, ಅದಕ್ಕೇನು ಫಿಕ್ಸ್ಡ್ ಟೈಮಿಂಗ್ ಅಂತಿಲ್ಲ, ಎನಿ ಟೈಮ್ ಬರುತ್ತೆ. ಸೊ ನಾವು ಜಸ್ಟ್ ಡಿವಿಯೇಟ್ ಮಾಡ್ಕೋಬೇಕು ಬೈ ಸಮ್ ಪ್ರಾಕ್ಟೀಸಸ್. ಹ್ಮ್ ಡೈಲಿ ಎದ್ದು ಕಂಪಲ್ಸರಿ ವಾಕಿಂಗ್, ಕಂಪಲ್ಸರಿ ಎದ್ದ ತಕ್ಷಣ ನೀರು ಕುಡಿಯೋದು, ಕಂಪಲ್ಸರಿ ಪ್ರೇ ಮಾಡೋದು, ಗ್ರ್ಯಾಟಿಟ್ಯೂಡ್ ತೋರಿಸೋದು, ಮೆಡಿಟೇಷನ್ ಮಾಡೋದು, ಯೋಗ ಮಾಡಿ. ಇದಿಷ್ಟು ಮಾಡಿದ್ರೆ 3 hours ಅಲ್ಲೇ ಹೋಗುತ್ತೆ. ನೆಗೆಟಿವ್ ಥಾಟ್ಸ್ ಎಲ್ಲಿಂದ ಬರುತ್ತೆ? ಯು ಆರ್ ಬಿಸಿ, ಶುಡ್ ಬಿ ಬಿಸಿ ಇನ್ ಡೂಯಿಂಗ್ ಸಚ್ ಥಿಂಗ್ಸ್. ಆ್ಯಂಡ್ ದೆನ್ ಗೋ ಟು ಆಫೀಸ್ ಅಥವಾ ಮನೇಲಿ ಕೆಲಸ ಮಾಡಿದ್ರೆ ಅದು. ಬಟ್ ಒಂದು ರೂಟೀನ್ ಇಟ್ಕೋಬೇಕು. ಆ್ಯಂಡ್ ದೆನ್ ನೈಟ್ ಆಲ್ಸೋ ಮತ್ತೆ ಸ್ವಲ್ಪ ಮೆಡಿಟೇಟ್ ಮಾಡಿ ಆ್ಯಂಡ್ ದೆನ್ ಗೋ ಟು ಬೆಡ್. ಇನ್ನೊಂದು ಮೆಥಡ್ ಏನಂದರೆ ಜರ್ನಲಿಂಗ್. ನೆಗೆಟಿವ್ ಥಾಟ್ಸ್ ಬರ್ತಿದ್ಯಾ, ಬರ್ಕೊಳ್ಳಿ, ಒಂದು ಲಿಸ್ಟ್ ಮಾಡಿ, ಇವತ್ತು ನನಗೆ ಇಷ್ಟಿಷ್ಟು ನೆಗೆಟಿವ್ ಥಾಟ್ಸ್ ಬಂತು. ಆಮೇಲೆ ನೆಕ್ಸ್ಟ್ ಡೇ ನೋಡಿದಾಗ ಇಷ್ಟೊಂದು ನೆಗೆಟಿವ್ ಥಿಂಕ್ ಮಾಡ್ತಾ ಇದ್ನಾ ಅಂತ ಅನ್ಸ್ಬಿಡುತ್ತೆ. ಅಗೇನ್ ಇಟ್ ವಿಲ್ ರೆಡ್ಯೂಸ್. ನೀವು ಎವ್ರಿ ಡೇ ಬರ್ಕೊಂಡು ಹೋದರೆ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ 2 ಬುಕ್ ಮೇಂಟೈನ್ ಮಾಡ್ಬೋದು. ನಾನು ಇದೆಲ್ಲ ಟ್ರೈ ಮಾಡಿದ್ದೀನಿ. ಒಂದು ನೆಗೆಟಿವ್ ಬುಕ್ಕು, ಒಂದು ಪಾಸಿಟಿವ್ ಬುಕ್. ಇಟ್ ವರ್ಕ್ಸ್. ಯಾ, ಡೆಫಿನೆಟ್ಲಿ. ಆ್ಯಂಡ್ ದೆನ್ ಯು ವಿಲ್ ಬಿ ಲೈಕ್, ಇದೇನಿದು, ಐ ವಾಸ್ ಲೈಕ್ ದಿಸ್ ಅಂತ ಅನ್ಸ್ಬಿಡುತ್ತೆ. ಸೊ ಆ ಮೈಂಡ್ಸೆಟ್ ಚೇಂಜ್ ಆಗಿಬಿಡುತ್ತೆ. Then you'll start loving yourself. Okay. You'll start getting good things. You'll attract good things. So when you become positive, ನೀವು ಪಾಸಿಟಿವ್ ಪೀಪಲ್ನ ಅಟ್ರಾಕ್ಟ್ ಮಾಡ್ಕೋತೀರಾ. ನಿಮ್ಮ ಲೈಫಲ್ಲಿ ಬರೀ ಪಾಸಿಟಿವ್ ಥಿಂಗ್ಸೇ ಆಗುತ್ತೆ ಅವಾಗ. ಸೊ ಪಾಸಿಟಿವ್ ಔಟ್ಕಮ್ಸ್ ನಾವು ಹೆಂಗೆ ಥಿಂಕ್ ಮಾಡ್ತೀವಿ ಹಾಗೆ ಆಗುತ್ತಲ್ವಾ. ಸೊ ಡೆಫಿನೆಟ್ಲಿ ಎಲ್ರಿಗೂ ಅದೇ ಹೇಳ್ತೀನಿ, ಒಳ್ಳೆ ರಿಲೇಷನ್ಶಿಪ್ ಬೇಕಂದರೆ ನಾವು ಫಸ್ಟ್ ಒಳ್ಳೆಯವರಾಗಬೇಕು. ಎಸ್. ಸೊ ದಿಸ್ ಇಸ್ ದ ಟಿಪ್. ಥ್ಯಾಂಕ್ ಯು ಡಾಕ್ಟರ್ ಅನಿತಾ ಅವರೇ, ಕಡಕ್ ಟಾಕ್ಸ್ ಪಾಡ್ಕಾಸ್ಟಿಗೆ ಬಂದಿದ್ದಕ್ಕೆ. ಆ್ಯಂಡ್ ತುಂಬ ಇನ್ಸೈಟ್ಸ್ ವಿತ್ ಡಿಫ್ರೆಂಟ್ ನಂಬರ್ಸ್ ಆ್ಯಂಡ್ ಬರ್ತ್ ಡೇಟ್ಸಲ್ಲಿ ಯಾರು ಇರ್ತಾರೆ ಅವ್ರಿಗೆಲ್ಲ ರಿಲೇಟಬಲ್ ಆಗಿರುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ಸೊ ಮಚ್ ಆಫ್ ಇನ್ಫಾರ್ಮೇಷನ್ ಇನ್ ಒನ್ ವಿಡಿಯೋ. ಥ್ಯಾಂಕ್ ಯು. ಆ್ಯಂಡ್ ಸುಮಾರಷ್ಟು ವಿಷಯಗಳಿದೆ ಮಾತಾಡೋದಕ್ಕೆ, ಪ್ರಾಬ್ಲಿ ಅಬೌಟ್ ಮ್ಯಾನಿಫೆಸ್ಟೇಷನ್, ವಿಷನ್ ಬೋರ್ಡ್, 11 ಈ ಥರದ್ದೆಲ್ಲ. ಆದಷ್ಟು ಬೇಗ ಮತ್ತೊಮ್ಮೆ ಇನ್ನೊಂದು ಪಾಡ್ಕಾಸ್ಟಲ್ಲಿ ಇದೆಲ್ಲವನ್ನು ಮಾತಾಡೋಣ. ಆ್ಯಂಡ್ ಕೀಪ್ ಅಪ್ ಡೂಯಿಂಗ್ ಯುವರ್ ಸರ್ವಿಸಸ್. ಇದೇ ಥರ ನಡೀತಾ ಇರಲಿ. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಸೋ ಮಚ್. ನಿಮಗೂ ತುಂಬ ತುಂಬ ಥ್ಯಾಂಕ್ಸ್. ದಿಸ್ ಹ್ಯಾಸ್ ಬಿನ್ ರಿಯಲಿ ಸ್ಪೆಷಲ್ ನನಗೆ. ಆ್ಯಂಡ್ ನಿಮ್ಮ ಎನರ್ಜಿ, ನಿಮ್ಮ ವೈಬ್ ಕೂಡ ನಂಗೆ ತುಂಬಾ ಇಷ್ಟ ಆಯಿತು. ಐ ಆಲ್ವೇಸ್ ವಿಶ್ ಓನ್ಲಿ ಪಾಸಿಟಿವಿಟಿ, ಗ್ರೋತ್ ಆ್ಯಂಡ್ ಸಕ್ಸಸ್ ಆ್ಯಂಡ್ ಮನಿ ಇನ್ ಯೋರ್ ಲೈಫ್. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು. ಥ್ಯಾಂಕ್ ಯು.